ನಮಸ್ಕಾರ ಅಂಕಲ್. ನಮಸ್ಕಾರ. 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 ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 32 ಅಧ್ಯಾಯವಾಗಿರ್ತಕ್ಕಂಥದ್ದಿಲ್ಲಿ ಈ 18ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಬರಿಬೇಕು ಅಂತ ನಾನು ಯೋಚನೆ ಮಾಡುವ ಕಾಲದಲ್ಲಿ ಇನ್ ದಿ ಇಯರ್ 1995 ಮೊದಲು ಈ 18ನೇ ಅಧ್ಯಾಯವಾಗಿರ್ತಕ್ಕಂಥದ್ದನ್ನ ತಾನು ಬರೆದೆ. ಆ ಪುಣ್ಯದಿಂದ ಇತರ ಅಧ್ಯಾಯಗಳ ಇರ್ತಕ್ಕಂಥದ್ದು ಮುಗಿಸ್ತಕ್ಕಂಥ ಭಾಗ್ಯವಾಗಿರ್ತಕ್ಕಂಥದ್ದು ಸಿಕ್ಕಿತು. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಪಂಚಪಾಂಡವರಲ್ಲಿ ಹಿದಿ ಜೀವರಾಶಿಗಳಾಗಿರ್ತಕ್ಕಂಥವ್ರಲ್ಲಿ ಭೀಮಸೇನ ದೇವರ ಇರ್ತಕ್ಕಂಥವರು ತುಂಬಾ ಮುಖ್ಯ. ಶುದ್ಧೇ ಭಾಗವತೆ ಧರ್ಮೇ ನಿರತೋಯದ್ ವೃಕೋದರಹ ಅಂತ. ಇದಕ್ಕೇನರ್ಥ ಅಂದ್ರೆ ಭಾಗವತ ಧರ್ಮವ ಇರ್ತಕ್ಕಂಥದ್ದಲ್ಲಿ ಹಂಗಂದ್ರೆ ಏನರ್ಥ ಅಂದ್ರೆ ಮನಸ ವಾಚ ಕಾಯ ಬೈ ಮೈಂಡ್, ಮನಸ ವಾಚ ಬೈ ವಾಕ್, ಬೈ ಟಾಕ್, ಬೈ ಸ್ಪೀಚ್, ಕಾಯ ಬೈ ದೇಹ ಒಂದು ಕಾರ್ಯದಲ್ಲಿ ಕೂಡ ಬಂದು ಪರಮಾತ್ಮನ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡವರಲ್ಲ. ಹಂಗಂತಂಬದು ಶುದ್ಧ ಭಾಗವತ ಧರ್ಮ. ಇಂಥ ಮರಿ ಇರ್ತಕ್ಕಂಥದಕ್ಕೆ ಪರಶುಕ್ಲತ್ರಯ ಅಂತ ಹೆಸರು. ಪರಶುಕ್ಲತ್ರಯ ಅಂದ್ರೆ 3 ಜನ. ಯಾರು ಅಂತಂದ್ರೆ ಒಂದು ಲಕ್ಷ್ಮೀ ದೇವಿ, ಎರಡನೇದು ಚತುರ್ಮುಖ ಬ್ರಹ್ಮದೇವರು ವಾಯುದೇವರು, ಮೂರನೇದು ಭಾರತೀ ದೇವಿಯರು ಸರಸ್ವತಿ ದೇವಿಯರು. ವಾದಿರಾಜ ಸ್ವಾಮಿಗಳು ಕೇಳ್ತಾರೆ, ಪರಶುಕ್ಲತ್ರಯ ಅಂತ ಹೇಳ್ಬಿಟ್ಟು 5 ಜನನ್ನ ಹೇಳ್ತಾ ಇದ್ದೀರಲ್ಲ ಅಂದ್ರೆ 5 ಜನ ಅಲ್ಲಪ್ಪ. ಈ ವಾಯುದೇವರೇ ತಾನು ಬ್ರಹ್ಮದೇವರಾಗ ಹೋಗ್ತಾರೆ, ಭಾರತೀ ದೇವಿಯರು ತಾನು ಸರಸ್ವತಿ ದೇವರಾಗ್ತಾರೆ. ಆದ ಕಾರಣ ಬ್ರಹ್ಮದೇವರು ವಾಯುದೇವರು ಎಂಬುದು ಒಂದು ಯೂನಿಟ್, ಭಾರತೀ ದೇವಿಯರು ಸರಸ್ವತಿ ಎಂಬುದು ಒಂದು ಯೂನಿಟ್, ಮಹಾಲಕ್ಷ್ಮಿ ಎಂಬುದು ಒಂದು. ಈ 3 ಜನ ಪರಶುಕ್ಲತ್ರಯರು ಅಂದ್ರೆ ಮನಸ ವಾಚ ಕಾಯ ಪರಮಾತ್ಮನ ವಿಷಯದಲ್ಲಿ ಯಾವಾಗಲೂ ಯಾವ ತಪ್ಪ ಇರ್ತಕ್ಕಂಥದ್ದು ನಡೆದಲ್ಲ ಎಂಬುದನ್ನ ಇಲ್ಲಿ ನಿರೂಪಣೆ ಮಾಡ್ತಕ್ಕಂಥ ಅಧ್ಯಾಯವಾಗಿರ್ತಕ್ಕಂಥದ್ದು ಈ 18ನೇ ಅಧ್ಯಾಯ. ಅದರಲ್ಲಿ ಎಷ್ಟು ಜನನ ನಿಮಗೆ ಹೇಳಬೇಕು ಅಂತಂದ್ರೆ, ಉದಾಹರಣವಾಗಿ ಬಲರಾಮ ದೇವರು, ಅಶ್ವತ್ಥಾಮಾಚಾರ್ಯರು, ಅರ್ಜುನ, ಸಾಂಬ, ನಕುಲ, ಸಹದೇವ, ವಸುದೇವ, ಮೇಲೆ ಭೀಷ್ಮ, ಧರ್ಮರಾಜ, ವಿದುರ, ಪ್ರದ್ಯುಮ್ನ, ಅನಿರುದ್ಧ, ಉದ್ದಮ, ಸಾತ್ಯಕಿ, ದ್ರೋಣ, ಕರ್ಣ ಮತ್ತು ಕೃಪಾಚಾರ್ಯರು, ಕೃತವರ್ಮರು, ಆಮೇಲೆ ವಾಲಿ, ಸುಗ್ರೀವ, ಪಾಂಡುರಾಜ ಇತ್ಯಾದಿ ಇತ್ಯಾದಿಗಳಾಗಿರ್ತಕ್ಕಂಥವ್ರೆಲ್ಲ ಯಾವಾಗಲೂ ಒಂದು ವೇಳೆ ಯಾರು ಭಗವಂತನ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡಿದ್ದಾರೆ, ಇಲ್ಲ ತಪ್ಪಾಗಿ ಮಾತಾಡಿದ್ದಾರೆ ಎಂಬುದಾಗಿರ್ತಕ್ಕಂಥದ್ದನ್ನ ನಿರೂಪಣೆ ಮಾಡಿ ಅಂತ ಮಾರಿ ಅಲ್ಲ ಭೀಮಸೇನ ದೇವರು ಅಂತ. ಇನ್ನೊಂದು ಏನು ಅಂತಂದ್ರೆ, ನೀವು ಶ್ರೀಮನ್ ನ್ಯಾಯಸುಧಾ ಎಂಬುದನ್ನ ಚೆಂದಾಗಿ ಕೇಳಿರ್ತೀರಿ. ಆಚಾರ್ಯರು ಬರೆದಿರ್ತಕ್ಕಂಥ ಅನುವ್ಯಾಖ್ಯಾನ ಎಂಬ ಗ್ರಂಥಕ್ಕೆ ಟೀಕಾವ ಇರ್ತಕ್ಕಂಥದ್ದು, ನ್ಯಾಯಸುಧಾವ ಇರ್ತಕ್ಕಂಥದ್ದು ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಂಥ. ಅದಲ್ಲಿ ಭಕ್ತಿಯ ಇರ್ತಕ್ಕಂಥದ್ದನ್ನ ಮಹಾತ್ಮ ಜ್ಞಾನ ಪೂರ್ವಕ ಸುದೃಢ ಸ್ನೇಹ ಭಕ್ತಿ ಇತಿ ಈರ್ಯತೆ ಎಂಬುದಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಆ ಭಕ್ತಿಗೆ ಡೆಫಿನಿಷನ್ ಫಾರ್ ಡಿವೋಷನ್, ಭಕ್ತಿಗೆ ಅದನ್ನ ಟೀಕಾಕೃಪಾದರು 4 ಕಂಪಾರ್ಟ್ಮೆಂಟ್ ಆಗಿ ಬಿಡಿಸ್ತಾರೆ. A+B+C+D. ಹಾಗಂದ್ರೆ ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನ ಪೂರ್ವಕ 1, ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ 2, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ 3, ನಿರಂತರ ಪ್ರೇಮ ಪ್ರಭಾವ. ನನ್ನ ಸ್ವಂತ ಅಭಿಪ್ರಾಯ ಏನು ಅಂದ್ರೆ, ಈ ಪ್ರಕಾರವಾಗಿ ಟೀಕಾಕೃಪಾದರು ನ್ಯಾಯಸುಧಾವಲ್ಲಿ ಭಕ್ತಿಯ ಇರ್ತಕ್ಕಂಥದ್ದನ್ನ ಈ 4 ಇಂಗ್ರೀಡಿಯೆಂಟ್ಸ್ ಆಗಿರ್ತಕ್ಕಂಥದ್ದನ್ನ ಬರದ್ದು ಎದರಿಂದ ಅಂತಂದ್ರೆ, ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಹೆಂಗೆ ನಡಕಂಡರು ಕೃಷ್ಣ ಪರಮಾತ್ಮನ ವಿಷಯದಲ್ಲಿ ಈ ಮಹಾಭಾರತದಲ್ಲಿ ಬರ್ತಕ್ಕಂಥದ್ದನ್ನು ನೋಡಿತಾನೆ ಇದನ್ನ ಸುಧಾ ಬರೆದಿದ್ದಾರೆ ಎಂಬುದು ಅಸ್ಮದ್ ಅಭಿಪ್ರಾಯ. ಹಾಗಂದ್ರೆ ನನ್ನ ಸ್ವಂತ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಅಂತ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಈ 18ನೇ ಅಧ್ಯಾಯದಲ್ಲಿ 170 ಶ್ಲೋಕ ಇದೆ. 170 ಶ್ಲೋಕ. ಅದರಲ್ಲಿ ಯದಾ ಯದಾ ರಾಮಾತ್ ವಾವಾಪ್ತವಪಿ
ಆಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿರೆ ದ್ರೋಣಾತ್ ಕುಮಾರಾಹ ತೇಷು. ಅದಿಲ್ಲಿ ಅರ್ಜುನನ ಇರ್ತಕ್ಕಂಥವ ತುಂಬಾ ಮೇಲಿರ್ತಕ್ಕಂಥವ, ತೇಷು ಅದಿಲಿರ್ತಕ್ಕಂಥವ ಅಧಿಕ ಅರ್ಜುನ ಅಧಿಕ ಆಸೀತ್ ಅಂತ. ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು ಪರಶುರಾಮ ದೇವರದಿಂದ ಅಸ್ತ್ರವಿದ್ಯಾವ ಇರ್ತಕ್ಕಂಥದನ್ನ ಕಳೆದ್ರು. ಅಸ್ತ್ರವಿದ್ಯಾ ಅಂದ್ರೆ ಏನು ಅಂತ ನಿಮಗೆ ಹೇಳ್ತಾನೆ. ಅಸ್ತ್ರವಿದ್ಯಾವನ್ನ ಕಳೆಕೊಟ್ರು. ಆ ಅಸ್ತ್ರವಿದ್ಯಾವ ಇರ್ತಕ್ಕಂಥದ್ದನ್ನ ಎಲ್ಲರಿಗೂ ಹೇಳಿಕೊಟ್ರು. ಯಾವರು? ಈ ದುರ್ಯೋಧನ ಅವನ 99 ಮಕ್ಕಳ ತಮ್ಮಂದರಾಗಿರ್ತಕ್ಕಂಥವರಿಗೆ, ಧೃತರಾಷ್ಟ್ರನು 100 ಮಕ್ಕಳಾಗಿರ್ತಕ್ಕಂಥವರಿಗೆ, ಪಾಂಡು ಮಕ್ಕಳಾಗಿರ್ತಕ್ಕಂಥ 5 ಜನಕ್ಕೂ ಹೇಳಿಕೊಟ್ರು. ಅದಿಲ್ಲಿ ಅರ್ಜುನನ ಇರ್ತಕ್ಕಂಥ ತಂದು ನಂಬರ್ 1 ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಇದಕ್ಕೆಂದ್ರೆ ಇನ್ಮೇಲೆ ಬರ್ತಕ್ಕಂಥ ಮಹಾಭಾರತ ಇದರಲ್ಲಿ ಪೂರಾ ವಿಚಾರವಾಗಿರ್ತಕ್ಕಂಥದ್ದು, ಶಾಸ್ತ್ರ ವಿಷಯವಾಗಿರ್ತಕ್ಕಂಥದ್ದು, ನೀವು ಪ್ರಶ್ನೆಯಾಗಿರ್ತಕ್ಕಂಥದ್ದು ಕೇಳಬಹುದು. ಅದರ ಪ್ರಕಾರ ನಡೀತಕ್ಕಂಥದ್ದು ಕಥಾ ಭಾಗ ಹೆಚ್ಚು ಇರಲಾರ್ದು. ಈಗ ಪಾಂಡವರಲ್ಲಿ ಭೀಮಸೇನ ದೇವರ ಇರ್ತಕ್ಕಂಥವ್ರು ಇರೋ ಬೆಳೆ ಅರ್ಜುನನ ಇರ್ತಕ್ಕಂಥವನೇ ಅಸ್ತ್ರವಿದ್ಯಾವಲ್ಲಿ ತುಂಬಾ ಮೇಲಿರ್ತಕ್ಕಂಥವ ಎಂಬುದಾಗಿ ಹೇಳಿರಲ್ಲ. ಅದು ಹೇಗೆ ಎಂಬುದಾಗಿರ್ತಕ್ಕಂಥದ್ದನ್ನ ವಿವರಣೆ ಮಾಡ್ತಕ್ಕಂಥದ್ದು ತಾನೆ 2ನೇ ಶ್ಲೋಕದಿಂದ 29ನೇ ಶ್ಲೋಕದವರೆಗೂ ಈ ಪ್ರಶ್ನೆಗೆ ಉತ್ತರವಾಗಿರ್ತಕ್ಕಂಥದ್ದು ಕೊಡ್ತಾರೆ. ಇದಕ್ಕೆಂದ್ರೆ ನಿಜ ಪ್ರತಿಭಯ ಜಾನತ್ ಸರ್ವಾಸ್ತ್ರಾಣಿ ತಥೋಧಿಕಂ ನ ಅಸ್ತ್ರಯುದ್ಧಂ ಕ್ವಚಿತ್ ಭೀಮೋ ಮನ್ಯತೆ ಧರ್ಮ ಮಂಜಸ. ಹಂಗಂತ ಅವರು ಬಂದು ಭೀಮಸೇನ ದೇವರಾಗಿರ್ತಕ್ಕಂಥವರು ದ್ರೋಣಾಚಾರ್ಯರಿಂದ ತಿಳ್ಕೊಂಡು ಅಸ್ತ್ರವಿದ್ಯಾವಾಗಿರ್ತಕ್ಕಂಥದ್ದು ಆಮೇಲೆ ಮಾಡ್ಬೇಕು ಎಂಬುದಿಲ್ಲ. ಅವರೇ ಎಲ್ಲ ತಿಳಿದವರಾಗಿರ್ತಕ್ಕಂಥವ್ರು. ಆದ ಕಾರಣ ತುಂಬಾ ಮೇಲು ಇರ್ತಕ್ಕಂಥವ್ರು. ಆದ ಕಾರಣ ಅರ್ಜುನನ ಇರ್ತಕ್ಕಂಥ ಅಸ್ತ್ರವಿದ್ಯಾವಲ್ಲಿ ಅಂತಂದ್ರೆ ಇದಕ್ಕೆ ಸಜಾತಿ ಏಕದೇಶ ಭೂತಿ ಅಂತ ಹೆಸರು. ಪಾಂಡವರಲ್ಲಿ ಒಂದು ಭೀಮಸೇನೆ ಬಿಟ್ಟುಬಿಟ್ಟು ಇತರರಲ್ಲಿ ಅರ್ಜುನನ ಇರ್ತಕ್ಕಂಥ ಶ್ರೇಷ್ಠ ಅಂತ ಅದಕ್ಕೆ ಅರ್ಥ ಮಾಡ್ಬೇಕು. ಇನ್ನೊಂದು ಮುಖ್ಯವಾದ ಏನು ಅಂತಂದ್ರೆ ಈ ಅಸ್ತ್ರವಿದ್ಯಾವ ಇರ್ತಕ್ಕಂಥದ್ದನ್ನ ಅವರ ಅನುಷ್ಠಾನ ಇರ್ತಕ್ಕಂಥದ್ದು ಭೀಮಸೇನ ದೇವರು ಮಾಡಲ್ಲ. ಎದಕ್ಕೆ ಅಂದ್ರೆ ಅಸ್ತ್ರವಿದ್ಯಾ ಅಂತಂದ್ರೆ ಯಾವುದೋ ಒಂದು ದೇವತೆಯಾಗಿರ್ತಕ್ಕಂಥದ್ದನ್ನ ಪ್ಲೀಸ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ವರುಣಾಸ್ತ್ರ ಅಂತಂದ್ರೆ ವರುಣನ ಹೊಗಳಿ, ಆ ವರುಣನ ಪ್ರತ್ಯಕ್ಷವಾಗಿ ನೋಡಿ ಅವನತಲಿಂದ ಒಂದು ವರವಾಗಿರ್ತಕ್ಕಂಥದ್ದು ಪಡೆದು ಅದರಿಂದ ಬಂದು ವಿರೋಧಿಗಳಾಗಿರ್ತಕ್ಕಂಥ ಅವರಿಗೆ ಬಂದು ಟೀಚ್ ಮಾಡೋದು ಅಥವಾ ಪನಿಷ್ಮೆಂಟ್ ಕೊಡ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಅಸ್ತ್ರ ಮೀನ್ಸ್ ದಿ ಪನಿಷ್ಮೆಂಟ್ ಆರ್ ಟೀಚಿಂಗ್ ದಟ್ ವಿಲ್ ಬಿ ಗಿವನ್ ಟು ಎನಿಮೀಸ್ ಆಸ್ ಪರ್ ಒನ್ಸ್ ಡಿಸೈರ್. ಈ ಪ್ರಕಾರವಾಗಿರ್ತಕ್ಕಂಥದ್ದು ಸಕಾಮ್ಯ ಕರ್ಮ ಇರ್ತಕ್ಕಂಥದ್ದು. ಈ ಸಕಾಮ್ಯ ಕರ್ಮ ಇರ್ತಕ್ಕಂಥದ್ದನ್ನ ಒಂದು ಕಾಲದಲ್ಲೂ ಭೀಮಸೇನ ದೇವರು ಮಾಡ್ಲಾರು. ಸಕಾಮ್ಯ ಕರ್ಮ ಅಂತಂದ್ರೆ ಏನು ಅಂದ್ರೆ ನಮ್ಮ ವರ್ಣಕ್ಕೂ ಆಶ್ರಮಕ್ಕೂ ಉಚಿತ, ನಿಷ್ಕಾಮ ಕರ್ಮ ಅಂದ್ರೆ ವರ್ಣಕ್ಕೂ ಆಶ್ರಮಕ್ಕೂ ಉಚಿತವಾಗಿರ್ತಕ್ಕಂಥ ಕರ್ಮವನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಫಲವನ್ನ ಉದ್ದೇಶ ಮಾಡ್ಲಂಗ್ ಮಾಡ್ತಕ್ಕಂಥದ್ದು. ನಿಮಗೆ ಭಗವದ್ಗೀತಾ ಹೇಳಿದ್ದಾನೆ 3ನೇ ಅಧ್ಯಾಯ 30ನೇ ಶ್ಲೋಕ, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ ಸಿದ್ಧಯೋ ಸಮೋಭೂತ್ವ ಸಮತ್ವ ಯೋಗ ಉಚ್ಯತೆ ಅಂತ ಹೇಳಿದ್ದಲ್ಲ. ಆ ಪ್ರಕಾರವಾಗಿ ಯಾವ ಕೆಲಸ ಮಾಡಿದ್ರು ಭಗವಂತನ ಇರ್ತಕ್ಕಂಥ ಇದರಿಂದ ಪ್ರೀತನಾಗಲಿ ಎಂಬುದಾಗಿ ಮಾಡ್ತಕ್ಕಂಥದ್ದು ಹೊರತಾಗಿ ಫಲನ್ನ ಉದ್ದೇಶ ಮಾಡಿ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದಿಲ್ಲ. ಆದ ಕಾರಣ ಭೀಮಸೇನ ದೇವರ ಇರ್ತಕ್ಕಂಥವ್ರು ಈ ಅಸ್ತ್ರವಿದ್ಯಾವ ಇರ್ತಕ್ಕಂಥದ್ದನ್ನ ಅಡಾಪ್ಟ್ ಮಾಡಲ್ಲ. ಇದಕ್ಕಂದ್ರೆ ನಿಷ್ಕಾಮ ಕರ್ಮ ಮಾಡ್ತಕ್ಕಂಥದ್ದಲ್ಲಿ ಮೊದಲು ಇರ್ತಕ್ಕಂಥವ್ರು ತಾನು ಅವರು. ಆದ ಕಾರಣ ಅವರು ಇದು ಮಾಡಲ್ಲ ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾರೆ. ಅದಕ್ಕೆ ಆಮೇಲೆ ಒಂದು ಸಂದೇಹ ನಿಮಗೆ ಬರಬಹುದು ಅಂತ ಅವರೇ ಹೇಳ್ತಾರೆ. ಈ 6ನೇ ಶ್ಲೋಕ ನೋಡ್ರಿ ಏನಂದ್ರೆ ಭಿಕ್ಷಾಟನಂಚ ಹುಂಕಾರಾದೇವ, ಇದು ಮುಖ್ಯವಾದ್ದು. ಹಾಗಿದ್ರೆ ನೀವು ಬಂದು ಅಜ್ಞಾತವಾಸದಲ್ಲಿರೋ ವೇಳೆ ಒಬ್ಬ ಮನೆಗೆ ಹೋಗಿ ಭಿಕ್ಷಾಟನೆ ಇರ್ತಕ್ಕಂಥದ್ದು ಮಾಡಿರಲ್ಲ. ಆಗ ಬಂದು ನೀವು ಬಂದು ಬದುಕಿರ್ಬೇಕು ಎಂಬುದಕ್ಕೋಸ್ಕರವಾಗಿ ಅವ್ರ ಹತ್ರನಿಂದ ಆಹಾರ ತಗೊಂಡಂಗ ಆಯ್ತಿಲ್ಲ. ಹಾಗಂದ್ರೆ ಅಲ್ಲ. ಹಾಗಂತ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಒಂದು ರಾಜನ ಇರ್ತಕ್ಕಂಥ ಅನ್ಯ ದೇವಾಹ ನತಃ ತೇನ ವಾಸುದೇವಾತ್ ನ ಪೂಜಿತಾಹ. ಆಮೇಲೆ ವಾಸುದೇವನ ಬಿಟ್ಟು ಬೇರೆ ದೇವತೆಗಳ ಇರ್ತಕ್ಕಂಥ ದೇವರನ್ನ ಅವ್ರ ಭಜನೆ ಇರ್ತಕ್ಕಂಥದ್ದು ಮಾಡ್ಲಾರು. ವರ್ಣಾಸ್ತ್ರ ಇಂದ್ರಾಸ್ತ್ರ ಇಂಥ ಮಾರಿ ಬೇಕು. ನೀವು ನೋಡಿರಿ ಅಂದ್ರೆ ಈ ದೈತ್ಯರ ನಿಮಗೆ ರಾಮಾಯಣ ಹೇಳೋ ಬೆಳೆ ಬೇಗ ಹೇಳಿದೆ. ದೈತ್ಯರೆಲ್ಲ ಬಂದು ರುದ್ರದೇವರನ್ನ ಪಡೆದ್ರು. ರುದ್ರದೇವರನ್ನ ಮಾಡಿ ಸಾಯ್ಲಾಂಗಿರ್ತಕ್ಕಂಥ ವರವನ್ನ ಪಡೆದು ಆಮೇಲೆ ಏನ್ ಮಾಡಿರು ಅಂದ್ರೆ ಒಳ್ಳೆ ಕೆಲಸ ಮಾಡಲ್ಲ, ಹೆಂಗು ನಮಗೆ ಸಾಯ್ಲಾಂಗಿರ್ತಕ್ಕಂಥ ವರ ಇದೆ ಅಂತ ಹೇಳಿ ದುಷ್ಕರ್ಮ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು.
ಆದ ಕಾರಣ ಸೆಲ್ಫ್ ಬೆನಿಫಿಟ್ಗೋಸ್ಕರವಾಗಿ ಒಂದು ದೇವತೆಯನ್ನು ಹೊಗಳಿ ಸಕಾಮ್ಯವಾಗಿ ಒಂದು ವರವನ್ನು ಪಡಿತಕ್ಕಂತಹದ್ದು, ಒಂದು ಭಾಗ್ಯವನ್ನು ಪಡಿತಕ್ಕಂತಹದ್ದು, ಇದಕ್ಕೆ ತಾನು ಅಸ್ತ್ರವಿದ್ಯಾ ಅಂತ ಹೆಸರು. ಈ ಪ್ರಕಾರವಾಗಿರ್ತಕ್ಕಂಥ ಸೆಲ್ಫ್ ಬೆನಿಫಿಟ್ಗೆ ತನ್ನ ಪ್ರಯೋಜನಕ್ಕೋಸ್ಕರವಾಗಿ ಒಂದು ಕೆಲಸವಾಗಿರ್ತಕ್ಕಂಥದ್ದು ಭೀಮಸೇನ ದೇವರು ಮಾಡ್ಲಾರ್ರು. ಆದ ಕಾರಣ ಅವರು ಈ ಅಸ್ತ್ರವಿದ್ಯಾವ ಇರ್ತಕ್ಕಂಥದ್ದನ್ನ ತಗೊಳ್ಳ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಈ 2-3 ಇನ್ಸ್ಟೆನ್ಸ್ ಇದೆ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಕೆಲವು ಇನ್ಸ್ಟೆನ್ಸಸ್ ಎಲ್ಲ ರೆಫರ್ ಮಾಡ್ತಾರೆ. ಅದೇನಂದ್ರೆ ಅದು ಹೇಳ್ಬೇಕು ಅಂದ್ರೆ ಮಹಾಭಾರತವಾಗಿರ್ತಕ್ಕಂಥ ಅದು ಪೂರ ಬ್ಯಾಕ್ ಗ್ರೌಂಡ್ ತಿಳಿದ್ರೆ ತಾನೆ ಅದನ್ನ ನಮ್ಮ ಅರ್ಥವಾಗಿರ್ತಕ್ಕಂಥದ್ದು ಆಗೋದು. ಅದ ಕಾರಣ ಗೊತ್ತಾಗೋದು ಬರೋಬ್ಬರ ನಾನು ಅದನ್ನ ಹೇಳೋದಿಲ್ಲ. ನೀವು ನನ್ನ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ದಯಮಾಡಿ ನೋಡ್ತಿಲ್ರಿ. ಆಗ ಏನಂತಂದ್ರೆ ಇದಕ್ಕೆ ಆಮೇಲೆ ಹೇಳ್ತಾರೆ ಇತರ ದೇವತೆಗಳಾಗಿರ್ತಕ್ಕಂಥವ್ರೆಲ್ಲ ಹೆಂಗೆ ಬಂದು ಭಗವಂತನ ವಿಷಯವಾಗಿರ್ತಕ್ಕಂಥದ್ದಲ್ಲಿ ಸರಿಯಾಗಿ ನಡಕಳ್ಳ ಎಂಬುದನ್ನು ಕುರಿತು ಹೇಳ್ತಕ್ಕಂಥದ್ದು ಹೇಳ್ತಾರೆ. ಅಸ್ತ್ರ ಅದಕ್ಕೆ ನಿಮಗೆ ಮೊದಲು ಬಂದದ್ದು ಶ್ರೀಮದ್ ಆಚಾರ್ಯರು ಹೇಳ್ತಕ್ಕಂಥದ್ದು, ಒಂದು ವೇಳೆ ಕೂಡ ಇವರು ಅನ್ಯೇಚ ಭಾಗವತ್ ತತ್ವೇಪಿ ಚಿನ್ನ ಧರ್ಮ ಕ್ವಚಿತ್ ಕ್ವಚಿತ್ ಹಂಗಂತಂದ್ರೆ ಕೆಲವು ವೇಳೆ ಆ ಭಾಗವತ ಧರ್ಮವಾಗಿರ್ತಕ್ಕಂಥದ್ರಿಂದ ಬೇರೆ ಆಗಿರ್ತಕ್ಕಂಥವ್ರು ತಾನೆ. ಆದ ಕಾರಣ ಇದಕ್ಕೆ ಮೊದಲು ತಗೊಂಬಾದ ನೀವು ನೋಡಿರಿ ಅಂತಂದ್ರೆ ಅರ್ಜುನನ್ನೇ ತಗೊಂತಾರೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಇಲ್ಲೇನಂದ್ರೆ ಶಮಂತಕಾರ್ತೆ ಮೊದಲು ಬಲರಾಮನ್ನ ಶಮಂತಕ ಮಣಿ ಉಪಾಖ್ಯಾನ ಎಂಬುದು ದೊಡ್ಡ ವಿಷಯ. ಅದು ಬಂದು ಆಗುತ್ತೆ ಸಂಕ್ಷೇಪವಾಗಿ ನಿಮಗೆ ಹೇಳಿದೆ. ಭಾಗವತದಲ್ಲಿ ದೊಡ್ಡದಾಗಿ ಬರ್ತಕ್ಕಂಥದ್ದು ವಿನಾಯಕ ಚತುರ್ಥಿ ಎಂಬ ಪುಸ್ತಕ ತೆಗೆದು ನೋಡ್ರಿ ಅಂದ್ರೆ ಅದರಲ್ಲೂ ಇರ್ತಕ್ಕಂಥದ್ದಿರ ಅದು. ಈ ಶಮಂತಕ ಮಣಿಯ ಇರ್ತಕ್ಕಂಥದ್ದನ್ನ ಆ ಸತ್ರಾಜಿತ್ ರಾಜ ಅಂದ್ರೆ ಸತ್ಯಭಾಮ ಅಪ್ಪ ಸ್ವಲ್ಪ ನಿಮಗೆ ಆ ಪೂರ್ವಿಕೆ ಹೇಳಿದ್ರೆ ಇದು ಅರ್ಥ ಆಗೋದು. ಈ ವಿಷಯದಲ್ಲಿ ಏನ್ ಮಾಡಿದ, ಅವ ಬಂದು ಅವನ ತಮ್ಮನಿಗೆ ಬಂದು ಬೇಟೆಗೆ ಹೋಗೋ ವೇಳೆ ಕುತ್ತಿಯಲ್ಲಿ ಹಾಕಿದ್ದ. ಅವನ ತಮ್ಮನ ಇರ್ತಕ್ಕಂಥ ಅವನು ಒಂದು ಸಿಂಹ ಇರ್ತಕ್ಕಂಥದ್ದು ಕೊಂದಿತ್ತು, ತಗೊಂಡು ಹೋಯ್ತು. ಅದಕ್ಕೆ ಮುಂಚಿನ ದಿನ ಕೃಷ್ಣ ಒಂದು ಪರಮಾತ್ಮ ಹೇಳಿದ್ದ, ಸತ್ರಾಜಿತ್ ರಾಜ ಒಳ್ಳೆವ ವಿಷ್ಣು ಭಕ್ತ, ಆದ್ರೆ ಮೈಸೂರಲ್ಲಿ ಕ್ವಾಲಿಟಿ ಒಂದು ಒಬ್ಬರಿಗೆ ಒಂದು ಕೊಳ್ಳಾರ, ನಿಂಗೆ ಬೇಕು ಅಂತ ಕೇಳಿದ, ಇಲ್ಲ ನಾ ಕೊಳ್ಳೆ ಕೊಂಡಿಲ್ಲಾರ್ದು ಅಂತ ಹೇಳಿದ. ಆದ ಕಾರಣ ಇವ ತಮ್ಮ ಹೋದ ತಿರುಗಿ ಬರ್ಲಿದ್ದ ಮೇಲೆ ಸತ್ರಾಜಿತ್ ರಾಜ ಏನ್ ಹೇಳಿದ ಅಂದ್ರೆ ನನ್ನ ತಮ್ಮನ್ನ ಕೊಂದು ಕೃಷ್ಣ ತಾನು ತಗೊಂಡು ಇರ್ಬೇಕು ಅಂತ ಹೇಳಿ ಅಪವಾದವಾಗಿರ್ತಕ್ಕಂಥದ್ದು ಹೇಳಿದ. ಅದಕ್ಕೆ ನಿಮಗೆ ಇಲ್ಲಿ ಬೇಕಾದ್ದೇನು ಅಂದ್ರೆ ಶಮಂತಕ ಕಾರ್ಯೇ ರಾಮೋಪಿ ಕೃಷ್ಣಸ್ಯ, ಅವನ್ ಕೂಡ ಬಲರಾಮ ದೇವರು ಸೇರ್ಕೊಂಡ್ರು. ಹೌದೌದು ನನ್ನ ತಮ್ಮ ತಾನು ಒಂದ್ ವೇಳೆ ಹಿಂಗ್ ಮಾಡಿರ್ಬಹುದು ಅಂತ. ಇದಕ್ಕೆ ಮೇಲೆ ನಿಮಗೆ ಹೇಳ್ಬೇಕಾದ ಅವಶ್ಯವೇ ಇಲ್ಲ. ಆದ ಕಾರಣ ಕೃಷ್ಣ ತಾನು ತಗೊಂಡೋದ ಅಂತ ಹೇಳ್ತಾ ಇದ್ದಾನ ಸತ್ಯರಾಜಿತ್ ರಾಜ. ಬಲರಾಮ ದೇವರ ಅಣ್ಣ ಹೇಳ್ತಾನ ಎಸ್ ಇಟ್ ಇಸ್ ಪಾಸಿಬಲ್, ನನ್ನ ತಮ್ಮ ತಾನು ಇದನ್ನ ಮಾಡಿರ್ಬಹುದು ಹಂಗಂತ ಹೇಳ್ತಾನ. ಇದಕ್ಕೆ ಈ ಪ್ರಕಾರವಾಗಿರ್ತಕ್ಕಂಥದ್ದು. ಅದೇ ಮಾದಿರಿ ಅವಮೇನೆ ಅರ್ಜುನ ಕೃಷ್ಣಂ ಪ್ರಿಯಸ್ಯ ಶಿಶು ರಕ್ಷಣೆ. ಒಂದೊಂದು ಮಾತಿಗೂ ನಿಮಗೆ ಭಾರತದಲ್ಲಿ ನೋಡಿರಿ ಅಂದ್ರೆ ಒಂದೊಂದು ಸ್ಟೋರಿ ಇರ್ತಕ್ಕಂಥದ್ದು. ಅದನ್ನ ಗ್ರೂಪ್ ಮಾಡಿದ್ದಾರೆ ಆಚಾರ್ಯರಿರ್ಲಿ. ಶಿಶು ರಕ್ಷಣೆ ಒಂದು ದಿನ ಬ್ರಾಹ್ಮಣ ಒಬ್ಬ ಓಡಿ ಬಂದು ಪಂಚಪಾಂಡವರು ನಿಂತಿದ್ರು, ಕೃಷ್ಣನು ನಿಂತಿದ್ದ. ಏನ್ ಓಡಿ ಬರ್ತಿ ಅಂತ ಕೃಷ್ಣ ಕೇಳಿದ. ಒಂದು ಇಲ್ಲ, ನನ್ನ ಹೆಂಡತಿ ಒಂದೊಂದ್ ಸಾರಿಯೂ ಕೂಸು ಹಡಿತಾಳೆ, ಆ ಕೂಸು ಹುಟ್ಟೋನೆ ಆ ಕೂಸು ಬಂದು ಹೋಗ್ಬಿಡ್ತಾ, ಯಾರೋ ತಗೊಂಡು ಹೊಟ್ಟಂತಾರೆ, ಇಲ್ಲ ಆ ಕೂಸು ಸತ್ತೋಗುತ್ತೆ, ಇಂಥ ಮರಿ ಇದೆ, ಈಗ ತಿರುಗು ಅವಳು ಬಂದು ಡೆಲಿವರಿ ಟೈಮ್ ಇದೆ, ಆದ ಕಾರಣ ಆ ಕೂಸ ಇರ್ತಕ್ಕಂಥ ಅದನ್ನ ರಕ್ಷಣೆ ಮಾಡಿ ನಂಗೆ ಕೊಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡ್ಕೊಂಡ. ಆಗ ಅರ್ಜುನ ಒಂದು ಮಾತು ಹೇಳಿದ, ನನ್ನ ಕೇಳು, ನಾ ಕೃಷ್ಣನಂಗಲ್ಲ, ನನ್ನ ಕೈಲಿದೆ ನೋಡು ಗಾಂಡಿಯ ಧನಸ್ಸಿದೆ, ಅರ್ಥ ಆಯ್ತಲ್ಲ, ಆದ ಕಾರಣ ನಾನು ಬಂದು ಬಹಳ ವೀರನ ಇರ್ತಕ್ಕಂಥವ, ನಾ ಮಾಡ್ತೇನೆ ಅಂತ ಹೇಳಿದ. ತುಂಬಾ ತಪ್ಪ ಇರ್ತಕ್ಕಂಥ ಮಾತು. ಆದ ಕಾರಣ ಇದು ಬಂದು ಅಬಮೇನೆ ಅರ್ಜುನ ಕೃಷ್ಣ ವಿಪ್ರಸ್ಯ ಶಿಶು ರಕ್ಷಣೆ, ನಾನ್ ಹಿಂಗೆ ಕಾಪಾಡ್ತೇನೆ, ನನ್ನ ಕೃಷ್ಣ ಅಂತ ನೆನ್ಸ್ಕೊಂಡ್ಯಾ ಹಂಗೆ ಅಂತಂದ್ರೆ ಕೃಷ್ಣನ್ಗಿಂತ ಮೇಲೆ ಎಂಬುದಾಗಿರ್ತಕ್ಕಂಥ ಒಂದು ಅಹಂಕಾರದಿಂದ ಮಾಡಿದ. ಅದಕ್ಕಾಮೇಲೆ ನೋಡ್ರಿ ಪ್ರದ್ಯುಮ್ನ ಉದ್ಧವ ಸಾಂಬ ಅನಿರುದ್ಧಾಷ್ಟ ಸರ್ವಶಃ, ಇದು ನೀವು ತಿಳ್ಕೊಂಡ್ರಿ ಅಂದ್ರೆ ಕೋಟಿ ಪುಣ್ಯ ನಮಗೆ ಬರೋದು. ಇಂಥ ಮಾರಿ ಅಲ್ಲ ಭೀಮಸೇನ ದೇವರು, ಅವರು ವಿಲಕ್ಷಣವಾಗಿರ್ತಕ್ಕಂಥವರು, ಡಿಸ್ಟಿಂಕ್ಟ್ ಆಗಿರ್ತಕ್ಕಂಥವರು, ವಾಯುದೇವರಾಗಿರ್ತಕ್ಕಂಥವ್ರು, ಇತರ ದೇವತೆಗಳು ಕೂಡ ಸೇರಿಸಬೇಡ್ರಿ ಎಂಬುದನ್ನ ನೀವು ತಿಳ್ಕೊಬೇಕು ಎಂಬ ಅದಕ್ಕೆ ಹೇಳ್ತೇನೆ. ಹರೇರೇರಿಷ್ಟಂ ಸುಭದ್ರಾಯ, ಹಾಗಂದ್ರೆ ಸುಭದ್ರವಾಗಿರ್ತಕ್ಕಂಥದ್ದನ್ನ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬುದು ಕೃಷ್ಣ ಪರಮಾತ್ಮನ ಅಭಿಪ್ರಾಯ ಎಂಬುದಾಗಿರ್ತಕ್ಕಂಥದ್ದು ತಿಳ್ಕೊಂಡು ಇವರೆಲ್ಲ ಏನ್ ಮಾಡಿರು, ಪ್ರದ್ಯುಮ್ನ ಮತ್ತು ಪ್ರದ್ಯುಮ್ನ ಅಂತ
ಕೃಷ್ಣಗೂ ರುಕ್ಮಿಣಿಗೂ ಹುಟ್ಟಿದವನ ಇರ್ತಕ್ಕಂಥವ. ಪ್ರದ್ಯುಮ್ನ ಅಂತ ಭಾವ ಸ್ವರೂಪದಲ್ಲಿ ಮನ್ಮಥನ ಇರ್ತಕ್ಕಂಥವ. ಉದ್ದವ, ಸಾಂಬ, ಅನಿರುದ್ಧ ಇತ್ಯಾದಿಗಳ ಇರ್ತಕ್ಕಂಥ ಎಲ್ಲ ಯಾದವರ ಇರ್ತಕ್ಕಂಥವ್ರು ಕೃಷ್ಣನ ಇರ್ತಕ್ಕಂಥವ ಸುಭದ್ರೆಯನ್ನ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಎಂಬುದು ಅವನ ಇಷ್ಟ ಎಂಬ ತಿಳ್ಕೊಂಡು ಅದಕ್ಕೆ ಎಷ್ಟು ನಾನ್ ಕೋಆಪರೇಟ್ ಮಾಡ್ಬೇಕು ಅಷ್ಟು ನಾನ್ ಕೋಆಪರೇಟ್ ಆಗಿರ್ತಕ್ಕಂಥ ಅದು ಮಾಡಿರು. ಅದಕ್ಕೆ ಏನೇನು ಬಿಲ್ಲಂಗ ತರಬೇಕು ಅದು ನಡಿಲಂಗಿರ್ಲಕ್ಕೆ ಈ ಪ್ರಕಾರವಾಗಿ ಮಾಡಿರು. ಇದು ತಪ್ಪ ಇರ್ತಕ್ಕಂಥ ಕೆಲಸ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಆಮೇಲೆ ಸಾತ್ಯಕೀಂ ಕೃಷ್ಣ ಸಂಹಿತ ಅಂತಿದೆ ನೋಡ್ರಿ. ಒಂದೊಂದು ಮಾತಕ್ಷಣ ಹೇಳ್ತಾರೆ. ಸಾತ್ಯಕೀಂ ಅವನಿಗೆ ಗರುಡದೇವರ ಆವೇಶ ಇರ್ತಕ್ಕಂಥವ, ತುಂಬಾ ಒಳ್ಳೆಯವ. ಆ ಸಾತ್ವಿಕ ಇರ್ತಕ್ಕಂಥವನು ಮನಸ್ಸಿಗೆ ಏನಾಯ್ತು ಅಂದ್ರೆ ನಮ್ಮ ಕೃಷ್ಣನು ಅರ್ಜುನನು ಸಮಾರಾರು ಅಂತ ತೋರ್ತೆ ಅಂತ ಒಂದೊಳ್ಳೆ ನೆನೆಸಿದ. ಚಂದಾಗಿ ತಿಳ್ಕೊಳ್ರಿ. ಅದಕ್ಕೆ ಅಂದ್ರೆ ದೇವರಿಗೆ ಸಮೂಹ ಇರ್ತಕ್ಕಂಥದ್ದು ಯಾರು ಅಂದ್ರೆ ದೇವ್ರ ತಾನೆ, ಬೇರೆ ಯಾರು ಇಲ್ಲ. ದರಿಸ್ನು ಈ ವೇಳೆ ಒಂದು ತತ್ವ ನಿಮಗೆ ಹೇಳ್ತಾನೆ ಡಾಕ್ಟರ್. ಏನು ಅಂತಂದ್ರೆ, ನೀವು ಪುರಾಣಗಳಲ್ಲಿ ಇನ್ನು ಶಾಸ್ತ್ರದಲ್ಲಿ ನೋಡಿರ್ತೀರಿ, ಅನೇಕ ವಿಧವಾಗಿರ್ತಕ್ಕಂಥ ಕಂಪ್ಯಾರಿಸನ್ ಕೊಟ್ಟರು. ಒಂದು ಉದಾಹರಣೆ ಮಾತ್ರ ನಿಮಗೆ ಹೇಳ್ತೇನೆ. ವಿಶ್ವರೂಪ ಇರ್ತಕ್ಕಂಥದ್ದನ್ನ ಬಂದು ಕೃಷ್ಣ ಪರಮಾತ್ಮ ಬಂದು ಅರ್ಜುನನಿಗೆ ತೋರ್ಸ ವೇಳೆ ಭಗವದ್ಗೀತಾವಿಲ್ಲಿ ದಿವಿ ಸೂರ್ಯ ಸಹಸ್ರಸ್ಯ 11ನೇ ಅಧ್ಯಾಯ, ದಿವಿ ಸೂರ್ಯ ಸಹಸ್ರಸ್ಯ ಭವೇತ್ ಯುಗಪದ್ ಯುದ್ಧಿತಾ. ಭಗವತ್ ಯುಗಪದ್ ಯುದ್ಧಿತ, ಯುಗಪದ್ ಅಂದ್ರೆ ಸೈಮಲ್ಟೇನಿಯಸ್ಲಿ ಒಂದೇ ಪಾಯಿಂಟ್ ಆಫ್ ಟೈಮ್ ಇಲ್ಲಿ 1000 ಸೂರ್ಯನ ಇರ್ತಕ್ಕಂಥ ಈ ಒಂದು ಪಾಯಿಂಟ್ ನೀವು ತಿಳ್ಕೊಂಡ್ರಿ ಅಂದ್ರೆ ತುಂಬಾ ಪುಣ್ಯ. ಆದ ಕಾರಣ 1000 ಸೂರ್ಯನ ಬೆಳಕು ಹೆಂಗಿರೋದು ಹಂಗಿತ್ತು ಅಂದ್ರು ಆಚಾರ್ಯರ ಗೀತಾ ತಾತ್ಪರ್ಯದಲ್ಲಿ. ಒಂದು ವೇಳೆ ಸೂರ್ಯನ ಬೆಳಕಿನ ಯಾರು ಒಬ್ಬ ಅಳದುಟ ಅಂದ್ರೆ ಸೇ ಕಾಲ್ ಇಟ್ ಎಸ್ ಆಲ್ಫಾ ಆರ್ ಬೀಟಾ, ದೆನ್ 1000 ಬೀಟಾ ಅಂತ ಹೇಳುದು ಅಲ್ಲ. ಹಾಗೇಂತಂದ್ರೆ ಅದೇ ಸಹಸ್ರ ಶಬ್ದ ಅನಂತವಾಚಿ ಅಂತ ಹೇಳಿರು. 1000 ಅಂತಂಬದು ಬಂದು ಇನ್ಫಿನಿಟಿನ ತೋರ್ಸತ್ತೆ ಅಂತ. ಇದ್ರ ಕೂಡ ನಿಲ್ಲಲ್ಲ ಬದುಕ್ತಾ ನಿಮಗೆ ಹೇಳ್ತಾ ಇದ್ದೇನೆ. ಈಗ ಚಾಂದೋಗ್ಯ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಈ 1000 ಸೂರ್ಯನಾಗಲಿ ಇಲ್ಲ ಅನಂತ ಸೂರ್ಯನಾಗಲಿ ಅವನಿಗೆ ಇದು ಒಂದು ಮುಖ್ಯವಾದ ತತ್ವ ಶಾಸ್ತ್ರದಲ್ಲಿ ನೀವು ತಿಳ್ಕೊಬೇಕು ಅಂತ ನಾನು ಆಸೆ ಪಡ್ತೇನೆ. ಅದ ಕಾರಣ ಆಗ ಬಂದು ಆ 1000 ಸೂರ್ಯನಾಗಲಿ ಇನ್ಫಿನಿಟ್ ಸೂರ್ಯನಾಗಲಿ ಅವನಿಗೆ ಬೆಳಕ ಇರ್ತಕ್ಕಂಥದ್ದು ಅವನೇ ಸಂಪಾದಿಸಿದ್ದ ಅಂತ ಇದ್ರೆ ನೀವು ಅದನ್ನ ದೇವರಿಗೆ ಸಿಮಿಲರ್ ಅಂತ ಹೇಳ್ಬಹುದು. ಯಾರು ಯಾವುದನ್ನು ಸಂಪಾದಿಸ್ತಕ್ಕಂಥದ್ದು ಯಾವ ಕ್ವಾಲಿಟಿ ಆಗಿರ್ತಕ್ಕಂಥದ್ದು ಅವನ ಅನುಗ್ರಹದಿಂದ ಬರಲಾರ್ದು. ತಾಪಿನಿ ಪಾಚಿನಿ ಚೈವ ಶೋಷಿಣಿ ಚ ಪ್ರಕಾಶಿನಿ ನೈವ ರಾಜನ್ ರವೇ ಶಕ್ತಿ. ರವಿ ಅಂತಂದ್ರೆ ಸೂರ್ಯ, ಅವನ ಶಕ್ತಿಯಿಂದ ಬರ್ತಕ್ಕಂಥದ್ದಲ್ವಾ ಸಾ ಶಕ್ತಿ ನಾರಾಯಣ ಶೇಷ. ಆ ಸೂರ್ಯನಲ್ಲಿ ಅಂತರ್ಗತನಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣನಿಂದ ಸೂರ್ಯನಿಗೆ ಬಂತು. ಆದ ಕಾರಣ ನೀವು ಯೋಚನೆ ಮಾಡಿ ನೋಡ್ರಿ, ಯಾವ್ದಾದ್ರು ಒಂದು ತೆಗೆದು ಪರಮಾತ್ಮ ಸೂರ್ಯನಾಗಿದ್ದಾನಂತಂದ್ರೆ ಸೂರ್ಯ ತನಿಯಾಗಿ ಅವನಿಗೆ ಇಂಡಿಪೆಂಡೆಂಟ್ ಆಗಿ ಬೆಳಕಿಟ್ಟು ಅಂತಂದ್ರೆ ನೀವು ಕಂಪೇರ್ ಮಾಡ್ಬೋದು. ಆದ ಕಾರಣ ಇದು ಮುಖ್ಯವಾದ ವಿಷಯ, ತುಂಬಾ ಮುಖ್ಯವಾದ ವಿಷಯ. ಆದ ಕಾರಣ ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಕಂಪ್ಯಾರಿಸನ್ ಬಂದಿರ್ತಕ್ಕಂಥದ್ದು ನಮಗರ್ಥ ಆಗಲಿ ಅಂತ ಹೇಳಿದ್ದಾರೆ. ನಾವೆಲ್ಲ ತುಂಬಾ ಕೆಳಗಿದ್ದೇವೆ. ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ನಮಗಿರ್ತಕ್ಕಂಥದ್ದು ಪ್ರಕಾಶಮಾನವಾಗಿರ್ತಕ್ಕಂಥ ವಸ್ತು ಸೂರ್ಯ. ಅದಕ್ಕೋಸ್ಕರ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಹೊರತಾಗಿ ಸೂರ್ಯನ ಇರ್ತಕ್ಕಂಥ ಅವನಿಗೆ ಬೆಳಕು ಅನುಕೃತ ತಸ್ಯ ಅಂತ ಸೂರ್ಯ ಬ್ರಹ್ಮಸೂತ್ರ ಇತ್ತು, ಅಪಿಸ್ಮರ್ಯತೆ ಅಂತ 2 ಸೂತ್ರ. ಆದ ಕಾರಣ ಪರಮಾತ್ಮನ ಇರ್ತಕ್ಕಂಥ ಅವನಿಗೆ ಹೇಳಕ್ ಮಾಡಿದ್ದು ಸಮವಾಗಿ ಯಾರು ಇಲ್ಲ. ಈ ಸಾತ್ಯಕ್ಕೆ ಈಗ ಏನ್ ಮಾಡಿದ ಅಂದ್ರೆ ಒಂದ್ಸಾರಿ ನೆನ್ಸಿಂಡ ಅರ್ಜುನನ ಇರ್ತಕ್ಕಂಥ ಈಕ್ವಲ್ ಅಂತ. ದೇವರಿಗೆ ಮೇಲೆ ಯಾರು ಇಲ್ಲ ಅಂತ ತಿಳ್ಕೊಂಬಾದು ಅಂಬದು ಮಾತ್ರ ಸಾಲದು, ದೇವರಿಗೆ ಸಮಾನವಾಗಿ ಯಾರು ಇಲ್ಲ ಅಂತ ಅಂಬಾದು ತಿಳ್ಕೊಬೇಕು. ದೇವರಿಗೆ ಮೇಲೆ ಯಾರು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗೆ ಅಂತ ಹೇಳ್ತೀರಿ, ಸಂತೋಷ. ಅಷ್ಟಲ್ಲ, ದೇವರಿಗೆ ಸಮಾನವಾಗಿರ್ತಕ್ಕಂಥವ್ರು ಯಾರು ಇಲ್ಲ ಅಂತ ತಿಳ್ಕೊಬೇಕು ಅದಕ್ಕೋಸ್ಕರವಾಗಿ ಆಚಾರ್ಯರು ಇಲ್ಲಿ ಹೇಳ್ತಾರೆ. ಆಮೇಲೆ ಯುಧಿಷ್ಠಿರ ಇರ್ತಕ್ಕಂಥವ ಅಂದ್ರೆ ಧರ್ಮರಾಜನ ಇರ್ತಕ್ಕಂಥವ. ಕದಾಚಿತ್ ಮನ್ಯತೆ ಪಾರ್ಥ ಧರ್ಮಜೋಪಿ ನರಂ ಹರಿಂ ಮತ್ವಾಚ ಆವೇಶೇಚ ಸಂಧ್ಯೆ ಕೃಷ್ಣ ಮುದೀರಿತಂ. ಯುಧಿಷ್ಠಿರ ಇರ್ತಕ್ಕಂಥವ ಒಂದು ಏನು ಚಿಂತ ಕೃಷ್ಣ ಇರ್ತಕ್ಕಂಥವ ಅವನು ನಮ್ಮಂಗೆ ಒಂದು ಮನುಷ್ಯ ತಾನೆ. ಆದ್ರೆ ನಮ್ಗಿಂತ ತುಂಬಾ ಬಲ ಇರ್ತಕ್ಕಂಥವ, ನಮ್ಗಿಂತ ತುಂಬಾ ಚಂದ ಇರ್ತಕ್ಕಂಥವ ನೋಡ್ಲಿಕ್ಕೆ. ಆದ ಕಾರಣ ಅವ ಬಂದು ಜರಾಸಂಧಂತಲಿ ಯುದ್ಧಕ್ಕೆ ಹೋಗಬೇಡ ಕೃಷ್ಣ, ನಿನ್ನ ಅವ ಕೊಂದುಡುವ ಅಂತ ಹೇಳಿದ. ಜರಾಸಂಧಂತಲಿ ಯುದ್ಧಕ್ಕೆ ಹೋಗ ವೇಳೆ ಅವ ಧರ್ಮರಾಜ ಹೇಳಿದ, ಅಡ್ವೈಸ್ ಮಾಡಿದ, ಕೃಷ್ಣ ನೀವು ಹೋಗ್ಬೇಡಪ್ಪ, ಇದಕ್ಕೆಂದ್ರೆ ಅವ ದೊಡ್ಡ ರಾಕ್ಷಸ ಅಸುರನ ಇರ್ತಕ್ಕಂಥವ, ನಿನ್ನ ಬಡದು ಕೊಂದು ಬಿಡುವ ಅಂತ ಹೇಳಿದ. ಇದು ನೋಡ್ಲಿಕ್ಕೆ ಒಳ್ಳೆ ಅಡ್ವೈಸ್ ಹಂಗಿದೆ,
ಆದ್ರೆ ಇದು ತುಂಬಾ ತಪ್ಪಾಗಿರ್ತಕ್ಕಂಥ ಒಂದು ಜ್ಞಾನವಾಗಿರ್ತಕ್ಕಂಥದ್ದು ಇದು ಯುಧಿಷ್ಠಿರನಿಗೆ. ಆಮೇಲೆ ವಿದುರ ವಿದುರ ಅಂತಂಬ ಸಾಕ್ಷಾತ್ ಯಮದೇವರು. ವಿದುರ ಬೇರೆ ಅಲ್ಲ, ಧರ್ಮರಾಜ ಬೇರೆ ಅಲ್ಲ, ಎಲ್ಲ ಯಮದೇವರ ಇರ್ತಕ್ಕಂಥವ್ರು. ವಿದುರ್ನ ಇರ್ತಕ್ಕಂಥವ ಇದು ಒಳ್ಳೆ ಸ್ಥಳ. ಈ ಸ್ಥಳದಿಂದ ಈಗ ಹೇಳುಟ್ಟು ಒಂದು ವಿಷಯ ನಮಗೆ ಹೇಳ್ತಾನೆ. ಅದರಿಂದ ಸಿಗ್ನಿಫಿಕೆನ್ಸ್ ಆಫ್ ಸ್ಮೈಲ್ ಅಂಡ್ ಲಾಫ್ಟರ್ ಇನ್ ವೇದಾಂತ ಅಂತ ಒಂದು ಪುಸ್ತಕ ಬರುತ್ತಾನೆ, ನೀವು ತೆಗೆದು ನೋಡ್ಬೋದು. ಸಿಗ್ನಿಫಿಕೆನ್ಸ್, ದೇವರ ನಗದ ಅಂದ್ರೆ ಒಂದು ಅರ್ಥ ಏನು, ದೇವರು ಸ್ಮೈಲ್ ಮಾಡಿದ ಅಂದ್ರೆ ಒಂದು ಅರ್ಥ ಏನು ವೇದಾಂತದಲ್ಲಿಂದ ಅದಕ್ಕೆ ಬರೀಲಿಕ್ಕೆ ಈ ವಿದುರ ತಾನು ಕಾರಣ ಎಂಬುದನ್ನ ಇಲ್ಲಿ ಬರವಳೆ ಹೇಳ್ತಾನೆ. ಈಗ ನಾ ಹೇಳೋದು ವಿದುರಂದು ಬೇರೆ. ವಿದುರ್ನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ, ಇವ ಕೃಷ್ಣ ಇರ್ತಕ್ಕಂಥವ ಬಂದು ನಾನು ಬರ್ತೇನೆ, ಧರ್ಮರಾಜ ಇವನ್ನ ಧೃತರಾಷ್ಟ್ರವನ್ನ ನೋಡಿ ಏನು ಆ ಪಾಂಡವರಿಗೆ ಬೇಕಾದ ಅರ್ಧ ಭಾಗ ಕೊಟ್ಟುಡಪ್ಪ ಅಂತ ನಾ ಕೇಳ್ತೇನೆ. ಐ ವಿಲ್ ಕಮ್ ಎಸ್ ಅನ್ ಅಂಬಾಸಿಡರ್, ಎಮಿಸರಿ ಹಂಗೆಂತಂಬ ಅದನ್ನ ಹೇಳಿ ಕಳಿಸಿದ. ಇವರೆಲ್ಲ ಏನ್ ಮಾಡಿರು, ಇಲ್ಲಿ ದುರ್ಯೋಧನಾದಿಗಳು ಕೃಷ್ಣ ಬರೋಣ ಒಂದು ಮಾಡೋಣ ಅಂತ ಹೇಳಿ ಅಲ್ಲಿ ಹಸ್ತಿನಾಪುರದಲ್ಲಿ ಇರ್ತಕ್ಕಂಥ ಹಗ್ಗ ಪೂರ ರೆಡಿಯ ತೆಗೆದಿಟ್ಟಿದ್ರು. ಅವನ್ನ ಕಟ್ಟಿ ಹಾಕಿ ಇಲ್ಲಿ ಏನಾರು ಬಂದು ಸಂಹಾರ ಮಾಡುವುಡಾನ ಹಾಗೆ ಅಂತ ಹೇಳಿರು. ಇದು ಬಂದು ವಿದುರನಿಗೆ ಮೇಲ್ ಬಿತ್ತು. ಅವನು ಹಸ್ತಿನಾಪುರದಲ್ಲಿ ಅವನು ಅಣ್ಣನ ಕೆಳಗೆ ಇರ್ತಕ್ಕಂಥವ. ವಿದುರನ ಪ್ರಕಾರ ತಾನು ರಾಜ್ಯ ಪರಿಪಾಲನೆ ಇರ್ತಕ್ಕಂಥದ್ದು ನಡೀತಾ ಇತ್ತು. ಇದಕ್ಕೆ ಧೃತರಾಷ್ಟ್ರ ಕಣ್ಣು ತಿಳಿದು ಪಾಂಡುರಾಜ ಸತ್ತೋಟ. ಆದ ಕಾರಣ ವಿದುರನ ಪ್ರಕಾರ ತಾನೆ, ಬಟ್ ದಿ ಕಂಟ್ರಿ ವಾಸ್ ಅಡ್ಮಿನಿಸ್ಟ್ರೇಡ್ ಬೈ ಧೃತರಾಷ್ಟ್ರ, ಬಟ್ ಆಲ್ ಅಡ್ವೈಸ್ ಗಿವನ್ ಬೈ ವಿದುರ. ಆಗ ವಿದುರನ ಮೇಲೆ ಇದು ಬಿತ್ತು. ಆಗ ಕೃಷ್ಣ ಪರಮಾತ್ಮ ಬರವಳು ಮುಂದೆ ಮುಂದೆ ಓಡಿ ಹೋಯ, ಕೃಷ್ಣ ನೀ ಬರ್ಬೇಡ, ನಿನ್ನ ಕಟ್ಟಿ ಹಾಕ್ಬೇಕು ಅಂತ ಪ್ಲಾಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ. ಬಂದಕೋ ಭವಪಾಶೇನ ಒಂದೇ ಹೇಳ್ತಾನೆ ಡಾಕ್ಟರ್, ಶ್ರೀಮದ್ ಆಚಾರ್ಯರ ಶಾಸ್ತ್ರವಾಗಿರ್ತಕ್ಕಂಥದ್ದು ಓದಿರೆ ನಾವು ಜನ್ಮ ತೈದಕ್ಕೆ ಒಂದು ಅರ್ಥ. ಇಲ್ಲದ್ರೆ ಗಿಡ ಮರವಂಗ ನಮಗೆ ಅದಕ್ಕಿಂತ ಮೋಸವಾಗಿರ್ತಕ್ಕಂಥವ್ರು. ಬಂದಕೋ ಭವಪಾಶೇನ, ಇದು ಅನ್ವ್ಯಾಖ್ಯಾನ ಶ್ಲೋಕ. ಬಂದಕೋ ಭವಪಾಶೇನ ಭವಪಾಶಾಶ್ಚ ಮೋಚಕ ಕೈವಲ್ಯದ ಪರಬ್ರಹ್ಮ ವಿಷ್ಣುದೇವನ ಸಂಶಯ ಅಂತ. ಅನಾದ್ಯನಂತ ಕಾಲದಿಂದ ನಮಗಿರ್ತಕ್ಕಂಥ ಪ್ರಾಕೃತ ಸಂಬಂಧವಾಗಿರ್ತಕ್ಕಂಥ ಲಿಂಗ ದೇಹವನ್ನೇ ತೆಗೆದು ಬಿಡ್ತಕ್ಕಂಥ ಆ ಬಂಧ ಅಂದ್ರೆ ಬಾಂಡೇಜ್, ಅದನ್ನೇ ತೆಗೆದು ಬಿಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಪರಮಾತ್ಮನ ಯಾರ್ ಕಟ್ಟಿ ಹಾಕ್ಲಿಕ್ಕೆ ಮುಡಿಯೋದು. ಆದ ಕಾರಣ ಬಿದುರು ಮಾಡಿರ್ತಕ್ಕಂಥದ್ದು ಈ ಪ್ರಕಾರವಾಗಿ ಸರಿಯಾಗಿಲ್ಲ ಎಂಬುದಾಗಿರ್ತಕ್ಕಂಥದ್ದು. ಅಂಕಲ್ ಸಾರಿ ಅಂಕಲ್, ಒಂದೇ ನಿಮಿಷ ಅಂಕಲ್. ಯಾವ ವರ್ಸ್ ಮಾಡ್ತಾ ಇದ್ದೀರಾ ಅಂಕಲ್? ವಿ ಆರ್ ಲಿಟಲ್, ನಾನು ಸ್ವಲ್ಪ ಐ ಆಮ್ ಔಟ್ ಆಫ್ ಟ್ಯೂನ್ ಇಲ್ಲಿ. 18 ಚಾಪ್ಟರ್ 23. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. 23 18th ತುಂಬಾ ಮುಖ್ಯ ಅಂತ ಹೇಳಿದೆ, ಅದು ನೀವು ಗಮನಿಸಿದ್ವಿ ಅಂತ. ಎಸ್ ಅಂಕಲ್ 23. ಎಸ್, ಮನಸ ವಾಚ ಕಾಯ ಭಗವಂತನ ವಿಷಯದಲ್ಲಿ ತಪ್ಪು ಮಾಡ್ಲಂಗಿರ್ತಕ್ಕಂಥ ಅವರು ತಪ್ಪದು ಅಧಿಕಾರಿ ವರ್ಗದಲ್ಲಿ ನಾ ಹೇಳ್ತೇನೆ, ಅರ್ಥ ಆಯ್ತಲ್ಲ. ಅಧಿಕಾರಿ ವರ್ಗ ಅಂದ್ರೆ ಲಕ್ಷ್ಮಿಗೆ ಕಳಗಿರ್ತಕ್ಕಂಥವ್ರು ಅಂತ ಅರ್ಥ. ಅದರಲ್ಲಿ ಬ್ರಹ್ಮದೇವರು, ವಾಯುದೇವರು, ಭೀಮಸೇನ ದೇವರು, ನಮ್ಮ ಆಚಾರ್ಯರು ಎಲ್ಲ ಮುಂದೆ ತಾನೆ, ಅದು ತಾನು ಮುಖ್ಯ ಎಂಬ ಅದನ್ನು ನಿರೂಪಣೆ ಮಾಡ್ತಕ್ಕಂಥದಕ್ಕೆ. ಇನ್ಫ್ಯಾಕ್ಟ್ ದಿಸ್ ಈಸ್ ದಿ ಫಸ್ಟ್ ಬುಕ್ ಐ ರೋಟ್ ಆನ್ ಮಹಾಭಾರತ ತಾತ್ಪರ್ಯ ಇನ್ ದಿ ಇಯರ್ 1995. ಏನಕ್ಕಂದ್ರೆ ಇದರಲ್ಲಿ ತುಂಬಾ ಪುಣ್ಯ ಬರಬೇಕು, ತುಂಬಾ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು. ಆದ ಕಾರಣ ಈಗ ಹೇಳ್ತಾರೆ, ವಿದುರ್ನ ಇರ್ತಕ್ಕಂಥವ ಏನು ತಪ್ಪು ಮಾಡಿದ ಅಂದ್ರೆ, ಕೃಷ್ಣ ನೀ ಬರ್ಬೇಡ, ನಿನ್ನ ಕಟ್ಟಿ ಹಾಕೊಡಾರು ಹಂಗೆ ಅಂತ ಹೇಳಿದ. ಕೃಷ್ಣನ ಕಟ್ಟಿ ಹಾಕಲಿಕ್ಕೆ ಮುಡಿಯಾದ ಯೋಚನೆ ಮಾಡಿ ನೋಡ್ರಿ. ಬಂದಕೋ ಬಹುಪಾಶೇನ ಅಂತ ಅದಲ್ಲಿ ಅಲ್ಲಿ ಹಾಕಿರುವೆ. ಏನಂದ್ರೆ ಅನಾದ್ಯನಂತ ಕಾಲವಾಗಿ ಜೀವರ ಇರ್ತಕ್ಕಂಥವ್ರು, ಸೃಷ್ಟಿಗೆ ಬಂದ ಜೀವರು, ಸೃಷ್ಟಿ ಇನ್ನು ಮೋಕ್ಷಕ್ಕೆ ಹೋಲೈದ ಜೀವರು, ಸೃಷ್ಟಿಗೆ ಬರ್ಲಾಂಗಿರ್ತಕ್ಕಂಥ ಜೀವರಿಗೂ ಅಷ್ಟಕ್ಕೂ ಈ ಲಿಂಗ ದೇಹ ಬಂಧವಾಗಿರ್ತಕ್ಕಂಥದ್ದು, ಅದನ್ನ ಬಿಡಿಸ್ತಕ್ಕಂಥ ಪ್ರಭುವಾಗಿರ್ತಕ್ಕಂಥ ಪರಮಾತ್ಮ ಇವರ್ತಕ್ಕಂಥ ಹಗ್ಗವಾಗಿರ್ತಕ್ಕಂಥದ್ದನ್ನ ಕಟ್ಟಿ ಹಾಕಲಿಕ್ಕೆ ಮುಡಿಯಾದ ಅಂತ. ಈ ವೇಳೆ ನಾನು ಡಾಕ್ಟರ್ ಹತ್ರ ಒಂದು ಮಾತು ಹೇಳುತ್ತೆ, ಏನಂತಂದ್ರೆ ಈ ಒಂದು ಬಿದುರನ ಚರಿತ್ರೆ ಓದಾ ಹೇಳ್ತಾನೆ. ನೀವು ನನ್ನ ಹತ್ರ ಆ ಪುಸ್ತಕ ನಿಮ್ಮ ಹತ್ರ ಇದೆಯೋ ಇಲ್ವೋ ನಂಗೆ ತಿಳಿದು, ಸಿಗ್ನಿಫಿಕೆನ್ಸ್ ಆಫ್ ಸ್ಮೈಲ್ ಅಂಡ್ ಲಾಫ್ಟರ್ ಇನ್ ವೇದಾಂತ ಅಂತ ಒಂದು ಬುಕ್ ಇರೋದು, ಅದ್ರಲ್ಲಿ ತೆಗೆದು ನೋಡಿರಿ ಅಂದ್ರೆ ವಿದುರ ತಾನ ಅದಕ್ಕೆ ಕಾರಣ ಹೇಳ್ತಾ ಇದ್ದಿಲ್ಲ. ಆ ಒಂದು ವಿಷಯ ನಮಗೆ ಹೇಳ್ತಾನೆ, ಏನಂದ್ರೆ ಪರಮಾತ್ಮ ಇಂಥ ಮರಿ ಬರ್ತಾನ ಬಂದು ಧೃತರಾಷ್ಟ್ರ ಅಂತೇಳಿ ಒಂದು ಮಾತಾಡ್ತಾನ, ನೋಡಪ್ಪ ನಿನ್ ತಮ್ಮ ಊಟ, ನಿನ್ ತಮ್ಮ ಬದುಕಿದ್ದ ಅಂದ್ರೆ ಅವನಿಗೆ ಅರ್ಧ ರಾಜ್ಯ ನೀ ಕೊಡ್ಬೇಕು, ನಿನ್ ತಮ್ಮನ ಮಕ್ಕಳಿಗೆ ಅರ್ಧ ರಾಜ್ಯ ಕೊಟ್ಟುಡು ಅಂತಾನ. ಮುಡಿಲಾರ್ದು ಅಂತ ಹೇಳೋಣ, ಇಲ್ಲ 5 ಗ್ರಾಮವಾರು ನೀ ಕೊಟ್ಟುಡು ಅಂತಾನ. ಬೇಡ, ಇಲ್ಲ ಒಂದು 5 ಮನೆಯಾರು ಕೊಟ್ಟುಡು ಅಂತ ಹೇಳವಳೆ.
ದುರ್ಯೋಧನ ಹೇಳ್ತಾನ, ಸೂಜಿ ಕುಕ್ಕ ಸಳ ಕೂಡ ನಾ ಕೊಳ್ಳಾರೆ ಅವರು ಹಾಗೆ ಅಂತ ಹೇಳ್ತಾನ. ಆಗ ಧೃತರಾಷ್ಟ್ರ ಇರ್ತಕ್ಕಂಥ ಬದಲು ಹೇಳಕ್ ಬಿಡಿಲ್ಲ. ಅದಕ್ಕೆ ಆಮೇಲೆ ಹಿಂಗ್ ಮಾಡಾದು ನೀ ಮಾಡೋದು ಸರಿಯಲ್ಲ ಹಾಗೆ ಅಂತ ವಿದುರ ಹೇಳ ವೇಳೆ ಇವ ಬಂದು ದುರ್ಯೋಧನ, ಇದು ಮುಖ್ಯವಾದ ಸ್ಥಳ, ದುರ್ಯೋಧನ ಆ ಕತ್ತಿಯ ಇರ್ತಕ್ಕಂಥ ಅದನ್ನ ಕವರಿಂದ ತೆಗೆಯ ಶಬ್ದ ಕೇಳುತ್ತೆ ಸರ್ರಂತ. ಆಗಲೂ ಧೃತರಾಷ್ಟ್ರ ಮಾತಾಡೋದಿಲ್ಲ. ಯಾರು ಬಿದುರನ್ನು ಬಡಿಬೇಕು, ಕತ್ತಿಯಿಂದ ಕೊಲ್ಲಬೇಕು ಅಂತ ಹೇಳಿ ತೆಗಿತಾನ. ಆಗಲೂ ಮೂಲ ಆಗ ಹೇಳ್ತಾನೆ, ಇನ್ನು ಮಾತಾಡಿ ಪ್ರಯೋಜನ ಇಲ್ಲ ಹಾಗೆ ಅಂತ ಹೇಳಿ ನೇರ ಯುದ್ಧದ ನಡೆಯ ಹೋಗುತ್ತೆ ಅಂತ ಹೇಳಿ ನೇರ ಬಂದು ಆ ಪಡತಲೆ ಮೇಲೆ ಬಿಲ್ಲ ಇರ್ತಕ್ಕಂಥ ಅದನ್ನ ಇಟ್ಬಿಟ್ಟು ಒಂದು ಮಾತು ನಗತಾನ. ಈ ನಗಾದಕ್ಕೆ ಏನ್ ಕಾರಣ ಅಂದ್ರೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯನು ನಿತ್ಯ ತಾಂತಿಕ್ಷಸ್ವ ಭಾರತ ಅಂತ ಕೃಷ್ಣ ಹೇಳ ಹೋತಾನ. ಅದು ಎಷ್ಟು ಸತ್ಯವಾಗಿರ್ತಕ್ಕಂಥದ್ದು. ಮಗಾಂಬ ಅಭಿಮಾನದಿಂದ ಅವ ಮಾಡ್ತಕ್ಕಂಥ ನನ್ನ ತಮ್ಮನ್ನ ಕೊಲ್ಲಲಕ್ಕೆ ಬಂದ್ರೆ ಕೂಡ, ಚಿಕ್ಕಪ್ಪನ ಇರ್ತಕ್ಕಂಥವ ಕಕ್ಕನ ಕೊಲ್ಲಕ್ಕೆ ಬಂದ್ರೆ ಕೂಡ ಮಾತಾಡ್ಲಂಗಿದ್ದಿಲ್ಲಪ್ಪ. ಆದ ಕಾರಣ ಭಗವದ್ಗೀತಾಗ ಇರ್ತಕ್ಕಂಥದ್ರಲ್ಲಿ ಕೃಷ್ಣ ಹೇಳಿದ್ದು, ವೇದವ್ಯಾಸದೇವರು ಬರೋದು, ಕೃಷ್ಣ ಹೇಳಿರ್ತಕ್ಕಂಥದ್ದು ಬರೋದು ತುಂಬಾ ಮುಖ್ಯ. 12ನೇ ಡಿಸೆಂಬರ್ ನಿಮಗೆ ಬರ್ತೇನೆ ನೋಡ್ರಿ, ಆಗಿದ್ದ ಗೀತಾ ಪ್ರಚಾರ ಮಾಡಿದ್ದೇನೆ. ಅದು ಅರ್ಥ ಆಯ್ತಲ್ಲ, ಆ ಪ್ರಕಾರವೇ ಹೇಳ್ತಾನ. ಆದ ಕಾರಣ ಇದು ವಿದುರ್ನ ಇರ್ತಕ್ಕಂಥ. ಅದಕ್ಕೆ ಆಮೇಲೆ ನೀವು ನಕುಲ ಕರದಾನಾಯ ಪ್ರೇಷಯಾಮಾಸ ಕೇಶವೇ ಹಾಗಂತಂದ್ರೆ, ನಕುಲ ಏನ್ ಮಾಡಿದ ಅಂತಂದ್ರೆ ತುಂಬಾ ಒಂದು ಅನೇಕ ಭೃತ್ಯರ ಇರ್ತಕ್ಕಂಥವ್ರ ಕಳಿಸಿ ಕೃಷ್ಣನಿಂದ ಕಾಣಿಕೆ ವಸೂಲ್ ಮಾಡ್ಕೊಂಡ್ ಬಾ, ಸೆಸ್ ಟ್ಯಾಕ್ಸ್ ವಸೂಲ್ ಮಾಡ್ಕೊಂಡ್ ಬಾ ಎಂಬುದಾಗಿರ್ತಕ್ಕಂಥದ್ದು. ರಾಯಸು ಯಾಗ ನಡೀತೆ, ಅದಕ್ಕೆ ಬೇಕಾದನ್ನು ವಸೂಲ್ ಮಾಡ್ಕೊಂಡ್ ಬಾ ಅಂತ ಹೇಳಿ ಇಮಹೋಯ್ ಕೂಡ ಕೇಳಲ್ಲ, ಮೆಸೆಂಜರ್ ಕಳಿಸಿ ಈ ಪ್ರಕಾರವಾಗಿ ಪೇಮೆಂಟ್ ಮಾಡ್ಬೇಕು ಅಂತಾನ. ಸಹದೇವನ ಇರ್ತಕ್ಕಂಥ ಅವನು ಕೊಂಚ ಅವಮಾನ ಮಾಡ್ತಕ್ಕಂಥ ಮಾತುಗಳ ಇರ್ತಕ್ಕಂಥದ್ದು ಹೇಳಿ ಕೃಷ್ಣ ಪರಮಾತ್ಮನ ಅವಮಾನವಾಗಿರ್ತಕ್ಕಂಥದ್ದು ಮಾಡ್ತಾನ. ಅದಕ್ಕೆ ಆಮೇಲೆ ದೇವಿಕಿ ವಸುದೇವಾದ್ಯಾಹ ಮೇನಿರೇ ಮಾನುಷಂ ಹರಿ, ಇದು ಮುಖ್ಯವಾಗಿರ್ತಕ್ಕಂಥದ್ದು. ವಸುದೇವ ದೇವಿಕೆ ಏನ್ ಮಾಡಿರು ಅಂತಂದ್ರೆ, ತಮದ್ಬುಕಂ ಬಾಲಕಂ ಅಂಬುಜೇಕ್ಷಣಂ ಅಂತ ನಿಮಗೆ ಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ ಬರೋದು. ಹುಟ್ಟೋಣ ಪರಮಾತ್ಮನ ಇರ್ತಕ್ಕಂಥವ ಬಂಗಾರದ ಕಿರೀಟ, ಪೀತಾಂಬರ ಇತ್ಯಾದಿಗಳು ಇಟ್ಟುಕೊಂಡು ಚತುರ್ಭುಜದಿಂದ ಇರ್ತಕ್ಕಂಥ ಶಂಖಚಕ್ರ ಗದಾಧಾರಿಯಾಗಿ ಆ ಪ್ರಿಸನ್ಲಿ ಒಂದು ಕಾಕ್ಷಿಯ ಇರ್ತಕ್ಕಂಥದ್ದು ದೇವಿಕೆ ಕೊಟ್ಟು, ಆ ದೇವಿಕೆಯ ಇರ್ತಕ್ಕಂಥದ್ದು ಹೊಗಳಿ, ವಸುದೇವನ ಇರ್ತಕ್ಕಂಥ ಹೊಗಳಿ, ದೇವಿಕೆ ಹೇಳ್ತಾಳೆ ಇವಳು ನನ್ನ ಮಗ ಅಲ್ಲ. ವೆನ್ ದಿ ಮದರ್ ಡಿನೈಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಸನ್, ಕೋರ್ಟಲ್ಲಿ ಎಸ್ ಅಂತ ಹೇಳಿಡುವ, ನನ್ನ ಮಗ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಅಂತ ದೇವಿಗೆ ವಸುದೇವನ ಇರ್ತಕ್ಕಂಥವನಿಗೆ ಹಿಂದೆ ಅಜ್ಞಾನವಾಗಿರ್ತಕ್ಕಂಥದ್ದು ಬಂದು ತಿರುಗು ಕೃಷ್ಣ ಪರಮಾತ್ಮ ಸಾಧಾರಣ ಕೂಸಂಗೆ ಎರಡೇ ಕೈಯಿಂದ ಮನೆಕಂಡು ಅಳ್ಳಕ್ಕೆ ಆರಂಭಿಸಿದ. ಆ ಅವನಿಗೆ ಕೃಷ್ಣನ ಇರ್ತಕ್ಕಂಥವನು ಒಂದು ಕೂಸ್ತಾನೆ, ಸಾಧಾರಣ ಮನುಷ್ಯ ಕೂಸ್ತಾನೆ ಅಂತ ನೆನ್ಸಿಟ್ರಂತೆ. ಇದು ಹ್ಯೂಮನ್ ಬೀಯಿಂಗ್ ಅಂತ ನೆನ್ಸಿಟ್ರು. ಇದು ತಪ್ಪ ಇರ್ತಕ್ಕಂಥದ್ದು. ಆಮೇಲೆ ಭೀಷ್ಮಾಚಾರ್ಯರು ಎಲ್ಲವ ಇದು ಒಂದೊಂದು ಡಾಕ್ಟರ್ ಹೇಳಿದೆ, ಒಂದೊಂದು ಶ್ಲೋಕಕ್ಕೂ ಭಾರತ ಕಥೆ ತಿಳಿದರೆ ತಾನೇ ಈ ಬ್ಯಾಕ್ ಗ್ರೌಂಡ್ ಅರ್ಥ ಆಗೋದು. ಅರ್ಥ ಆಯ್ತಲ್ಲ ಒಂದೊಂದು ಪದ. ಆಗ ಭೀಷ್ಮಸ್ತು ಭಾರ್ಗವಂ ರಾಮಂ ಅಥ ಮೇನೆ ಯೋಧಚ. ಭೀಷ್ಮ ಏನ್ ಮಾಡಿದ ಅಂತಂದ್ರೆ ಪರಶುರಾಮ ದೇವರ ಇರ್ತಕ್ಕಂಥ ಅವ್ರನ್ನ ಕ್ರಿಟಿಸೈಸ್ ಆಗಿರ್ತಕ್ಕಂಥದ್ದು ಮಾಡಿ ತುಂಬಾ ಡಿಸ್ರೆಸ್ಪೆಕ್ಟ್ ಮಾಡಿದ ಭೀಷ್ಮಾಚಾರ್ಯರು. ಮತ್ತೆ ಏನು ಅಂದ್ರೆ ಈ ಭೀಷ್ಮ ಇನ್ನು ಅವ್ರು ಕೂಡ ಜಗಳವಾಗಿರ್ತಕ್ಕಂಥದ್ದಕ್ಕೂ ಹೋದ, ಈ ಪ್ರಕಾರವಾಗಿರ್ತಕ್ಕಂಥದ್ದು. ಆಮೇಲೆ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕರ್ಣ ಇತ್ಯಾದಿಗಳೆಲ್ಲ ಏನ್ ಮಾಡಿರು ಅಂತ ಹೇಳಿದ್ರೆ, ದ್ರೋಣ ಕರ್ಮ ದ್ರೌಣಿ ಕೃಪಾಹ ಕೃಷ್ಣಾಭಾವೇ ಮನೋದದು. ಇದು ತುಂಬಾ ಮುಖ್ಯವಾದ್ದು, ತುಂಬಾ ತಪ್ಪ ಇರ್ತಕ್ಕಂಥದ್ದು. ಇದೆಲ್ಲ ಕಲಿಪ್ರವೇಶವಾಗಿರ್ತಕ್ಕಂಥದ್ದು ಅವರಿಗೆ ಉಂಟು. ಭೀಮಸೆ ಇವರೆಲ್ಲ ದೊಡ್ಡವರು, ನಾ ಹೇಳೋದು ಚಂದ ಅರ್ಥ ಮಾಡಿಕೊಳ್ರಿ, ದೊಡ್ಡವರು. ಆದರೆ ಭೀಮಸೇನ ದೇವರಿಗಿಂತ ತುಂಬಾ ಕಡಿಮೆ ಎಂಬ ಅದಕ್ಕೋಸ್ಕರವಾಗಿ ಇದು ಹೇಳ್ತೇವೆ ಹೊರತಾಗಿ ಒಡತಿಗೆ ನಾವೆಲ್ಲ ಎಲ್ಲರೂ ದ್ರೋಣಾಚಾರ್ಯಗಿಂತ ದೊಡ್ಡವರು ನೆನ್ಸ್ಕೊಂಡು ಹೋಗ್ಬಿಟ್ರಿ, ಅದು ತುಂಬಾ ತಪ್ಪು. ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮಾಚಾರ್ಯರು ಸಾಕ್ಷಾತ್ ರುದ್ರದೇವರು, ಕೃಪಾಚಾರ್ಯರು ಇವರೆಲ್ಲ ಏನ್ ಮಾಡಿರು ಅಂದ್ರೆ ಕೃಷ್ಣನ ಹೆಂಗಾರು ಎಲಿಮಿನೇಟ್ ಮಾಡ್ಬೇಕು ಮಾಡಿರ್ತ ನಮ್ಮೆಲ್ಲ ಸುಖವಾಗಿ ಇರ್ಲಕ್ ಬಿಡಿಯೋದು ಅಂತ. ಇದಕ್ಕೆಂದ್ರೆ ಎಲ್ಲ ದುರ್ಯೋಧನನ ಕಂಪನಿಯಲ್ಲಿ ಇರ್ತಕ್ಕಂಥವ್ರು, ಅವನು ವೈಭವ ಇರ್ತಕ್ಕಂಥದ್ದು. ರುದ್ರದೇವರು ಇತರ ದೇವತೆಗಳ ಇರ್ತಕ್ಕಂಥವ್ರು ಮೂರು ರೂಪವಾಗಿರ್ತಕ್ಕಂಥದ್ರಲ್ಲಿ ಕೂಡ ಈ ಪ್ರಕಾರವಾಗಿ ದ್ರೋಹವಾಗಿರ್ತಕ್ಕಂಥದ್ದು ನೆನೆಸಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಋಷಿ ಮಾನುಷ ಗಂಧರ್ವಾಹ
ವಕ್ತವ್ಯಾಹ ಕಿಮುತ ಪರೆ ಜನ್ಮ ಜನ್ಮಾಂತರೆ ಅಜ್ಞಾನಾತ್ ಅವಜಾನಂತಿ ಯತ್ಸದಾ. ಶ್ರೀಮದಾಚಾರ್ಯರು ತಿರುವು ಹೇಳ್ತಾನೆ, ಶ್ರೀಮದಾಚಾರ್ಯರ ಶ್ಲೋಕ ಗ್ರಂಥಗಳನ್ನ ಗುರುಮುಖೇನ ಓದಲಾಂಗಿದ್ರೆ ತಪ್ಪಾಯಿ ನರಸಿಂಹ ತಾನೆ ನಾನು ನೋಡಿದ್ದೇನೆ. ಪ್ರಶ್ನೆ ಕೇಳು ಅಂತ ಹೇಳ್ತಾನೆ. ಅವ್ರು ಕೇಳ ಪ್ರಶ್ನೆ ಕೇಳಿದ್ರೆ ತುಂಬಾ ಸಂಕಟವಾಗಿರ್ತಕ್ಕಂಥದ್ದಾಗತ್ತೆ. ಆಗ ಋಷಿಗಳು, ಉತ್ತಮರಾಗಿರ್ತಕ್ಕಂಥ ಜೀವರಾಶಿಗಳು, ಗಂಧರ್ವರಾಗಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ದೇವತೆಗಳೇ ಈ ಪ್ರಕಾರವಾಗಿರವಳೆ ಇವರೆಲ್ಲ ಬಂದು ಏನೋ ಬಂದು ತಪ್ಪಾಗಿ ನಡ್ಕಂತಾರೆ ಎಂಬುದು ಒಂದು ಆಶ್ಚರ್ಯವಾಗಿರ್ತಕ್ಕಂಥದ್ದಲ್ಲ. ಆದ ಕಾರಣ ಏನನ್ನು ಮಾಡ್ಬೇಕು ಅಂದ್ರೆ ತಸ್ಮಾದ್ ಏಕೋ ಇವದು ಮಧು 28ನೇ ಶ್ಲೋಕ ಅಂಡರ್ಲೈನ್ ಮಾಡ್ಸಿಲ್ರಿ. ತಸ್ಮಾತ್ ಏಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತ. 28ನೇ ಶ್ಲೋಕ ಸಿಕ್ಕಿತಾ? ಪೇಜ್ 12 ಇಲ್ಲಿ ಕೆಳಗೆ. ಅರ್ಥ ಆಯ್ತಲ್ಲ? ತಸ್ಮಾತ್ ಆ ಕಾರಣದಿಂದ, ಈಗ ಇದರಿಂದ ಏನಂದ್ರೆ ಏಕಃ ವಾಯುರೇವ ಧರ್ಮೇ ಭಾಗವತೆ ಸ್ಥಿತ ಲಕ್ಷ್ಮೀ ಸರಸ್ವತಿ ಚೇವಿ ಪರಶುಕ್ಲತ್ರಯಂ ಶ್ರುತಂ. ಇದು ತುಂಬಾ ಮುಖ್ಯವಾದ ಈ ಪರಶುಕ್ಲತ್ರಯರ ವಿಷಯವಾಗಿರ್ತಕ್ಕಂಥದ್ದಲ್ಲಿ ಇದರಲ್ಲಿ ನಿಮಗೆ ಪ್ರಮೇಯ ಹೇಳಬೇಕು. ಇದಕ್ಕೆಂದ್ರೆ ಅಂದಂತಮಸ ಇರ್ತಕ್ಕಂಥದ್ದು ನಿತ್ಯ ನರಕ ಅಂತ ಹೇಳ್ತಾರೆ ನೋಡ್ರಿ. ಅದು ಬಂದು ಅಪಿಸಪ್ತ ಓಂತ ಸೂತ್ರ. 7 ನರಕ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಕೋಟಿ ನರಕದಲ್ಲಿ 7 ಪ್ರಸಿದ್ಧಿ. ಅದ್ರಲ್ಲಿ 1 to 5 ಹೋದವು ಕೂಡ ವಿಚಿತ್ರ ಸಣ್ಣಪುಟ್ಟ 3 ಬಂದುಲ್ವಾ. 6 and 7 ಬರ್ಲಾರ. ತಾಮಿಶ್ರ ಅಂತ ಅಂದಿಲ್ಲ. ಅದಕ್ಕೆ ಬೀಳ್ತಕ್ಕಂಥ ಅದಕ್ಕೆ ಏನು ದ್ರೋಹ ಮಾಡಿರ ಆಗೋದು ಅಂದ್ರೆ ಈ ಪರಶುಕ್ಲರ ದ್ರೋಹ ಮಾಡಿರ ಆಗೋದು. ಅದಕ್ಕೆ ತಾನೇ ತುಂಬಾ ಜಾಗೃತಿಯ ನಾವು ಇರ್ಬೇಕು. ಈ ಪರಶುಕ್ಲತ್ರಯರು ಅಂದ್ರೆ ಏನು ಅಂತಂದ್ರೆ, ಆದ ಕಾರಣ ವಾಯುದೇವರ ಇರ್ತಕ್ಕಂಥ ಅವರು ಒಬ್ಬರು ಮಾತ್ರ ಸ್ಟಡಿಯಾಗಿ ಯಾವಾಗಲೂ ಭಾಗವತ ಧರ್ಮದಲ್ಲಿ ಇರ್ತಕ್ಕಂಥವ್ರು. ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ ಮತ್ತು ಭಾರತೀ ದೇವಿಯರ ಇರ್ತಕ್ಕಂಥವ್ರು ಅದೇ ಪ್ರಕಾರವಾಗಿರ್ತಕ್ಕಂಥವ್ರು. ಆದ ಕಾರಣ ನಾವು ಈ ಪರಶುಕ್ಲತ್ರಯರ ವಿಷಯದಲ್ಲಿ, ಆದ ಕಾರಣ ಇತರ ದೇವತೆಗಳ ವಿಷಯದಲ್ಲಿ ತಪ್ಪಾಗಿ ಮಾಡ್ಬೇಕು ಅಂತಲ್ಲ. ದೊಡ್ಡವರ ವಿಷಯದಲ್ಲಿ, ಮನುಷ್ಯರಲ್ಲೇ ದೊಡ್ಡವರ ವಿಷಯದಲ್ಲಿ ನಾವು ತಪ್ಪಾಗಿ ಮಾಡ್ಕೊಡುದು. ಆದ್ರೆ ಈ ಬಂಧಂತಮಸ ಇರ್ತಕ್ಕಂಥದ್ದು ಆಗಬೇಕು ಅಂದ್ರೆ ಈ ಪರಶುಕ್ಲತ್ರಯರ ವಿಷಯದಲ್ಲಿ ತುಂಬಾ ಜಾಗೃತಿಯ ಇರಬೇಕು ಎಂಬ ಅದಕ್ಕೆ ತಾನೇ ಮೊದಲು ಈ ಭಾರತೀ ದೇವಿಯರು ದ್ರೌಪದಿ ದೇವಿಯರ್ನ ಇಂಥ ಮರಿ ಸೆಳ್ಕೊಂಡ್ ಬಂದ ಹಂಗೆ ಹಿಂಗೆ ಅಂತ ಕೇಳಿ 3 ದಿನ ಊಟ ಮಾಡಲ್ಲ. ಏನ್ ಇಂಥ ಮರಿ ಇದೆ ಹಂಗೆ ಅಂದ್ಬಿಟ್ಟು ಅದನ್ನ ಬಂದು ಪುಸ್ತಕವಾಗಿ ಬರೆದು ಅನೇಕ ಪ್ರಮಾಣ ಕೊಟ್ಟು ಎಲ್ಲ ಮಾಡಿದೆ. ಅದಕ್ಕೆ ಆಮೇಲೆ ಕನಕದಾಸರೇ ಹೇಳಿದ್ದಾರೆ, ಇಂಥ ಮರಿ ಎಷ್ಟೋ ಗುಡ್ಡೆಯ ಇರ್ತಕ್ಕಂಥದ್ದು ವಸ್ತುಗಳನ್ನು ಕೊಟ್ಟು ಅನುಗ್ರಹ ಮಾಡಿದ ನನ್ನ ಶ್ಯಾಮಳಾ ದೇವಿಗೆ ಎಂದ್ಬಿಟ್ಟು. ಯಮಧರ್ಮರಾಜನ ಹೆಂಡತಿ ತಾನೆ ಆ ವೇಳೆ ತಿಳಿದ್ಬಿಟ್ಟು. ಆದ ಕಾರಣ ಅವರು ಅದಿಲ್ಲಿ ದ್ರೋಹವಾಗಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥವ್ರು ಈ ಕೌರವರ ಇರ್ತಕ್ಕಂಥವ್ರು. ಆದ ಕಾರಣ ತಸ್ಮಾತ್ ಏತಶ್ಚ ಕಥಿತಂ ತತ್ರ ತತ್ರ ಅಮಿತಾತ್ಮನ ವ್ಯಾಸೇನ ಪುರಾಣೇಶು ಭಾರತೇಚ ಸ್ವ ಸಂವಿಧ. ಆದ ಕಾರಣ ಈ ಭಾರತ ಆಯಿತು ಪುರಾಣಗಳಾಗಿರ್ತಕ್ಕಂಥದ್ದಲ್ಲಿ ಈ ಪರಶುಕ್ಲತ್ರಯರ ಇರ್ತಕ್ಕಂಥವ್ರ ವಿಷಯವಾಗಿರ್ತಕ್ಕಂಥದ್ದನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ಆದ ಕಾರಣ ಇದನ್ನ ಚೆಂದಾಗಿ ಜ್ಞಾಪಕ ಇಟ್ಟಬೇಕು ಎಂಬುದಾಗಿ ಹೇಳ್ಬಿಟ್ಟು ಮುಂದೆ ಹೇಳ್ತಾರೆ. ಯದಾತು ಸರ್ವಶಸ್ತ್ರ ಇಷ್ಟು ವಿಷಯ ಮುಗಿಸ್ಬಿಟ್ಟು ಈ 29ನೇ ಶ್ಲೋಕದವರೆಗೂ ಒಂದು ತತ್ವ ಏನಂದ್ರೆ ಶುದ್ಧೇ ಭಾಗವತೆ ಧರ್ಮೇ ನಿರತೋಯದ್ ಮೃಕೋದರ. ಅದೇ ಪ್ರಕಾರವಾಗಿ ಋಜ್ವಿ ಆಗಿರ್ತಕ್ಕಂಥ ಭಾರತೀ ದೇವಿಯರು, ಸರಸ್ವತಿ ದೇವಿಯರು ಅದೇ ಪ್ರಕಾರವಾಗಿ ಅವರಿಗೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ದೇವಿಯ ಪುತ್ರ ಹೇಳಲೇಬೇಕಾದಿಲ್ಲ ಎಂಬುದಾಗಿ ಅದನ್ನು ಮುಗಿಸ್ಬಿಟ್ಟು ಮುಂದೆ ವಿಷಯವನ್ನು ಹೇಳ್ತಾರೆ. ಯದಾತು ಸರ್ವಶಸ್ತ್ರ ವಾದಿನಃ ರಾಜಪುತ್ರಕಾಃ ಬಭೂವ ರಂಗ ಮಧ್ಯೆ ತಾನ್ ಭಾರದ್ವಾಜೋ ವ್ಯದರ್ಶಯತೆ. ಭಾರದ್ವಾಜ ಅಂದ್ರೆ ಭರದ್ವಾಜ ಋಷಿಗಳ ಮಕ್ಕಳೇ ಇರ್ತಕ್ಕಂಥ ದ್ರೋಣಾಚಾರ್ಯರಾಗಿರ್ತಕ್ಕಂಥವ್ರು ಏನ್ ಮಾಡಿರು ಅಂದ್ರೆ, ಈಗ ಈ ರಾಜರ ಮಕ್ಕಳ ಇರ್ತಕ್ಕಂಥವ್ರು, ಹಾಗಂದ್ರೆ ಯಾರು ಪಾಂಡುರಾಜನ ಮಕ್ಕಳ ಇರ್ತಕ್ಕಂಥವ್ರು ಮತ್ತು ಧೃತರಾಷ್ಟ್ರ ಮಕ್ಕಳ ಇರ್ತಕ್ಕಂಥವ್ರೆಲ್ಲ ಅವ್ರ ಹತ್ರ ಟ್ರೈನಿಂಗ್ ತಗೊಂಡ ಕಾರಣ ಈಗದ್ದು ಅವ್ರು ಏನೇನು ವಿಧವಾಗಿರ್ತಕ್ಕಂಥ ತಮ್ಮ ಅಸ್ತ್ರಶಸ್ತ್ರಗಳು ಪಡೆದಿದ್ದಾರೆ ಎಂಬುದನ್ನು ತೋರಿಸಲಿಕ್ಕೋಸ್ಕರವಾಗಿ ಒಂದು ದೊಡ್ಡ ಸ್ಪೋರ್ಟಿಂಗ್ ಇವೆಂಟ್ ಅದನ್ನು ಏರ್ಪಾಡಾಗಿರ್ತಕ್ಕಂಥದ್ದು ಮಾಡಿರು. ಪ್ಲೇ ಗ್ರೌಂಡ್ ಆಗಿರ್ತಕ್ಕಂಥದ್ದಲ್ಲಿ ಮಾಡಿ ಮೊದಲು ರಕ್ತ ಚಂದನ ಸತ್ಪುಷ್ಪ ಏನ್ ಮಾಡಿದ್ರೆ ವಸ್ತ್ರಶಸ್ತ್ರ ಗುಡೋದ ಕೈ ಇದರಿಂದ
ಮೊದಲು ದ್ರೋಣಾಚಾರ್ಯರು ತನಗೆ ಗುರುಗಳಾಗಿರ್ತಕ್ಕಂಥ ಪರಶುರಾಮ ದೇವರ ಹತ್ರದಿಂದ ತಾನೆ ಅವರು ಈ ವಿದ್ಯೆ ಅಸ್ತ್ರ ವಿದ್ಯೆ ಎಲ್ಲ ತಿಳ್ಕೊಂಡ್ರು. ಪರಶುರಾಮ ದೇವರ ಇರ್ತಕ್ಕಂಥ ಅವರಿಗೆ ಪೂಜೆ ಇರ್ತಕ್ಕಂಥದ್ದು ಮಾಡ್ಬಿಟ್ಟು ತಮ್ಮ ಶಿಷ್ಯರೆಲ್ಲ ಬಂದು ನೀವೆಲ್ಲ ಏನೇನೆಲ್ಲ ತೋರ್ಸಕ್ ಮುಡಿಯೋದು ನಿಮ್ ಟ್ಯಾಲೆಂಟ್ ವಾಟ್ ಎವರ್ ಅದನ್ನೆಲ್ಲ ಎಕ್ಸಿಬಿಟ್ ಮಾಡ್ರಿ ಅಂತ ವೇಳೆ ಅಲ್ಲಿ ಬಂದು ಧೃತರಾಷ್ಟ್ರ ಗೋದಾನ ಗಾಂಧಾರಿ ಕುಂತಿ ದೇವಿ ಎಲ್ಲ ದೊಡ್ಡವರೆಲ್ಲ ಕೂತಿದ್ದಾರೆ. ಆಗ ತೇ ಭೀಷ್ಮ ದ್ರೋಣ ವಿದುರ ಗಾಂಧಾರಿ ಧೃತರಾಷ್ಟ್ರಗಾನ್ನಿ ಆಗ ಈ ಪ್ರಿನ್ಸೆಸ್ ಆಗಿರ್ತಕ್ಕಂಥವ್ರೆಲ್ಲ ಏನ್ ಮಾಡಿರು ಅಂದ್ರೆ ಬಂದು ದೊಡ್ಡವರಾಗಿರ್ತಕ್ಕಂಥ ರಾಜರಿಗೆ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ಯಾರಿಗೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ವಿದುರ ಗಾಂಧಾರಿ ಧೃತರಾಷ್ಟ್ರ ಕುಂತಿ ದೇವಿ ಎಲ್ಲರಿಗೂ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡ್ಬಿಟ್ಟು ಅವರವರು ಏನ್ ಮಾಡಿರು ಅಂದ್ರೆ ತಥಾ ಆದರ್ಶ ವ್ಯೂಹಂ ಅವರ ಆದರ್ಶಯತೆ ತಾವು ಕರೆದಿರ್ತಕ್ಕಂಥ ವಿದ್ಯವಾಗಿರ್ತಕ್ಕಂಥ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿರು. ಆಗ ಸರ್ವೈಹಿ ಪ್ರದರ್ಶಿತೆ ಅಸ್ತ್ರೇತು ದ್ರೋಣಾತ್ ಏನಾಯ್ತು ಮಹಾಸ್ತ್ರವಿತ್ತು. ಆಗ ಎಲ್ಲರೂ ಬಂದು ವಿಚಿತ್ರವಾಗಿರ್ತಕ್ಕಂಥ ಅದನ್ನು ತೋರ್ಸಾಗಳೆ ಅಸ್ತ್ರವಿದ್ಯಾವಲ್ಲಿ ದ್ರೋಣಾಚಾರ್ಯರಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರಾಗಿರ್ತಕ್ಕಂಥವ್ರು ತುಂಬಾ ಎಕ್ಸ್ಪರ್ಟ್ ಆಗಿ ಇರ್ತಕ್ಕಂಥದ್ದು ಅವರು ತೋರ್ಸಕ್ಕಂಥ ಟ್ಯಾಲೆಂಟ್ ಆಗಿರ್ತಕ್ಕಂಥದ್ದು ಬೇರೆಯವರಿಂದ ಬಿಡಿಲ್ಲ. ಅವರು ಎಕ್ಸ್ಟ್ರಾಡಿನರಿ ಆಗಿರ್ತಕ್ಕಂಥವ್ರು ಸಾಕ್ಷಾತ್ ರುದ್ರದೇವರು ದ್ರೋಣಾಚಾರ್ಯ ಮಕ್ಕಳ ಅವತಾರ ಮಾಡಿರೋರು. ಅವ್ರು ಬಂದು ಈ ಎಲ್ಲಾ ರಾಜರ ಮಕ್ಕಳಿಗಿಂತ ವಿಚಿತ್ರವಾಗಿರ್ತಕ್ಕಂಥ ತನ್ನ ಸಾಮರ್ಥ್ಯವಾಗಿರ್ತಕ್ಕಂಥ ಅದನ್ನು ತೋರಿಸಿದ್ರು. ಅದಕ್ಕೆ ಆಮೇಲೆ ತಥೋಪಿ ಅತಿತರಾನ್ ಪಾರ್ಥ ಆಮೇಲೆ ಅರ್ಜುನನ ಇರ್ತಕ್ಕಂಥವನು ತನ್ನ ಸ್ಕಿಲ್ ಆಗಿರ್ತಕ್ಕಂಥ ಅದನ್ನು ತೋರಿಸಿದ. ನಾನು ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥವ್ರು ಏನ್ ಮಾಡ್ತಾರೋ ನಾನು ತೋರಿಸ್ತೇನೆ ಅಂತ ಹೇಳಿ ಅವ ಏನ್ ಮಾಡಿದ ಅಂದ್ರೆ ಒಂದು ಚಿಕ್ಕ ಹುಡುಗ ಇರ್ತಕ್ಕಂಥದ್ದು ಮೇಲೆ ಹಾರ್ತಾ ಇತ್ತು. ಅದು ಬಿಲ್ಲು ಬಿಟ್ಟು ಅದ್ರ ಒಂದು ಕಾಲಿನ ಮಾತ್ರ ಕತ್ತರಿಸಿದ. ಅದೇ ಮಾದರಿ ಅದರ ಕಣ್ಣಿ ಮೇಲೆ ಇರ್ತಕ್ಕಂಥ ಒಂದು ಚಿಕ್ಕ ಹೇರ್ ರೋಮವನ್ನ ಮಾತ್ರ ತೆಗೆದ. ಈ ಪ್ರಕಾರವಾಗಿ ಇದನ್ನು ತೋರಿಸಿದ. ಈ ಪ್ರಕಾರವಾಗಿ ಏವಮಾದೇನಿ ಚಿತ್ರಾಣಿ ಎಂದುಟ್ರು. ಈ ಪ್ರಕಾರವಾಗಿ ಮೆನಿ ಅಸ್ಟಾನಿಶಿಂಗ್ ಫೀಚರ್ಸ್ ಇರ್ತಕ್ಕಂಥ ಅದನ್ನ ಅರ್ಜುನನ ಇರ್ತಕ್ಕಂಥ ತೋರಿಸಿದ. ಆಗ ಏನಾಯ್ತು ಅಂದ್ರೆ ತದೈವ ಕರ್ಣಂ ಆಗತ್ಯ ಇಂಥ ಮರಿ ಅರ್ಜುನನ ಇರ್ತಕ್ಕಂಥ ತನ್ನ ಬಿಲ್ ವಿದ್ಯೆ ಇರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಡೆಮಾನ್ಸ್ಟ್ರೇಟ್ ಮಾಡೋ ಕಾಲದಲ್ಲಿ ಕರ್ಣನ ಇರ್ತಕ್ಕಂಥವ ಅಲ್ಲಿ ಬಂದ ನೇರ ಕರ್ಣ ಇರ್ತಕ್ಕಂಥವ ನಾನು ಇದರಲ್ಲಿ ಬರ್ತೇನೆ ಎಂಬುದಾಗಿ ಹೇಳಿದ. ಇದರಲ್ಲಿ ಒಂದು ಒಳ್ಳೆ ಪ್ರಮೇಯ ಇದೆ, ಅದಕ್ಕೋಸ್ಕರ ಹೇಳ್ತೇನೆ. ಅಮ್ಮ ಪರಶುರಾಮ ದೇವರತ್ಲಿ ಅಸ್ತ್ರ ವಿದ್ಯಾವ ಇರ್ತಕ್ಕಂಥ ಅದನ್ನ ಪಳಗಿದವ. ಆದ ಕಾರಣ ಇವರೆಲ್ಲ ತೋರಿಸ್ತಾ ಇದ್ದಾರೆ ನಾನು ದ್ರೋಣಾಚಾರ್ಯರತ್ಲಿ ಶಿಷ್ಯನಾಗಿ ಇಲ್ಲೇ ಇದ್ರು ಕೂಡ ಪರಶುರಾಮ ದೇವರತ್ಲಿ ನಾನು ಶಿಷ್ಯನಾಗಿದ್ದೇನೆ, ನನ್ನ ಸ್ಕಿಲ್ಲಿನ ತೋರಿಸ್ತೇನೆ ಎಂಬುದಾಗಿ ಬಂದ. ಆಗ ಕುಂತಿಯ ಇರ್ತಕ್ಕಂಥವಳು ಕುಂತಿ ನಿಜಂ ಸುತಂ ಜ್ಞಾತ್ವ ಲಜ್ಜೆಯ ನ ಅವದತ್ ತಂ. ಆಗ ಕುಂತಿಗೆ ತಿಳಿಯೋದು ಬಂದಿರ್ತಕ್ಕಂಥ ಕಾರಣ ನನ್ನ ಮಗ ಹಂಗಂತ ಯಾವಾಗ ಹೇಳ್ತಾಳೆ ಎಂಬುದನ್ನ ನಿಮಗೆ ಒಂದಿನ ಹೇಳ್ತಾನೆ, ಯಾವಾಗ ಅದನ್ನ ಡಿಸ್ಕ್ಲೋಸ್ ಮಾಡ್ತಾಳೆ ಎಂಬುದಕ್ಕೆ. ಈಗ ಕುಂತಿಗೆ ತಿಳಿಯೋದು ಈ ಕರ್ಣ ಬಂದಿದ್ದಾನ ನನ್ನ ಮಗ ತಾನೆ ದುಡ್ಡು. ಆದ್ರೆ ಬಾಕಿಯವರಿಗೆ ತಿಳಿದದ್ದು ಪಾರ್ಥು ಹೇಳ ವೇಳೆ ಲಜ್ಜೆಯ ಅಂತಂದ್ರೆ ನಾಚಿಕೆಯಿಂದ, ಇದಕ್ಕೆಂದ್ರೆ ಕಾಣಿನ ಅಂತ ಹೆಸರು ಕರ್ಣನ್ಗೆ. ವಿವಾಹ ಪೂರ್ವ ಮದುವೆ ಮುಂಚೆ ಹುಟ್ಟಿದವನ ಇರ್ತಕ್ಕಂಥವ, ಅದು ಹೇಳಕ್ಕಿಲ್ಲ. ಕುಂತಿಯ ಇರ್ತಕ್ಕಂಥವಳು ಮದುವೆ ಮಾಡಲ್ಲ. ಆಗ ಹೇಳವಳೆ ಆಗ ಭೀಮಸೇನ ದೇವರ ಇರ್ತಕ್ಕಂಥವ್ರು ಬಂದರು. ಏನಂದ್ರೆ ಒಂದು ಮಾತು ಹೇಳಿರು, ರಣಾಯ ಅಕ್ಷ ವಿಖ್ಯಾನಂ ಜಾನನ್ನೇ ಧರ್ಮ ಪ್ರತೀಪಕಂ ಭೀಮೋ ನಿವಾರ್ಯ ಬೀಭತ್ಸಂ ಬೀಭತ್ಸಂ ಕರ್ಣಯಾದಾತ್ ಪ್ರಮೋದಕಂ ಹಾಗೆಂತ. ಭೀಮಸೇನ ದೇವರು ಅಲ್ಲಿ ಭೀಮಸೇನ ದೇವರು ಬಂದು ಏನ್ ಮಾಡಿರು, ಕರ್ಣ ನೀ ಇಂತ ಮರಿ ಕ್ಷತ್ರಿಯನಲ್ಲ, ಆದ ಕಾರಣ ನೀ ಸೂದ ಅಂದ್ರೆ ಚಾರಿಯೇಟರ್, ನೀ ಓಡಿಸ್ತಕ್ಕಂಥವ ಬಂಡಿ ಓಡಿಸ್ತಕ್ಕಂಥವ. ಆದ ಕಾರಣ ನೀ ಇಲ್ಲಿ ಬಂದು ಈ ಧರ್ಮ ಯುದ್ಧವಾಗಿರ್ತಕ್ಕಂಥದ್ದು ಇದರಲ್ಲಿ ನೀ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ, ಆದ ಕಾರಣ ನೀ ಬರಬೇಡ ಎಂಬುದಾಗಿ ಹೇಳಿರು. ಆಗ ಅಕ್ಷತ್ರ ಸಂಸ್ಕಾರಯುತು ಜಾತು ಈ ಶ್ಲೋಕ ಮುಖ್ಯ. ಇದಕ್ಕೆಂದ್ರೆ ಈಗ ಕುಂತಿಯ ಇರ್ತಕ್ಕಂಥವಳಿಗೆ ಕರ್ಣನ ಇರ್ತಕ್ಕಂಥ ಕ್ಷತ್ರಿಯ ಎಂಬ ತಿಳಿಯೋದು. ಇದಕ್ಕೆಂದ್ರೆ ಕುಂತಿ ಕ್ಷತ್ರಿಯಗಳು ಅವಳಿಗೆ ಹುಟ್ಟಿದವ ಅಂದ್ಬಿಟ್ಟು. ಈಗ ಭೀಮಸೇನ ದೇವರು ನೀವು ಕ್ಷತ್ರಿಯನ ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಆಗ ಕುಂತಿಗೆ ತಿಳಿದಿದ್ದು ಕೂಡ ಭೀಮಸೇನ ದೇವರಿಗೆ ತಿಳಿದ ಅಂತ ಒಂದು ಸಂದೇಹನೇ ಬರುತ್ತೆ. ಅದಕ್ಕೆ ಆನ್ಸರ್ ನಮಗೆ 38ನೇ ಶ್ಲೋಕ ಮುಖ್ಯವಾಗಿರ್ತಕ್ಕಂಥದ್ದು. ಅಕ್ಷತ್ರ ಸಂಸ್ಕಾರಯುತು
ಜಾತೋಪಿ ಕ್ಷತ್ರಿಯೇ ಕುಲೇ ಮದ ಹೆಸರು. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರೆ ಕೂಡ ಇದ್ರಲ್ಲಿ ನಡೆದೊಂದು ತಮಾಷೆ ನಿಮಗೆ ಹೇಳ್ತೇನೆ. ನಡೆದ್ದು ನಿಮ್ಮಿಂದ ನಂಬಲಕ್ ಬಿಡಿಲಾರದು, ಆದ್ರೆ ಇದು ನಡೆದ್ದು. ಏನಕ್ಕೆ ಅಂದ್ರೆ ಅಕ್ಷತ್ರ ಅಕ್ಷತ್ರ ಸಂಸ್ಕಾರ ಯುಕ್ತೋ ಜಾತೋಪಿ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರು ಕೂಡ ಕ್ಷತ್ರಿಯನಿಗೆ ಮಾಡ್ತಕ್ಕಂಥ ಸಂಸ್ಕಾರಗಳಾಗಿರ್ತಕ್ಕಂಥದ್ದು, ರಿಚುವಲ್ಸ್ ಆಗಿರ್ತಕ್ಕಂಥದ್ದು ಮಾಡಲೇದು ಪ್ರಯುಕ್ತ ಅವ ಕ್ಷತ್ರಿಯನಲ್ಲ. ಆದ ಕಾರಣ ಈಶ್ವರಾದ ನೇತ್ರೆ ಆಲೋಚನೆ ಸರ್ವಶ್ರೀ ಜ್ಞಾನಂ ಎಂಬುದಾಗಿರ್ತಕ್ಕಂಥದ್ದು ತಿಳಿದವರಾಗಿರ್ತಕ್ಕಂಥ ಭೀಮಸೇನ ದೇವರು ನೀವು ಕ್ಷತ್ರಿಯ ಸಂಸ್ಕಾರ ನಡೆಯದ ಕಾರಣ ಕ್ಷತ್ರಿಯನ ಅಲ್ಲ ಅಂತ ಹೇಳಿರೋ ಹೊರತಾಗಿ ಅವ ಕ್ಷತ್ರಿಯ ಕುಲದಲ್ಲಿ ಹುಟ್ಟಲ್ಲ ಎಂಬ ಅದಕ್ಕೆ ಅಲ್ಲ ಅಂತ ಅದನ್ನ ಡಿನೈ ಮಾಡಲ್ಲ ಎಂಬುದಾಗಿ ಹೇಳ್ಬಿಟ್ಟು ಒಂದು ಉದಾಹರಣೆ ಹೇಳ್ತಾರೆ. ಬ್ರಾಹ್ಮಣರು ಬರೋ ವೇಳೆ ಏನಂತಂದ್ರೆ, ಈಗ ಬ್ರಾಹ್ಮಣ ಇಂಥ ಮೇಲೆ ನಡೀತು ಒಂದು ಸ್ಥಳದಲ್ಲಿ ಬ್ರಾಹ್ಮಣ ಇರ್ತಕ್ಕಂಥ ಒಂದು ಹುಟ್ಟಿದ ಅಂದ್ರೆ ಅವನಿಗೆ 8 ವಯಸ್ಸಲ್ಲೋ 10 ವಯಸ್ಸಲ್ಲೋ 15 ವಯಸ್ಸಲ್ಲೋ ಯಾವಾಗಲೂ ಇಟ್ಕೊಳ್ರಿ, ಅವನಿಗೆ ಒಂದು ಉಪನಯನವಾಗಿರ್ತಕ್ಕಂಥದ್ದು ಮಾಡಿ ಗಾಯತ್ರಿ ಜಪವಾಗಿರ್ತಕ್ಕಂಥದ್ದು ಹೇಳಿಕೊಟ್ರೆ ಆ ಬ್ರಾಹ್ಮಣನ ಇರ್ತಕ್ಕಂಥ ಮಾತಾನ ಇದನ್ನ ನಡೆದೊಂದು 30 ವರ್ಷಕ್ಕೆ ಮುಂಚೆ ಒಬ್ಬರಿಗೆ ಬಂದು ಏನಾಯ್ತು ಅಂದ್ರೆ, ಹುಡುಗನಿಗೆ ಮದುವೆಗೆ ಹೆಣ್ಣು ನೋಡಾಯ್ತು. ಹೆಣ್ಣು ನೋಡಿ ಆದ್ಮೇಲೆ ಅವರಿಗೆ ಕೆಟ್ಟಂತ ಅವರು ಪುರೋಹಿತರು ಬಂದು ಕೇಳಿರು, ಇಂಥ ಮರಿ ಅವನಿಗೆ ಏನ್ ಗೋತ್ರ ಅಂತಪ್ಪ ಬಳೆ. ಆಗ ಹೇಳಿರು, ಅಯ್ಯೋ ಇನ್ನು ಹುಡುಗಿನ ಕುಜ್ಜಿಯೇ ಮಾಡಲ್ವಲ್ಲ ಹಂಗೆ ಅಂದ್ಬಿಟ್ಟು. ಆಮೇಲೆ ಅವಸರ ಮದುವೆ ಮುಂಚೆ ಮಾಡಿ ಒಂದು 3 ಎಳೆ ಮದುವೆ ಹಾಕ್ಬಿಟ್ಟು ಆಮೇಲೆ ಮದುವೆ ಮಾಡಿರು. ಇದು ನಡೆದ್ದೆ ಈಗಲ್ಲ, ಈ ಒಂದು ಇಟ್ಸ್ 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 ಎ ಪೆಕ್ಯುಲಿಯರ್ ಥಿಂಗ್. ಅದ್ರಂಗೆ ಯಾಕೆ ಹೇಳ್ತೇನೆ ಅಂದ್ರೆ, ಇದನ್ನ ತಾನು ಉದಾಹರಣೆ ಹೇಳಿದ್ದಾರೆ. ಬ್ರಾಹ್ಮಣನಿಗೆ ತಾಯಿ ತಂದೆ ಬ್ರಾಹ್ಮಣನ ಇದ್ದು ಹುಟ್ಟಿದ್ರು ಕೂಡ ಆ ಹುಡುಗನ ಇರ್ತಕ್ಕಂಥ ಅವನಿಗೆ ಸರಿಯಾದ ವರ್ಷದಲ್ಲಿ ಬುದ್ಧಿ ಮಾಡಿ ಉಪನಯನ ಮಾಡಿದ್ರೆ ಇದು ಬ್ರಾಹ್ಮಣ ಸಂಸ್ಕಾರವಾಗಿರ್ತಕ್ಕಂಥದ್ದು. ಆದ್ರಂಗೆ ಕ್ಷತ್ರಿಯ ಸಂಸ್ಕಾರವಾಗಿರ್ತಕ್ಕಂಥದ್ದು ನಿಂಗೆ ಆಗಲ್ಲ. ಅದನ್ನ ಇಟ್ಟುಕೊಂಡು ಕ್ಷತ್ರಿಯನಲ್ಲ ಅಂತ ಹೇಳಿರೋ ಹೊರತಾಗಿ ಕುಂತಿಗೆ ಹುಟ್ಟಿದ ಮಗ ಅವ ಕ್ಷತ್ರಿಯ ಕುಲದಲ್ಲಿ ಅದು ತಿಳಿಲಾಂಗ ಭೀಮಸೇನ ದೇವರು ಹೇಳಲ್ಲ ಎಂಬುದಾಗಿರ್ತಕ್ಕಂಥದ್ದು ಹೇಳಿರು. ಇದ ಕಾರಣ ಈಗ ಅವನ ಕೈಲಿ ಏನ್ ಮಾಡಿರು ಅಂತಂದ್ರೆ, ನಿರುದ್ಧೆ ಕೃತೆ ಕರ್ಣೆ ಭೀಮೇನೈವ ಸುಯೋಧನ. ಆಗ ಅವನ ಕೈಲಿ ಒಂದು ವಿಪ್ಪ ಇರ್ತಕ್ಕಂಥದ್ದು, ಚಾಟ್ವಾರ ಇರ್ತಕ್ಕಂಥದ್ದು, ಅದನ್ನು ಕೊಟ್ಟು ವಿಪ್ಪಿನ ಕೊಟ್ಟು ಇದ್ರ ಪ್ರಕಾರ ಏನಾರು ನೀ ಟ್ಯಾಲೆಂಟ್ ತೋರ್ಸೋದ ಇದ್ರ ತೋರ್ಸು. ಇದಕ್ಕೆ ಅಂದ್ರೆ ಆ ಬಿಲ್ ವಿದ್ಯೆಯಲ್ಲಿ ತೋರಿಸ್ಬೇಕು ಅಂದ್ರೆ ಕ್ಷತ್ರಿಯನ ಇರಬೇಕು ಅದ ನಿಯಮ ಹಂಗಿರ್ತಕ್ಕಂಥದ್ದು. ಇದಕ್ಕೆ ನೀ ಬರಬೇಡ, ಅಂಗೇಶು ರಾಜಾನಂ ಕರ್ಣಂ ಅಭ್ಯಸೋಚೈತಿ ಅಂತ ಹೇಳಿ ಈ ಪ್ರಕಾರವಾಗಿ ಹೇಳಿರು. ಆಗ ಧೃತರಾಷ್ಟ್ರ ಇರ್ತಕ್ಕಂಥ ಆಗ ಇದನ್ನ ನೋಡ್ತಾ ಇದ್ದ ದುರ್ಯೋಧನ. ಎದಕ್ಕೆಂದ್ರೆ ದುರ್ಯೋಧನನಿಗೆ ಕರ್ಣನ ಇರ್ತಕ್ಕಂಥವ ಡಿಯರೆಸ್ಟ್ ಫ್ರೆಂಡ್. ಕರ್ಣನಿಗೆ ಏನಾರು ಒಂದು ಆದ್ರೆ ದುರ್ಯೋಧನ ಇರ್ತಕ್ಕಂಥವ ತಡಿಲಾರ ಹಂಗಿರ್ತಕ್ಕಂಥವ. ಇದನ್ನ ನೋಡೋ ವೇಳೆ ಏನ್ ಮಾಡಿದ ಅಂದ್ರೆ, ಆ ವೇಳೆಯೇ ಅಭ್ಯಸೋಚಯತ್ ಅಂಗೇಶು ರಾಜಾನಂ ಪಿತೃಮುಂಜಸ. ಆಗ ಒಡತೆ ಅಂಗದೇಶ ಅಂತ ಒಂದು ದೇಶವಾಗಿರ್ತಕ್ಕಂಥದ್ದಕ್ಕೆ ಕರ್ಣನ ರಾಜನಾಗಿ ಮಾಡಿ ಪಟ್ಟಾಭಿಷೇಕವಾಗಿರ್ತಕ್ಕಂಥದ್ದು ಮಾಡಿದ. ಆಗ ಅಭಿಷಿಕ್ತೆ ತದಾ ಕರ್ಣೆ ಪ್ರಾಯಾತ್ ಅಧಿರತಃ ಪಿತ. ಆಗ ಈ ಪ್ರಕಾರವಾಗಿ ಅಂಗರಾಜ್ಯವಾಗಿರ್ತಕ್ಕಂಥದ್ದು ಮಾಡಿದ. ಆ ಕಾಲದಲ್ಲಿ ಈ ಸೂತನ ಇರ್ತಕ್ಕಂಥವ ಇವ ಬಂದು ಯಾರ ಹತ್ಲಿ ಬೆಳೆಸಿನು ಅವನ ಇರ್ತಕ್ಕಂಥ ಅವನ ತಂದೆಯ ಇರ್ತಕ್ಕಂಥವ ಅಲ್ಲಿ ಬಂದ. ಅಧಿರಥ ಹಂಗಂತಬ್ಬ ಚಾರಿಯಟರ ಇರ್ತಕ್ಕಂಥವ ಬಂದ. ಅವ ತಾನೇ ಈ ಕೂಸಿನ ಬಂದು ಯಮನಾದಿಂದ ತೆಗೆದು ಬೆಳೆಸಿ ಮಾಡಿದವನ ಇರ್ತಕ್ಕಂಥವ. ಅವ ಬರೋಣೆ ಏನ್ ಮಾಡಿದ ಅಂತಂದ್ರೆ, ಇವ ಬಂದು ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿದ ಕರ್ಣ ತಂದೆಗೆ. ಅದನ್ನ ನೋಡಿ ಅಲ್ಲಿರೋವರನ್ನ ತುಂಬಾ ಸಂತೋಷ ಪಟ್ಟರಪ್ಪ, ತಂದೆ ಮೇಲೆ ಎಷ್ಟು ವಿಶ್ವಾಸ ಇರ್ತಕ್ಕಂಥವ ಎಂಬುದಾಗಿ ಸಾಧು ಜನಗಳೆಲ್ಲ ಸಂತೋಷಪಟ್ಟರು. ಆಗ ಭೀಮ ಇದು ಈ ಪ್ರಕಾರವಾಗಿ ಈ ವಿಷಯನ ಮುಗಿಸ್ಬಿಟ್ಟು, ಭೀಮ ದುರ್ಯೋಧನವು ತವ ಶಿಕ್ಷಾನು ಸಂತರಿಸಿಯತೆ. ಇದಕ್ಕೆ ಭೀಮಸೇನ ದೇವರು ಮತ್ತು ದುರ್ಯೋಧನ ಇರ್ತಕ್ಕಂಥವ್ರು ಒಬ್ಬರಿಗೊಬ್ರು ಜಗಳವಾಗಿರ್ತಕ್ಕಂಥದ್ದು ಆಡಿ ಯಾರು ಜಯಿಸ್ತಾರೆ ಅಂತ ನೋಡ್ಬೇಕು ಎಂಬುದಾಗಿರ್ತಕ್ಕಂಥದ್ದು ಬರೋ ಕಾಲದಲ್ಲಿ ಏನಾಯ್ತು ಅಂದ್ರೆ, ದೊಡ್ಡ ವಿಷಯವಾಗಿರ್ತಕ್ಕಂಥದ್ದು ಗದಾ ಯುದ್ಧವಾಗಿರ್ತಕ್ಕಂಥದ್ದು. ಗದಾವಿನ ಕೈಲಿ ತಗೊಂಡು ಇಬ್ಬರು ಸಮಾದಾಯ ಗದೇ ಗುರುವಿ ಅಂತ ನೋಡ್ರ ಸಮಾರಂಭಾತ ಆರಂಭಿಸಿರು. ಆರಂಭಿಸೋ ವೇಳೆ ಏನಾಯ್ತು ಅಂದ್ರೆ, ದೇವಾಸುರ ಮನುಷ್ಯಾದಿ ಜಗದೇತತ್ ಚರಾಚರಂ ಸರ್ವಂ ತದಾ ವಿಧಾಭೂತಂ ಭೀಮ ದುರ್ಯೋಧನ ಆಶ್ರಯಾತ್. ಆಗ ಇವರಿಬ್ಬರು ಮಾತ್ರ ಆಗಲ್ಲ. ಆಗ ಏನಾಯ್ತು ಅಂದ್ರೆ, ಎಲ್ಲಾ ದೇವತೆಗಳು ದೈತ್ಯರ ಇರ್ತಕ್ಕಂಥವ್ರು ಮನುಷ್ಯರ ಇರ್ತಕ್ಕಂಥವ್ರು ಎಲ್ಲಾ ಚೇತನ ಅಚೇತನ ಇತ್ಯಾದಿಗಳಾಗಿರ್ತಕ್ಕಂಥದ್ದು ಲೋಕದಲ್ಲಿರ್ತಕ್ಕಂಥದ್ದು ಎರಡಾಗಿ ಆಯ್ತು. ಒಂದೇನು ಅಂತಂದ್ರೆ, ಈ ಪ್ರಕಾರವಾಗಿ ಭೀಮಸೇನ ದೇವರು ಪಾರ್ಕ್ ಬಂತು, ಇನ್ನೊಂದು ದುರ್ಯೋಧನ ಪಾರ್ಟ್ಸ್ ಬರ್ತಾ ಇತ್ತು. ಈ ಪ್ರಕಾರವಾಗಿ ಡಿವಿಷನ್ ಆಯ್ತು. ದೇವ ಅನುಕೂಲಾಶ್ಚ
ಭೀಮ ಏವ ಸಮಾಶ್ರಿತಃ ಅಸುರಾಹ ಅಸುರಾಶ್ಚೈವ ದುರ್ಯೋಧನ ಸಮಾಶ್ರಯ. ಇದಕ್ಕೆ ಹೇಳ್ತಾ ಇದ್ದಾರೆ. ಅದ ಕಾರಣ ದೇವತೆಗಳು, ಆ ದೇವತೆಗಳಾಗಿರ್ತಕ್ಕಂಥ ಅವರು ಫಾಲೋ ಮಾಡ್ತಕ್ಕಂಥ ಒಳ್ಳೆ ಸ್ವಭಾವ ಇರ್ತಕ್ಕಂಥವ್ರು ಋಷಿಗಳು, ಗಂಧರ್ವರು, ಮನುಷ್ಯೋತ್ತಮರಾಗಿರ್ತಕ್ಕಂಥವ್ರು ಅವರೆಲ್ಲ ಒಂದು ಪಾರ್ಶ್ವ ಬಂದು ಭೀಮಸೇನ ದೇವರು ಪಾರ್ಶ್ವ ಬಂದರು. ಅಸುರರಾಗಿರ್ತಕ್ಕಂಥವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಅಸುರ ಬುದ್ಧಿ ಇರ್ತಕ್ಕಂಥವರೆಲ್ಲ ಎಲ್ಲರೂ ಸೇರಿ ದುರ್ಯೋಧನ ಪಾರ್ಶ್ವ ಬಂದರು. ಆಗೇನಾಯ್ತು ಅಂದ್ರೆ ಯಮಂಗಿಗೆ ಈಗ ಮನುಷ್ಯರಾಗಿರ್ತಕ್ಕಂಥದ್ರಲ್ಲಿ ದ್ವಿಧಾಭೂತ ಮನುಷ್ಯ ದೇವಾಸುರ ಮನುಷ್ಯರಲ್ಲಿ ಇರ್ತಕ್ಕಂಥವ್ರು ಕೂಡ ಎರಡು ಗ್ರೂಪ ಇರ್ತಕ್ಕಂಥದ್ದು ಬಂತು. ಇದಕ್ಕೆಂದ್ರೆ ಮನುಷ್ಯರಲ್ಲಿ ಇರ್ತಕ್ಕಂಥವ್ರಲ್ಲಿ ಅಸುರ ಸ್ವಭಾವ ಇದ್ರೆ ಅಸುರನ ಇರ್ತಕ್ಕಂಥವ್ ಅಂತ ಅರ್ಥ. ಆಗ ಆಗ ಅವರು ಈ ಪ್ರಕಾರವಾಗಿ ಬಂದು ಏನ್ ಮಾಡಿರು ಅಂದ್ರೆ ಅವ್ರು ಬಂದು ಭೀಮ ನಾವು ಬಂದು ಏನು ಅಂದ್ರೆ ಈ ಪ್ರಕಾರವಾಗಿ ನಿಮ್ಗೆ ಈ ಒಳ್ಳೆ ಜನರ ಇರ್ತಕ್ಕಂಥವ್ರು ಭೀಮಸೇನ ದೇವರು ಬಂದು ನಿಮಗೆ ಜಯ ಆಗಲಿ ಅಂತ ಅವ್ರು ಹೇಳಿರು. ಈ ಪ್ರಕಾರ ಈ ಪಾರ್ಶ್ವ ಇರ್ತಕ್ಕಂಥವ್ರು ಅಸುರ ಇರ್ತಕ್ಕಂಥವ್ರು ದುರ್ಯೋಧನಂತ್ರಿ ಹೋಗಿ ನಿಂಗೆ ಜಯ ಆಗಲಿ ಎಂಬುದಾಗಿ ಹೇಳಿರು. ಈ ಪ್ರಕಾರವಾಗಿ ಆಗೋಣ ದೇವತೆಗಳು ಅಸುರ ಇರ್ತಕ್ಕಂಥವ್ರು ವಿಚಿತ್ರ ಶಬ್ದವಾಗಿರ್ತಕ್ಕಂಥದ್ದಾಗಿ ಏನಾಯಿತು, ಕೈ ತಟ್ಟಣ ಇತ್ಯಾದಿ ನೋಡಿ ಭೂಲೋಕವೇ ನಡುಗಂಗಾಯಿತು. ಆಗ ದೃಷ್ಟ್ವಾ ಜರಾತ್ ಜಿತ್ವಾ ಜಗತ್ಸು ಸಂಖ್ಯಂ ದ್ರೋಣಾಯತ ದ್ವಿಜತ್ಸತಮಃ ನೇದಂ ಜಗದ್ವಿನ ನಿಷೇಧ ಭೀಮ ದುರ್ಯೋಧನಾಶ್ರಯ ಅಂತ. ಇಲ್ಲಿ ಒಂದು ದೊಡ್ಡ ಪ್ರಮೇಯ. ಇದರಿಂದ ಆ ದ್ರೋಣಾಚಾರ್ಯರ ಕಥೆಯಾಗಿರ್ತಕ್ಕಂಥದ್ದು ಅದು ಬಿಡಿದ್ರೆ ಇದು ಹೇಳ್ತಾನೆ, ಇಲ್ಲದ್ರೆ ಮುಂದಿನ ಭಾನುವಾರ ಹೇಳ್ತಾನೆ. ಆಗ ದ್ರೋಣಾಚಾರ್ಯರು ಒಳ್ಳೆ ಬ್ರಾಹ್ಮಣ ಇರ್ತಕ್ಕಂಥವ್ರು ಹೇಳ್ತಾರೆ ಅವ್ರು ಬಂದು ಜಗತ್ ದ್ರೋಣ ಅಂತ ದ್ವಿಧ ಸಪ್ತಮಃ. ದ್ವಿಜ ಅಂದ್ರೆ ಬ್ರಾಹ್ಮಣ, ಸಪ್ತಮ ಅಂದ್ರೆ ಒಳ್ಳೆಯವರು ಅಂತ ಅರ್ಥ. ಆ ಬ್ರಾಹ್ಮಣ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ಏನ್ ಮಾಡಿರು ಅಂತಂದ್ರೆ ಭೂಲೋಕವೇ ಈಗ ಬಂದದಲ್ಲಪ್ಪ, ಇದು ಸರಿಯಾಗಿರ್ತಕ್ಕಂಥದ್ದಲ್ಲ, ಈ ಕೋಪ ಇರ್ತಕ್ಕಂಥದ್ದು ಬರಬಾರ್ದು ಎಂಬುದಾಗಿ ಮಾಡಿ ಏನ್ ಮಾಡಿರು ಅಂತಂದ್ರೆ ತನ್ನ ಮಗನ ಇರ್ತಕ್ಕಂಥವ ಇತಿ ಪುತ್ರೇಣ ತೌ ವೀರೌ ನ್ಯವಾರಯತ್ ಅರಿಂದಮೌ ಸ್ವಕೀಯಾಂ ಯೋಗ್ಯತಾಯ ನದು ವಚಿತ್ ಯೋತ್ಸತ್ತಮ ಇತ್ಯುಕ್ತ ದ್ರೌಣಿ ಏತೌ ನ್ಯವಾರಯತ್. ಆಗ ದ್ರೋಣಾಚಾರ್ಯರು ತನ್ನ ಮಗನ ಇರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರ ಕೂಗಿ, ನೀವು ಹೋಗಿ ಭೀಮಸೇನ ದೇವರದಲ್ಲಿ ಪ್ರಾರ್ಥನೆ ಮಾಡಿ, ನೀವು ಹೋಗಿ ದುರ್ಯೋಧನದಲ್ಲಿ ಪ್ರಾರ್ಥನೆ ಮಾಡು, ಈ ಜಗಳವ ಇರ್ತಕ್ಕಂಥದ್ದು ನಡಿಬಾರ್ದು ಹಾಗಂತ ಹೇಳಿರು. ಅಶ್ವತ್ಥಾಮಾಚಾರ್ಯರು ನೇರ ಭೀಮಸೇನ ದೇವರದಲ್ಲಿ ಬಂದು, ನೀವು ದೇವತೆಗಳಾಗಿರ್ತಕ್ಕಂಥವ್ರಲ್ಲಿ ಉತ್ತಮರಾಗಿರ್ತಕ್ಕಂಥವ್ರು, ನಿಮಗೆ ಸಮಾನವಾಗಿರ್ತಕ್ಕಂಥವ್ರು ಯಾರೂ ಇಲ್ಲ, ಜಗಳ ಬೇಡ ಹಾಗಂತ ಹೇಳ್ಬಿಟ್ಟು ಅಲ್ಲೇ ಹೇಳಿರು. ದುರ್ಯೋಧನಂತಲ್ಲಿ ಬಂದು ನೀ ಬಂದು ಅಸುರರಾಗಿರ್ತಕ್ಕಂಥವ್ರಲ್ಲಿ ನೀನು ಉತ್ತಮ, ನಿಂಗ ಮೇಲೆ ಬೇರೆ ಯಾರು ಅಸುರರು ಇಲ್ಲ, ಆದ ಕಾರಣ ನಿಂಗ ಸಮವಾಗಿರ್ತಕ್ಕಂಥವ್ರು ಯಾರು ಇಲ್ಲ ಹಾಗೆಂತ ಸರ್ಟಿಫಿಕೇಟ್ ನ ಕೊಡ್ತಾನೆ. ಇಬ್ರು ಜಗಳ ಆಡ್ಬೇಡ್ರಿ ಹಾಗೆಂತ ಹೇಳೋಣ. ಇಬ್ಬರು ಭೀಮಸೇನ ದೇವರ ಇರ್ತಕ್ಕಂಥವ್ರು ಮತ್ತು ದುರ್ಯೋಧನ ಇರ್ತಕ್ಕಂಥವ್ರು ಅವರವ್ರ ಮನೆಗೆ ಹೊಟ್ಟೋದ್ರು. ಇಲ್ಲಿ ದ್ರೋಣಾಜ್ಞೆಯ ವಾರಿತೌ ತೌ ಯೈಹು ಸ್ವ ಆಲಯಂ. ಅವ್ರ ಮನೆಯ ಇರ್ತಕ್ಕಂಥದ್ದಕ್ಕೆ ಟೆಸ್ಟಿಂಗ್ ಪ್ಲೇಸಿಗೆ ದ್ರೋಣಾಜ್ಞ ಹಾಗಂದ್ರೆ ದ್ರೋಣಾಚಾರ್ಯರ ಮಕ್ಕಳ ಇರ್ತಕ್ಕಂಥವ್ರು ಅಶ್ವತ್ಥಾಮಾಚಾರ್ಯರ ಆಜ್ಞಾ ಪ್ರಕಾರವಾಗಿ ಅವರೆಲ್ಲ ಹೊಟ್ಟೋದರು ಅಂತ ಇದೆ. ಇದರಲ್ಲಿ ದೊಡ್ಡ ಪ್ರಮೇಯ ಏನಂದ್ರೆ ಈಗ ಅಶ್ವತ್ಥಾಮಾಚಾರ್ಯರು ತಾನೆ ಇದನ್ನ ನಿಲ್ಲಿಸಿರ, ಇಲ್ಲ ಅಶ್ವತ್ಥಾಮಾಚಾರ್ಯರು ಹೇಳಿತಾನೆ ಭೀಮಸೇನ ದೇವರು ಹೋದರ, ಇದರಿಂದ ನಿಲ್ಲಿಸಿರ ಎಂಬುದು ವಿಚಾರವಾಗಿರ್ತಕ್ಕಂಥ ಮಾಡಿದ್ರೆ, ಈಗ ದ್ರೋಣಾಚಾರ್ಯರ ಮಕ್ಕಳಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು ಭೀಮಸೇನ ದೇವರನ್ನ ಬಂದು ಪ್ರಿವೈಲ್ ಮಾಡಿರು. ಅದರಿಂದ ದುರ್ಯೋಧನನ್ನು ಅವರು ಬಂದು ಅಟೆಂಪ್ಟ್ ಮಾಡಿರು. ಅದರಿಂದ ಯುದ್ಧ ನಡೀತು ಅಂತ ಹೇಳಿದ್ರೆ ಇದು ಬಂದು ತುಂಬಾ ತಪ್ಪಾಗಿರ್ತಕ್ಕಂಥದ್ದು. ಇದಕ್ಕೆಂದರೆ ಭೀಮನ ಇರ್ತಕ್ಕಂಥವರು ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯರಿಗಿಂತ ಎಷ್ಟೋ ಕೋಟಿ ಮಡಂಗು ಮೇಲಿರ್ತಕ್ಕಂಥವ್ರು. ರುದ್ರದೇವರು ಒಂದು, ದ್ರೋಣಾಚಾರ್ಯರ ಇರ್ತಕ್ಕಂಥವರು ಅಶ್ವತ್ಥಾಮಾಚಾರ್ಯರಿಗಿಂತ ತುಂಬಾ ಕಡಿಮೆ. ದ್ರೋಣಾಚಾರ್ಯರ ಬೃಹಸ್ಪತಿ ಆಚಾರ್ಯರು, ಅದ ಕಾರಣ ಅವರು ತುಂಬಾ ಕಡಿಮೆ. ಅದ ಕಾರಣ ಇದು ಇಂಥ ಬಾರಿ ನಡೆದಲ್ಲ, ಇದನ್ನ ಹೆಂಗ ಅರ್ಥ ಮಾಡ್ಕೊಬೇಕು ಹಾಗಂತಂದ್ರೆ ಇದಕ್ಕೆ ಹೇಳ್ತಾರೆ. ಇದಕ್ಕೆ ಆನ್ಸರ್ ಈ ಅಶ್ವತ್ಥಾಮಾಚಾರ್ಯರ ಮಾತಿಂದ ತಾನೆ ಭೀಮಸೇನ ದೇವರು ತಿರುಗಿ ಮನೆ ಹೊಂಟಾದ್ರ, ಅಶ್ವತ್ಥಾಮಾಚಾರ್ಯರ ಮಾತಿನಿಂದ ತಾನೆ ದುರ್ಯೋಧನ ತಿರುಗಿ ಹೊಂಟಾದ್ರ. ಎರಡು ನೀವು ಯೋಚನೆ ಮಾಡಿರಿ, ಇದೆರಡು ತಪ್ಪು. ಇದಕ್ಕೆಂದ್ರೆ ಯಾಕೆ ಹೋದನು ಅಂತಂದ್ರೆ
ಭೀಮಸೇನ ದೇವರು ಬಂದು ಯುದ್ಧ ಮಾಡ್ಬೇಕು ಅಂತ ಬರಲ್ಲ. ಅವ ವೈಷ್ಣವ ದ್ವೇಷಿ ಎಂಬ ಕೋಪದಿಂದ ಬಂದರು ಹೊರತಾಗಿ ಅವ್ರು ಬಂದು ಇವನ್ ಕೂಡ ಯುದ್ಧವಾಗಿರ್ತಕ್ಕಂಥದ್ದು ಬೇಡ. ಎಕ್ಸಿಬಿಷನ್ ಆಫ್ ಆಂಕರ್ ತಾನು ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಕೃಷ್ಣನ ಅನುಜ್ಞಾವಾಗಿರ್ತಕ್ಕಂಥದ್ದು ಬರಲ್ಲ. ಇನ್ನು ಭೀಮಸೇನ ಕೂಡ ಜಗಳ ಆಡ್ಲಕ್ಕೆ ಇನ್ನು ಬಂದು ಅವ ಅಂತರ್ಸಿ ಹೋಗ್ಲಕ್ಕೆ ಇನ್ನು ಅನೇಕ ಪಾಪ ಕಾರ್ಯಗಳಾಗಿರ್ತಕ್ಕಂಥದ್ದು ಮುಂದೆ ನಡಿಬೇಕಾಗಿದೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂತು ವೇದನ ಕೃಷ್ಣ ಅಂತ ಹೇಳಿದ ಕಾರಣ ಫ್ಯೂಚರ್ನ ಕುರಿತು ಏನೇನ್ ನಡೀತೇವೆ ಅದು ಪೂರ ತಿಳಿದವರು. ಇನ್ನು ಅನೇಕ ವಿಷಯವಾಗಿರ್ತಕ್ಕಂಥ ದ್ರೌಪದಿನ ಅವಮಾನ ಮಾಡ್ತಕ್ಕಂಥದ್ದು ಇತ್ಯಾದಿಗಳು, ಪಾಂಡವರನ್ನ ಕೊಲ್ಲಬೇಕು ಇತ್ಯಾದಿಗಳೆಲ್ಲ ನಡಿಬೇಕಾಗಿದೆ. ಅದರಿಂದ ಪಾಪ ಮೂಟೆಯಾಗಿರ್ತಕ್ಕಂಥದ್ದು ಅವನಿಗೆ ಬರಬೇಕಾಗಿದೆ. ಇಷ್ಟನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಭೀಮಸೇನ ದೇವರು ತಿರುಗಿ ಹೋದರು ಹೊರತಾಗಿ ಅಶ್ವತ್ಥಾಮಾಚಾರ್ಯರು ನೋಡ್ರಿ ನೋಯಿಂಗ್ ಆಲ್ ದೀಸ್ ಒನ್ಲಿ ಅಂತ ನನ್ನ ಪುಸ್ತಕ ದಯಮಾಡಿ ಪೇಜ್ 21 ನೋಡ್ರಿ. ಭೀಮಾ ಲೆಫ್ಟ್ ಫಾರ್ ಹಿಸ್ ಹೌಸ್ ವಾಲಂಟರಿಲಿ. ಅಶ್ವತ್ಥಾಮಾಚಾರ್ಯ ಹೇಳಿದ ಕಾರಣ ಅವರು ಹೋಗಲ್ಲ, ಅವರೇ ಇದನ್ನ ಯೋಚನೆ ಮಾಡಿ ಕೃಷ್ಣನ ಪರ್ಮಿಷನ್ ಇನ್ನೂ ಬರಲ್ಲ. ಐ ಓನ್ಲಿ ಎಕ್ಸಿಬಿಟೆಡ್ ಮೈ ಆಂಗರ್ ನಾಟ್ ಟು ಫೈಟ್ ವಿತ್ ಹಿಮ್. ಇನ್ನು ಅವನಿಗೆ ಪಾಪ ಮೂಟೆ ಆಗ್ತಕ್ಕಂಥದ್ದು ಆಗ್ಬೇಕಾಗಿದೆ ಎಂದುಬಿಟ್ಟು ತುಂಬಾ ಸಂತೋಷ. ಇದು ಬಂದು ಭೀಮಸೇನ ದೇವರೇ ಹೇಳಿರಿ. ದುರ್ಯೋಧನ ಹೆಂಗೆ ಅಂದ್ರೆ ದುರ್ಯೋಧನ ಬಂದು 3 ಅಶ್ವತ್ಥಾಮಾಚಾರ್ಯನ ಕಸಿಗೆ ಬಿಸಾಡುವ ಅಷ್ಟು ಬಲ ಇರ್ತಕ್ಕಂಥವ, ಅಷ್ಟು ದೈತ್ಯ ನಂಬರ್ 1. ಆದ ಕಾರಣ ಅವ ಯಾಕೆ ಹೋದ ಅಂತಂದ್ರೆ ಅಲ್ಲಿ ನೀವು ನೋಡಿದ್ರೆ ಭೀಮಸೇನ ದೇವರು ಕೂಡ ಜಗಳ ಆಡಿದೆ ಅಂದ್ರೆ ನಾ ಖಂಡಿತ ಸೋತೋವೆ, ನಂಗ ಮರಣವ ಇರ್ತಕ್ಕಂಥದ್ದು ಬರೋದು ಎಂಬುದಾಗಿ ಯಾರು ನಿಲ್ಸಿನ ಪರವಾಗಿಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಬಂದು ನಂಗೆ ಐ ಆಮ್ ಸೇಫ್ ಹಾಗೆ ಅಂತ ಹೋಗೋದಕ್ಕೆ ಮಧು 2 ಪ್ರಮಾಣ ನಮಗೆ ಹೇಳ್ತಾನೆ. ನಮಗೆ ಗೀತಾ ನಡೆದ ಕಾರಣ ಭೀಮಸೇನ ದೇವರು ಕೂಡ ನಾ ಜಗಳ ಆಡಿದೆ ಅಂದ್ರೆ ನಾ ಹೋಡುವೆ ಎಂಬ ಮರಣ ಭಯವ ಇರ್ತಕ್ಕಂಥದ್ರಿಂದ ವಾಲಂಟಿಯರ್ ಆಗಿ ಹೋದನ ಹೊರತಾಗಿ ಅಶ್ವತ್ಥಾತ್ಮಾಚಾರ್ಯರು ಮಾಡಿದ ಪ್ರಯತ್ನದಿಂದ ಹೋದ ಅಂತ ಹೇಳಬಾರದು. ಇದು ಯಾಕೆ ಹೇಳ್ತೀರಿ ಅಂತಂದ್ರೆ ನೀವು ಭಗವದ್ಗೀತಾವಲ್ಲಿ 1ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ ತುಂಬಾ ಮುಖ್ಯ. ಅಪರ್ಯಾಪ್ತಂ ತದುಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ದ್ವಿಧಮೇಶೇಷಾಂ ಬಲಂ ಭೀಷ್ಮಾಭಿರಕ್ಷಿತಂ ಭೀಮಾಭಿರಕ್ಷಿತಂ ಅದೆಲ್ಲ ಅವ ಹೇಳ್ತಾನ. ಭೀಷ್ಮಾಚಾರ್ಯರಿಂದ ರಕ್ಷಣೆ ಮಾಡಲ್ಪಟ್ಟ ನಮ್ಮ ಸೈನ್ಯವಾಗಿರ್ತಕ್ಕಂಥದ್ದು ಸಾಲದು ಜಯಿಸ್ಲಕ್ಕೆ. ಆದ್ರೆ ಅಪರ್ಯಾಪ್ತ ಅಂದ್ರೆ ನಾಟ್ ಇನಫ್ ಅಂತ ಅರ್ಥ, ಪರ್ಯಾಪ್ತ ಅಂದ್ರೆ ಇನಫ್ ಅಂತ ಅರ್ಥ. ಆದ್ರೆ ಪರ್ಯಾಪ್ತ ದ್ವಿಧಮೇಶೇಷ ಭೀಮಸೇನ ದೇವರಿಂದ ರಕ್ಷಣೆ ಮಾಡಲ್ಪಟ್ಟ ಪಾಂಡವರ ಸೈನ್ಯ ಅದು ನಮಗಿಂತ ಅಕ್ಷೋಹಿಣಿ 7 ಇದ್ರೂ ಕೂಡ ಪರವಾಗಿಲ್ಲ, ನಂಬರ್ ಕಮ್ಮಿ ಆಯ್ದ್ರೆ ಕೂಡ ಅದು ಜಯಿಸುವುದು ಅಂತ ಹೇಳಿದ ಅಂತದ್ದು. ಇನ್ನೊಂದು ನೀವು ನೋಡ್ರಿದ್ರೆ ಅದೇ 1ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ನೋಡಿದ್ರೆ ಇದೆ ಅದ್ರ ಶೂರಾಹ ಮಹೇಶ್ವಾಸಃ ಭೀಮಾರ್ಜುನ ಸಮಾಯುಧಿ. ಒಬ್ಬೊಬ್ಬರು ನೋಡಿದ್ರು ನಂಗೆ ಭೀಮಸೇನ ದೇವರ ಅಂತ ತೋರುತ್ತೆ ಅಂತ ಹೇಳಿ ಅವನಿಗೆ ಭೀಮಸೇನ ದೇವರು ನೋಡಿ ಅಂಜಿಕೆಯಿಂದ ಅವ ತಿರುಗಿ ಹೋದನು ಹೊರತಾಗಿ ಅಶ್ವತ್ಥಾಮಾಚಾರ್ಯರ ಮಾತಿಂದ ತಿರುಗಿ ಹೋದ ಅಂತ ಅರ್ಥ ಅಲ್ಲ ಅಂತ ಹೇಳಿ ಇದಕ್ಕೆ ಟಿಪ್ಪಣಿ ಇತ್ಯಾದಿಗಳನ್ನು ನೋಡಿ ಬರೆದಿರ್ತಕ್ಕಂಥ ವಿಷಯ. ಆದ ಕಾರಣ ಈ ಪ್ರಕಾರವಾಗಿ ಅವರು ಹೋದರು. ಆಗ ಸುರಾಸುರಾನ್ನೇ ಸಂರಕ್ಷಾನ್ನೇ ಕಾಲೇನ ರಕ್ಷೇಚ ಬ್ರಹ್ಮ ನಿವಾರ್ಯ ಸುಸುರೋ ಯಯೌ ಯಯಸಿ ಸುಮಾದಯಂ. ಇಬ್ಬರು ಯುದ್ಧವನ್ನು ನಿಲ್ಲಿಸಿಟ್ಟು ಅವರವರ ಆಲಯ ಇರ್ತಕ್ಕಂಥದ್ದು ಹೋದರು ಎಂಬುದಾಗಿರ್ತಕ್ಕಂಥದ್ದು ಈ ರೆಸಿಡೆನ್ಸಿಗೆ ಹೋಗಿ ಸೇರಿರು. ಆಗ ಏನ್ ಮಾಡಿರು ಅಂದ್ರೆ ದುರ್ಯೋಧನ ಇರ್ತಕ್ಕಂಥವ ಕರ್ಣನ ಇದು ಒಂದೊಂದಕ್ಕೂ ಅವರ ಹೆಂಗೆ ಎಂಬುದಕ್ಕೆ ಒಂದು ನಿಮಗೆ ಬರೋದು. ಕರ್ಣಂ ಹಸ್ತೆ ಪ್ರಗಖೇವ ಧಾರ್ತರಾಷ್ಟ್ರೋ ಗೃಹಮೇವು. ಮನೆಗೆ ಹೋಗೋ ವೇಳೆ ಕರ್ಣನ ಇರ್ತಕ್ಕಂಥವನಿಗೆ ಕೈ ಕೊಟ್ಬಿಟ್ಟು ಕರ್ಣನ ಕೈಲಿ ಹಿಡ್ಕೊಂಡ್ಬಿಟ್ಟು ದುರ್ಯೋಧನ ಹೋದ. ಅದೇ மாதிரி ಭೀಮಸೇನ ದೇವರ ಇರ್ತಕ್ಕಂಥವ್ರು ಅರ್ಜುನನ ಇರ್ತಕ್ಕಂಥವನ ಕೈಲಿ ಹಿಡ್ಕೊಂಡ್ಬಿಟ್ಟು ಶಾಕಿನ್ಸ್ ಕೊಟ್ಬಿಟ್ಟು ಹೋದ್ರು. ಅದ ಕಾರಣ ಭೀಮಸೇನ ದೇವರ ಅರ್ಜುನನ ಹತ್ರ ಏನ್ ಮಾಡ್ತಾರೆಯೋ ಅದನ್ನ ಅವ ಕರ್ಣನ ಹತ್ರ ಮಾಡ್ತಾ ಇದ್ದ. ಹಂಗಂತಂಬದು ತಿಳ್ಕೊಳ್ಳಕ್ಕೆ ಇದು ಹೇಳ್ತಾರೆ. ಪಾರ್ಥೇನ ಕರ್ಣೋ ಹಂತವ್ಯ ಇತ್ಯಾಸೀತ್ ಭೀಮನಿಶ್ಚಯ ವೈಪರೀತ್ಯೇನ ದಾದಾಸೀತ್ ದುರ್ಯೋಧನ ನಿಶ್ಚಯ. ಅರ್ಜುನನ ಇರ್ತಕ್ಕಂಥವ ಏನು ಅಂದ್ರೆ ಕರ್ಣನ ಇರ್ತಕ್ಕಂಥವನ್ನ ಕೊಂದುಡ್ಬೇಕು ಎಂಬುದಾಗಿ ತುಂಬಾ ಯೋಚನೆ ಇರ್ತಕ್ಕಂಥದ್ದು ಮಾಡಿ ಅದಕ್ಕೆ ಭೀಮಸೇನ ದೇವರು ಸಹಾಯವಾಗಿರ್ತಕ್ಕಂಥದ್ದು ಬೇಡಿದ. ಆ ಕರ್ಣ ಇರ್ತಕ್ಕಂಥವ ಅರ್ಜುನನ ಕೊಂದುಡ್ಬೇಕು ಎಂಬುದಕ್ಕೋಸ್ಕರವಾಗಿ ದುರ್ಯೋಧನ ಸಹಾಯವಾಗಿರ್ತಕ್ಕಂಥದ್ದು ಅವ ಪಡೆದ. ಅದಕ್ಕೆ ಇರ್ತಕ್ಕಂಥದ್ದು ತದರ್ಥಂ ನೀತಿ ಮಧುರಾಂ ಚಕ್ರ ಅಸ್ತು ವಿತೌ ಉಭಾಪಿ ಯಥಾ ಉತ್ಕರ್ಷೆ ಫಲ್ಗುಣಸ್ಯ ಯಶಸ್ಸೋ ವಿಜಯಸ್ಯ ಚ ಉದ್ಯೋಗ ಆಸೀತ್
ಭೀಮ ಧೃತರಾಷ್ಟ್ರ ಅನ್ಯತ. ಅದಕ್ಕೆ ಭೀಮ ಮತ್ತು ದುರ್ಯೋಧನ ಇರ್ತಕ್ಕಂಥವರು ಈ ಪ್ರಕಾರವಾಗಿ ಕರ್ಣನ ಇರ್ತಕ್ಕಂಥವನ್ನು ಅರ್ಜುನ ಇರ್ತಕ್ಕಂಥವಲ್ಲಿ ಬಂದು ಹೆಂಗೆ ಅವರು ಮಾಡಿರೋ ಅದೇ ಪ್ರಕಾರವಾಗಿ ಸಮಾನವಾಗಿ ಮಾಡ್ತಾ ಇದ್ರು. ಭೀಮಸೇನ ದೇವರ ಇರ್ತಕ್ಕಂಥವ್ರು ಏನಾರು ಮಾಡಿ ಅರ್ಜುನನ ಇರ್ತಕ್ಕಂಥ ಅವನಿಗೆ ಬಂದು ಜಯ ಬರಬೇಕು, ಅವರ ಕೀರ್ತಿ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಅದೇ ಪ್ರಕಾರವಾಗಿ ದುರ್ಯೋಧನ ಇರ್ತಕ್ಕಂಥ ಕರ್ಣನಿಗೆ ಕೀರ್ತಿ ಬರಬೇಕು, ಕರ್ಣ ಜಯಿಸ್ಬೇಕು ಅಂತ ಹೇಳಿ ಅವ ಮಾಡ್ತಾ ಇದ್ದ. ಭೀಮಾರ್ಥಂ ಕೇಶವೇನ್ಯೇ ನ ದೇವಾಹ ಫಲ್ಗುಣ ಪಕ್ಷಿಣಃ ಆಸನ್ ಯಥೈವ ರಾಮಾದ್ಯಾಹ ಸಂಕ್ರಿಯೇಣ ಹನುಮತ ಅಂತ ಹೇಳಿ ಇಲ್ಲಿ ಇನ್ನೊಂದು ಕಂಪ್ಯಾರಿಸನ್ ಮಾಡ್ತಾರೆ. ಇದಕ್ಕೆಂದ್ರೆ ಭೀಮಸೇನ ಕೊಂದಬೇಕು, ಭೀಮಸೇನ ದೇವರನ್ನು ಮತ್ತು ಕೃಷ್ಣ ಇರ್ತಕ್ಕಂಥವ್ರನ್ನು ಪ್ಲೀಸ್ ಮಾಡ್ಬೇಕು ಇತರ ದೇವತೆಗಳು ಎಂಬುದಕ್ಕೋಸ್ಕರವಾಗಿ ಏನ್ ಮಾಡಿರು ಅಂದ್ರೆ ದೇವತೆಗಳೆಲ್ಲ ಅರ್ಜುನನ್ ಪಾರ್ಸ್ ಬಂದ್ರು. ದೇವತೆಗಳೆಲ್ಲ ಅರ್ಜುನನ್ ಪಾಸ್ ಬಂದ್ರು. ಯಾವಾಗ ಬಂದು ಅದರಿಂದ ಭೀಮನಿಗೂ ಕೃಷ್ಣನಿಗೂ ನಾವು ತೃಪ್ತಿಪಡಿಸಬೇಕು ಎಂಬುದಕ್ಕೋಸ್ಕರವಾಗಿ ಅದೇ ಪ್ರಕಾರವಾಗಿ ಮುಂಚಿನ ಕಾಲದಲ್ಲಿ ಹನುಮಂತ ದೇವರು ರಾಮದೇವರ ಇರ್ತಕ್ಕಂಥವ್ರನ್ನ ಪ್ಲೀಸ್ ಮಾಡ್ಬೇಕು ಎಂಬುದಕ್ಕೋಸ್ಕರವಾಗಿ ದೇವತೆಗಳೆಲ್ಲ ಸುಗ್ರೀವನ್ ಕೂಡ ಸೇರ್ಕೊಂಡ್ರು. ಈಗ ನಿಮಗೆ ರಾಮಾಯಣದಲ್ಲಿ ಒಂದು ತೋರೋದು ಸುಗ್ರೀವನ್ ಕೂಡ ಬಂದಿರ್ತಕ್ಕಂಥ ಮಂತ್ರಿಗಳೆಲ್ಲ ಅದೆಲ್ಲ ದೇವತೆಗಳು. ಇಲ್ಲಿ ಬರ್ತಾ ನೋಡ್ರ ಬರೀ ಕೋತಿ ರೂಪದಲ್ಲಿ ಬಂದ ದೇವತೆಗಳಾಗಿರ್ತಕ್ಕಂಥವ್ರು. ಭೀಮಸೇನ ದೇವರನ್ನು ಕೃಷ್ಣನ್ನು ಬಂದು ಸಂತೋಷ ಪಡಿಸ್ಬೇಕು ಅಂತ ದೇವತೆಗಳಾಗಿರ್ತಕ್ಕಂಥವ್ರೆಲ್ಲ ಹೆಂಗ ಅರ್ಜುನನ್ ಪಾರ್ಸ ಬಂದರು ಆ 7 ಅಕ್ಷೋಹಿಣಿಯಲ್ಲಿ, ಅದೇ ಪ್ರಕಾರವಾಗಿ ಮುಂದೆ ನಡೆದಿರ್ತಕ್ಕಂಥದ್ದಲ್ಲಿ ಹನುಮಂತ ದೇವರನ್ನು ರಾಮದೇವರನ್ನು ಸಂತೋಷ ಪಡಿಸ್ಬೇಕು ಎಂಬುದಕ್ಕೋಸ್ಕರವಾಗಿ ದೇವತೆಗಳಾಗಿರ್ತಕ್ಕಂಥವನ್ನ ಸುಗ್ರೀವನ್ ಪಾರ್ಸ ಬಂದು ಸೇರಿಕೊಂಡ್ರು ಎಂಬುದಾಗಿ ರಾಮಾಯಣನ್ನು ಮಹಾಭಾರತನ್ನು ಕಂಪೈನ್ ಮಾಡಿ ಹೇಳ್ತಕ್ಕಂಥ ಸ್ಥಳದಲ್ಲಿ ತಿಳಿಸಿ ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ದೊಡ್ಡ ವಿಷಯವಾಗಿರ್ತಕ್ಕಂಥದ್ದು ಬರ್ತೆ. ಇಲ್ಲಿ ನಾನು ಒಂದು ದ್ರೋಣಾಚಾರ್ಯರ ಇರ್ತಕ್ಕಂಥವ್ರನ್ನ ಕುರಿತು ಹೇಳ್ತಕ್ಕಂಥ ಒಂದು ವಿಷಯ, ಅದರಲ್ಲಿ ಅನೇಕ ಪ್ರಮಾಣಗಳಾಗಿರ್ತಕ್ಕಂಥದ್ದಿದೆ. ಅದನ್ನ ಬಂದು ಮುಂದಿನ ಭಾನುವಾರ ಬದುಕಿದ್ರೆ ಅದನ್ನ ವಿಸ್ತಾರವಾಗಿ ಹೇಳ್ತೇನೆ. ಇದಕ್ಕೆಂದ್ರೆ ಅದರಲ್ಲಿ ತುಂಬಾ ಕಷ್ಟಪಟ್ಟು ಒಂದು ನಂಗೆ ಉತ್ತರ ಸಿಕ್ಕಿತು. ಅದನ್ನ ನಿಮ್ಮಂತಲೇ ಹೇಳ್ತಾನೆ, ನೀವು ಅದನ್ನ ಥಿಂಕ್ ಮಾಡಿ ನೋಡಿರಿ ಅಂದ್ರೆ ಎಷ್ಟು ಭೀಮಸೇನ ದೇವರು ಉತ್ತಮರು ಎಂಬುದಾಗಿರ್ತಕ್ಕಂಥದ್ದು ನಿಮಗೆ ಚೆಂದಾಗಿ ಮನಸ್ಸಿಗೆ ಬರದು ಅಂತ ಹೇಳಿ ಅನಯಾ ಸೇವೆಯ ಶ್ರೀಶಃ ವೆಂಕಟೇಶೋ ಮರುಪ್ರಿಯ ಕುಲಾಲ ಪುಷ್ಪ ಪ್ರೀತ ದದ್ಯಾನ್ಮೇ ಜ್ಞಾನ ಸಂಪದ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ನನಗೇನೋ ನಿಮ್ದು ಇವತ್ತು ಪಾಠ ಕೇಳಕಲಕ್ ನನಗೇನೋ ಪ್ರಮಾಣ ಲಕ್ಷಣನೇ ಕೇಳಾಗ ಐ ಫೆಲ್ಟ್ ಅಂಕಲ್. ಯಾಕಂದ್ರೆ ಪ್ರಮಾಣ ಲಕ್ಷಣದ್ದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಪ್ರಮಾಣ ಲಕ್ಷಣ ಬಂದು ಈ ಸೆಕ್ಷನ್ ಅಂತೇಳಿ ನನಗೆ ಅರ್ಥ ಆಗತ್ತೆ ಅಂಕಲ್. ಯಾಕಂದ್ರೆ ಆ, ಈಶ ಜ್ಞಾನ, ಲಕ್ಷ್ಮೀ ಜ್ಞಾನ, ಆಮೇಲೆ ರುಜು ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ, ಚತುರ್ವಿಧಂ ಕೇವಲ ಪ್ರಮಾಣಂ ಚತುರ್ವಿಧಂ ಅಂತ ಹೇಳಿ ಈಶಾ, ಲಕ್ಷ್ಮೀ, ಯೋಗಿ, ಅಯೋಗಿ ಅಂತ ಹೇಳಿ ಯೋಗಿ ಒಳಗ ರುಜು ಜ್ಞಾನಂ, ತಾತ್ವಿಕ ಜ್ಞಾನಂ, ಅತಾತ್ವಿಕ ಜ್ಞಾನಂ ಅಂತೇಳಿ ಹೇಳಿ ಕ್ಲಾಸಿಫಿಕೇಶನ್ ಆಚಾರ್ಯ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ರು. ಒಳಗೆ ಹಂಗೆ ಇದಾಗ ಫಿಟ್ ಆಗಾಗ ನಂಗೆ ಅನುಸಂಧಾನ ಬಂತು ಅಂಕಲ್. ಅದ್ರೊಳಗೆ ನನಗೆ ಒಂದು 2-3 ಕ್ವೆಶ್ಚನ್ ಅಂಕಲ್. ಇವಾಗ ಬಂದು ಪರಶುಕ್ಲ ತ್ರಯ ಅಂತ ಹೇಳಿ, ಪರಶುಕ್ಲ ತ್ರಯ ಬಂದು ಲಕ್ಷ್ಮೀ, ಚತುರ್ಮುಖ ವಾಯು, ಲಕ್ಷ್ಮಿ, ಬ್ರಹ್ಮವಾಯು, ಆಮೇಲೆ ಸರಸ್ವತಿ, ಭಾರತಿ ಬಂದು ಪರಶುಕ್ಲ ತ್ರಯ ಅಂತ ಹೇಳಿದ್ದಾರೆ ಆಚಾರ್ಯರು. ಅದೇ ಇದು ಬಂದು ಪ್ರಮಾಣ ಲಕ್ಷಣದಲ್ಲಿ ನೋಡಪ್ಪ, ವಿಷ್ಣು ಆಮೇಲೆ ಲಕ್ಷ್ಮಿ ಅವ್ರದ್ದು ಕೇವಲ ಪ್ರಮಾಣ ಅವ್ರ ಜ್ಞಾನ ಬಂದು ಈಶಕೋಟಿ ಅಂತ ಹೇಳಿ ಒಂದು ಕ್ಲಾಸಿಫಿಕೇಶನ್ ಮಾಡಿ ಮಿಕ್ಕಿದೆಲ್ಲ ಬಂದು ಡಿಫರೆಂಟ್ ಅಂತೆಲ್ಲ ಹೇಳಿದ್ದಾರೆ ಅಂಕಲ್. ಅದನ್ನ ಹೆಂಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನೀವು ಮಸ್ಸೆಲ್ಲ ನಮ್ಗೆ ಹೇಳ್ಸ್ಕೊಟ್ಟಿದ್ರೆ ಅನ್ಯತ್ರ ವಿಷಯ ಆಲೋಚನೆ ಸರ್ವ ವಿಷಯಂ ರುಜು ಜ್ಞಾನಂ ಅಂತ ಹೇಳಿ ಅದನ್ನ ಹೆಂಗ ಅರ್ಥ ಮಾಡ್ಕೊಳ್ಳೋದು ಅಂಕಲ್. ಇವಾಗ ಬಂದು ನಾನು ಪ್ರಮಾಣ ಲಕ್ಷಣ ಓದಕಲಕ್ಕೆ ಇವಾಗ ಬಂದು ವಿಷ್ಣು ಜ್ಞಾನ ಆಮೇಲೆ ಲಕ್ಷ್ಮೀ ಜ್ಞಾನ ಬಂದು ಅಪ್ರಾಕೃತ ಜ್ಞಾನ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡೋದು ಸ್ವಲ್ಪ ಅದು ಎಕ್ಸ್ಪ್ಲೇನ್ ಮಾಡಿ ಅಂಕಲ್. ಇದು ಈ ಸೆಕ್ಷನ್ ನೀವು ಬಂದು ಹೇಳಿದ ಹಂಗೆ ಫಿಟ್ ಆಗತ್ತೆ. ಅದು ಮುಖ್ಯವಾದ ವಿಷಯ ಏನಂದ್ರೆ ಅಪ್ರಾಕೃತ ನೋಡ್ರಿ, ಒಂದು ತಿಳ್ಕೊಳ್ರಿ, ದೇವರು ಲಕ್ಷ್ಮಿ ಇಬ್ಬರು ಮಾತ್ರ ಅವರಿಗೆ ಸೋಲ್ ಅಂಡ್ ಬಾಡಿ ಆರ್ ನಾಟ್ ಡಿಫರೆಂಟ್. ಅದಕ್ಕೆ ಕೆಳಗೆ ಇಳಿದ್ರಿಂದ್ರೆ ಚತುರ್ಮುಖ ಬ್ರಹ್ಮದೇವರ ಬರಾವಳಿ ಏನಾಗುತ್ತೆ ಅಂದ್ರೆ ಅವರಿಗೆ ದೇಹವೂ ಇರ್ತಕ್ಕಂಥದ್ದು ಇದೆ, ಸೋಲು ಇರ್ತಕ್ಕಂಥದ್ದು ಇದೆ, ಪ್ರಾಕೃತ ಸಂಬಂಧವಾಗಿರ್ತಕ್ಕಂಥದ್ದು ಇದೆ. ಪ್ರಾಕೃತ ಸಂಬಂಧ ಇರೋ ಪ್ರಯುಕ್ತ ಅವ್ರಿಗೆ ಏನಾರು ಭಗವಂತನ ವಿಷಯದಲ್ಲಿ ಎಲ್ಲರಿಗೂ ಅಜ್ಞಾನ ಇದೆ.
ಲಕ್ಷ್ಮೀದೇವಿಗೂ ಇನ್ನೂ ತಿಳಿಯಬೇಕಾಗಿದೆ, ಅದನ್ನ ಹೇಳಲ್ಲ. ಈಶ್ವರ ಅಥವಾ ಅನ್ಯತ್ರ ಅದಿಲ್ಲ ಏನಾದ್ರು ಅಜ್ಞಾನ ಇದೆಯಾ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಪ್ರಾಕೃತ ಸಂಬಂಧ ಇರ್ತಕ್ಕಂಥದ್ದು ದಗ್ಧಪುಟಾಯಮಾನವತ್ತು ಅಂತ ಬರೋದು ಭಾಷೆಯಲ್ಲಿ. ದಗ್ಧಪುಟಾಯಮಾನದ್ದು ಅಂದ್ರೆ ಸುಟ್ಟೋದು ಗುಡ್ಡೆ, ಹಂಗೆ ಫೂನ್ ತೂದಿರೋ ಹೊಟ್ಟೋಗೋದು, ಅದರಿಂದ ಒಂದು ಮರಚಿಲ್ಲ. ವಿಜೇಂದ್ರ ಸ್ವಾಮಿಗಳು ಪ್ರಮಾಣ ಪದ್ಧತಿ ಟಿಪ್ಪಣಿಲಿ ಒಂದು ಕಳ್ತಾರೆ. ಇಷ್ಟು ದೂರ ನೀವು ಹೇಳ್ಬಿಟ್ಟು ಪ್ರಾಕೃತ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅದನ್ನ ದಗ್ಧಪುಟಾಯಮಾನವತ್ತು ಅಂತ ಹೇಳೋ ವೇಳೆ ಈ ಬ್ರಹ್ಮದೇವರನ್ನು ನೀವು ಅದ್ರ ಕೂಡ ಸೇರಿಸುವುದು ಅಂದಲ್ಲ, ಲಕ್ಷ್ಮಿ ಕೂಡ ಸೇರಿಸುವುದು ಅಂತಂದ್ರೆ ಸೇರಿಸಲಾರೆ. ಇದಕ್ಕಿಂತ ಒಂದು ಪ್ರಕೃತಿ ಸಂಬಂಧ ಇದ್ದು ಅದರ ಎಫೆಕ್ಟ್ ಇದ್ರ ಮೇಲೆ ಇಲ್ಲಂಗಿರ್ತಕ್ಕಂಥದ್ದು ಇದೆ, ಅವಳಿಗೆ ಪ್ರಕೃತಿ ಸಂಬಂಧವೇ ಇಲ್ಲ. ಅರ್ಥ ಆಯ್ತಲ್ಲ? ಹಾಗೆ ಅಂತೇಳಿ ತುಂಬಾ ಭಾಗ್ಯವಾಗಿರ್ತಕ್ಕಂಥದ್ದು ಬರುತ್ತಾರೆ. ಈಗ ನೀವು ಕೇಳ್ತಕ್ಕಂಥದ್ದು ಏನಂತಂದ್ರೆ ಆ ನಿಯಮೇನ ಮೊದಲು ಜ್ಞಾನ ಎರಡು ಪ್ರಕಾರ ಅಂತ ತಿಳ್ಕೊಬೇಕು. ಇದು ತುಂಬಾ ಮುಖ್ಯ. ಈಗ ದುರ್ಯೋಧನ ನಿಮ್ಮ ಮೇಲೆ ಕೆಟ್ಟವ ಇಲ್ಲ, ಅವ ಹಾಲ್ ಸಿಹಿಯ ಇದೆ ಅಂತ ತಿಳ್ಕೊಂಡ ಇಲ್ವಾ? ಅದು ಪ್ರಾಪರ್ ಜ್ಞಾನವ ಇಲ್ವಾ? ದಟ್ ಇಸ್ ಯಥಾರ್ಥ ಜ್ಞಾನ, ಹಾಲು ಸಿಹಿಯಾಗದ. ಯಥಾರ್ಥ ಜ್ಞಾನ. ಬಾಹ್ಯ ಜ್ಞಾನವ ಇರ್ತದೆ. ಜ್ಞಾನ ಸ್ವರೂಪ ಜ್ಞಾನ, ಬಾಹ್ಯ ಜ್ಞಾನ ಅಂತ. ಸ್ವರೂಪ ಜ್ಞಾನ ಅಂತಂದ್ರೆ ನಮ್ಮ ಸ್ವರೂಪದಲ್ಲಿ ಇರ್ತಕ್ಕಂಥ ಪ್ರಕೃತಿ ಸಂಬಂಧ ಇಲ್ಲಂಗಿರ್ತಕ್ಕಂಥ ಜೀವನ ಇರ್ತಕ್ಕಂಥ ಜ್ಞಾನ. ಬಾಹ್ಯ ಜ್ಞಾನ ಅಂದ್ರೆ ಪ್ರಕೃತಿ ಸಂಬಂಧ ಬಂದು ಈಗ ನಾ ಇದ್ದೆಲ್ಲ ನಂಗೆ ಬರ್ತಕ್ಕಂಥ ಜ್ಞಾನ. ಈ ಬಾಹ್ಯ ಜ್ಞಾನದಲ್ಲಿ ತಪ್ಪಾಗಿಯೂ ಇರೋದು, ಇಲ್ಲ ರೈಟ್ ಆಗಿಯೂ ಇರೋದು. ನಾವು ಸಜೀವನ ಅಂದ್ರೆ ಸ್ವರೂಪ ಜ್ಞಾನದಲ್ಲಿ ನಿಯಮೇನ ಯಥಾರ್ಥ ಬರೋದು. ಈ ನಿಯಮೇನ ಯಥಾರ್ಥ ತಪ್ಪಾದ ಇರ್ತಕ್ಕಂಥದ್ದು ಇವರಿಗೂ ಉಂಟು, ಅವರಿಗೂ ಉಂಟು. ಯಾರಿಗೆ? ಪರಶುಕ್ಲ ತೆರೆಯರಿಗೂ ಉಂಟು, ಎಲ್ಲರಿಗೂ ಉಂಟು. ಈ ನಿಯಮೇನ ಯಥಾರ್ಥ ತಪ್ಪಾದ ಇರ್ತಕ್ಕಂಥದ್ದು ಸಜೀವ ರಾಶಿಯವರಿಗೂ ಉಂಟು. ಪ್ರಾಕೃತ ಜ್ಞಾನವ ಇರ್ತಕ್ಕಂಥದ್ದು ನಿಯಮೇನ. ಅದ್ರಲ್ಲಿ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಮೇ ಬಿ ಡಿಫರೆಂಟ್. ಅರ್ಥ ಆಯ್ತಲ್ಲ? ದೇವರಿಗೂ ಲಕ್ಷ್ಮಿ ಜ್ಞಾನ ನಿಯಮೇನ ಯಥಾರ್ಥಂ, ರುಜುಯೋಗ ನಿಯಮೇನ ಯಥಾರ್ಥಂ. ಆದ್ರೆ ಅವರಿಗೆ ಈ ರುಜುಯೋಗಿಗಳು ಪರಶುಕ್ಲ ತ್ರೇಯರಿಗೆ ಬಾಹ್ಯ ಜ್ಞಾನ ಇದೆಲ್ಲ ಅದು ನಿಯಮೇನ ಯಥಾರ್ಥಂ. ಬ್ರಹ್ಮದೇವರು ಸುಟ್ಟಿನ ನೋಡಿ ರಜತ ಅಂತ ತಿಳ್ಕೊಳ್ಳರು, ನಾವು ತಾನು ಹಗ್ಗನ್ನು ನೋಡಿ ಹಾಗು ಅಂತ ತಿಳ್ಕೊಂಡರು. ಆದ ಕಾರಣ ಎರಡು ನಿಯಮೇನ ಯಥಾರ್ಥವಾಗಿರ್ತಕ್ಕಂಥದ್ದು. ಅದಕ್ಕೆ ಕೆಳಗೆ ನೀವು ಆ ಈಶ್ವರ ಜ್ಞಾನ ಲಕ್ಷ್ಮಿ ಜ್ಞಾನ ಓದಿರಲ್ಲ, ಅದಕ್ಕೆ ಕೆಳಗೆ ದಯಮಾಡಿ ನೋಡ್ರಿ ಪ್ರಮಾಣ ಪದ್ಧತಿಯಲ್ಲಿ ಆ ಈಶ್ವರ ಜ್ಞಾನಂ ಯಥಾರ್ಥಂ ನಿಯಮೇನ ಯಥಾರ್ಥಂ ತಿರೋದು, ಲಕ್ಷ್ಮಿ ಜ್ಞಾನಂ ನಿಯಮೇನ ಯಥಾರ್ಥಂ ತಿರೋದು, ರುಜು ಜ್ಞಾನಂ ನಿಯಮೇನ ಯಥಾರ್ಥಂ. ಬಾಹ್ಯ ಜ್ಞಾನವ ಇರ್ತಕ್ಕಂಥದ್ದು ನಿಯಮೇನ ಯಥಾರ್ಥವಾಗಿರ್ತಕ್ಕಂಥದ್ದು ಇರೋದು. ಬಾಹ್ಯ ಜ್ಞಾನ ಇಲ್ಲ ಅಂತ ಹೇಳ್ಬೇಡ್ರಿ, ಅದು ನಿಯಮೇನ ಯಥಾರ್ಥವಾಗಿರ್ತಕ್ಕಂಥದ್ದು. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹಂಗಾದ್ರೆ ಈ ತಾತ್ವಿಕ ಯೋಗಿಯಿಂದ ಗರುಡ, ಶೇಷ, ರುದ್ರ ಎಲ್ಲ ಆ ಯಥಾರ್ಥವಾಗಿರ್ತಕ್ಕಂಥದ್ದಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಡೆನ್ಸಿಟಿ ಆಗಿರ್ತಕ್ಕಂಥದ್ದು ದೇವರಿಗೆ ಇರಂಗ್ ಬಾಕಿಯವರಿಗೆ ಎಲ್ಲರಿಗೂ. ಹಾಗಾದ್ರೆ ಗರುಡ, ಶೇಷ, ರುದ್ರ ಅದಾದ್ರು ಈ ಅದರ್ ತತ್ವಾಭಿಮಾನಿ ದೇವತಾಸ್ ಆಲ್ ಕಮ್ ಹಿಯರ್ ಇನ್ ಮಹಾಭಾರತ, ಅವರೆಲ್ಲ ತಾತ್ವಿಕ ಯೋಗಿನ್ ಅಂತ ತಗೋಬೇಕಾ ತಾತ್ವಿಕ ಅಂತ ತಗೋಬೇಕು? ಯಾವ್ದು ಸಾತ್ವಿಕ? ತಾತ್ವಿಕ. ಆಮೇಲೆ ಇವಾಗ ಬಂದು ಈ ದುರ್ಯೋಧನ ಎಲ್ಲ ಇದ್ದಾನಲ್ಲ, ಇವಾಗ ದುರ್ಯೋಧನ ಬಂದು ಅವನ್ ಬಂದು ಕರ್ಣನ್ ಕೈ ಇಟ್ಕೊಂಡು ಹೋದ ಅಂದ್ರೆ ಅವನಿಗೆ ಕರ್ಣ ಬಂದು ಸೂರ್ಯನ ಅವತಾರ ಅಂತ ತಿಳ್ಕೊಂಡು ಹೋದ್ನಾ, ಇಲ್ಲದ್ರೆ ಅವನೊಳಗೆ ಸಹಸ್ರ ಬರ್ಮನ್ ಕೂತಿದ್ದಾನೆ, ನನ್ನ ಫ್ರೆಂಡ್ ಇದ್ದಾನೆ ಅಂತ ಹೇಳಿ ಕರ್ಕೊಂಡು ಹೋದ್ನಾ ಅಂತ? ಬಂದು ಇವನ್ ಈ ಸೈಡ್ ಮಾಡ್ತಾ ಇದ್ದ, ನಮ್ ಸೈಡ್ ಆಳು ಅಂತ ತಿಳ್ಕೊಂಡಿದ್ದ. ಅವನಿಗೆ ಒಳಗೆ ಸಹಸ್ರವರ್ಮ ಇದ್ದು ಇವ ಇದ್ದಾನ, ಅವ ಸೂರ್ಯ ಅಂತ ತಿಳ್ಕೊಂಡಿದ್ದ ಅಂದ್ರೆ ಸರಿಯಾದ ಜ್ಞಾನ ಅಷ್ಟೆಲ್ಲ ಇಲ್ಲ. ಅವ ನಂಗೆ ಸೈಡ್ ಮಾಡ್ತಾ ಇದ್ದಾನ, ಅವ ಜಗಳದ್ ಬರ್ತಾರೆ, ಅವ ಪಾಂಡವರು ಕೂಡ ಜಗಳದ್ ಬಿಡ್ತಾನ, ದರ್ ಫೋರ್ ಹಿ ಬಿಲಾಂಗ್ಸ್ ಟು ಅವರ್ ಕಂಪನಿ, ಹಾಗೆ ಅಂತ ಹೇಳಿ ಅವನಿಗೆ ಕೈ ಕೊಟ್ಟ. ಓಕೆ ಅಂಕಲ್. ಆಮೇಲೆ ಬಂದು ಇನ್ನೊಂದು ಬಂದು ನೀವು ಇವತ್ತು ದುರ್ಯೋಧನೆಗೆ ಇವ ಬಂದು ಕುಂತಿಗೆ ಹುಟ್ಟಿದವ ಎಂಬುದು ತಿಳಿದು. ಇದಕ್ಕಂದ್ರೆ ಇಲ್ಲಿ ಆಚಾರ್ಯರ್ತೆ ಇದ್ದು ಕುಂತಿಯ ಲಜ್ಜೆಯ ಅವಮಾನದಿಂದ ಅವಳು ಹೇಳಲ್ಲ ಎಂಬುದು ಒಪ್ಪುತ್ತೇನೆ. ಅಲ್ಲಿದ್ದ ಭೀಮಸೇನ ದೇವರಿಗೂ ಇದೇ ಹೇಳ್ತೀರಾ ಅಂತ ಇದ್ರ ಹೊರತಾಗಿ ದುರ್ಯೋಧನಗೂ ತಿಳಿಯೋದು ಅಂತಿಲ್ಲ. ಯಾವಾಗ ಬರ್ತಾ ಇದ್ರೆ ನಿಮಗೆ ಯುದ್ಧ ಇರ್ತಕ್ಕಂಥದ್ದಾಗಿ ಇವ ಬರ್ತಾನೆ ನೋಡ್ರಿ. ದುರ್ಯೋಧನ ಇರ್ತಕ್ಕಂಥ ಇದು ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥದ್ದು ಹಾಕವಳೆ ಇವರು ಘಟೋರ್ಗ ಜನ ಇರ್ತಕ್ಕಂಥ ಬರ್ತಾನೆ ನೋಡ್ರಿ. ಆಗ ತಾನೇ ಕರ್ಣನ್ ತಲೆ ಒಂದು ಮಾತಾ ಇರ್ತಕ್ಕಂಥದ್ದು ತೈತಾಳೆ. ಕರ್ಣನ ಇರ್ತಕ್ಕಂಥವ ಬೆಳಿಗ್ಗೆ ಸಂಧ್ಯಾವಂದನ ಇಲ್ಲಿ ಪೂರ್ವ ಸಮುದ್ರದಲ್ಲಿ ಮಾಡುವ, ಮಧ್ಯೆ ಸಾಯಂಕಾಲ ಸಂಧ್ಯಾವಂದನ ಪಶ್ಚಿಮ ಸಮುದ್ರದಲ್ಲಿ ಮಾಡುವ. ಆ ಪಶ್ಚಿಮ ಸಮುದ್ರದ ಸಂಧ್ಯಾವಂದನ ಮಾಡ್ಬಿಟ್ಟು ಅರ್ಗೆ ಕೊಟ್ಬಿಟ್ಟು ತಿರುಗಿ ನೋಡಿ ಯಾರು ಏನ್ ಕೇಳಿದ್ರು ಅದು ಕೊಡ್ತೇನೆ ಅಂತ ಅವನ ಪ್ರತಿಜ್ಞೆ. ಆಗ ತಿರುಗಿ ನೋಡ್ತಾನೆ, ಆಗುತ್ತು ಕುಂತಿ ಬಂದಿರ್ತಾಳೆ.
ಅಯ್ಯೋ ದೊಡ್ಡವರು ಬಂದಿದ್ದೀರಿ, ಏನ್ ಬೇಕು ಅಂದ್ರೆ ನೀ ಇರ್ತಕ್ಕಂತ ಅಸ್ತ್ರವ ಇರ್ತಕ್ಕಂಥದ್ದು ಅದು ಬಡದ ಅಂದ್ರೆ ಅರ್ಜುನ ಹೌದುವ, ಅರ್ಥ ಆಯ್ತಲ್ಲ. ಆ ಅರ್ಜುನ ಇರ್ತಕ್ಕಂಥದ್ದು ಇದನ್ನ ಒಂದೇ ಸಾರಿ ನೀ ಹಾಕುಡುದು ಅಂತ ಹೇಳ್ತಾನ. ಅವ ಹೇಳ್ತಾನ ಬಂದು, ಆಗ ನೀ ಯಾರು ನೆನ್ಸಿಟ್ಟಿದ್ದಿ ನನ್ನ ಮಗ ಅಂತ ಆಗತ್ತಾನ ಹೇಳ್ತಾನ. ಆಗ ಅರ್ಜುನ ಕರ್ಣವನ್ನು ಮಾತಾಡ್ತಾನ, ನೀ ಮಗ ಅಂತ ಹೇಳಿದಿ, ಇಷ್ಟು ದಿನ ಮರ್ಚಿಟ್ಟಿದ್ದಿ, ಈ ಧರ್ಮರಾಜ ನಂಗ ಅಣ್ಣ ಅಂತಾನಿಯ, ಅವರೆಲ್ಲ ನಂಗೆ ಅಣ್ಣ ತಮ್ಮಂದರ. ಆದ್ರೆ ಒಂದು, ನಾ ದುರ್ಯೋಧನ ಅಂತೇಳಿ ತುಂಬಾ ತಿಂದುಬಿಟ್ಟೆ. ಆಗ ಸಹಸ್ರವರ್ಮ ಒಳಗಂತ ಹೇಳ್ತಾನ, ದುರ್ಯೋಧನ ಅಂತ ತುಂಬಾ ಅನ್ನ ತಿಂದುಬಿಟ್ಟೆ, ತುಂಬಾ ಉಪಕಾರ ಮಾಡ್ಬಿಟ್ಟೆ. ಈ ಅಂಗರಾಜ ಕೊಡ್ತಾನ, ನನ್ನ ಒಂದು ರಾಜ್ಯಕ್ಕೆ ರಾಜನ ಮಾಡಿದ್ದಾನ, ನಾ ಅವನಿಗೆ ಎಗೇನ್ಸ್ಟ್ ನಡ್ಕೊಳಕ್ ಮುಳ್ಳಾರ್ದು. ಆದ್ರೆ ಅಸ್ತ್ರವಾಗಿರ್ತಕ್ಕಂಥ ಅದನ್ನ ಶಕ್ತಿ ಆಯುಧವನ್ನು ಒಂದು ಸಾರಿ ಹಾಕ್ತಾನೆ, ಎರಡನೇ ಸಾರಿ ಹಾಕೋದಿಲ್ಲ. ಹಾಗೆ ಮಾಡ್ಕೊಡ್ತಾನ. ಆ ಒಂದು ಸಾರಿ ಹಾಕ್ತೇನೆ ಎಂಬಾದ ಇರ್ತಕ್ಕಂಥದ್ದಕ್ಕೆ ತಾನೆ ಭೀಮಸೇನ ದೇವರು ತನ್ನ ಮಗನ್ನೇ ಇಟ್ಟರು. ಅದಕ್ಕೆ ಟೋರ್ಗಜ ಬರವಳ್ಳಿ ನಮಗೆ ವಿಸ್ತಾರವಾಗಿ ಹೇಳ್ತಾನೆ. ಬ್ಯೂಟಿಫುಲ್ ಅಂಕಲ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಬಟ್ ಸಾರಿ, ಐ ಆಮ್ ಸ್ಟಿಲ್ ಪ್ರೆಸ್ಸಿಂಗ್ ಆನ್ ದಿಸ್. ನನಗೊಂದು ಇನ್ನೊಂದೊಂದು ಪ್ರೆಸ್ಸಿಂಗ್ ಡೌಟ್, ಅದು ಕೇಳ್ಬಿಡ್ತೀನಿ ಅಂಕಲ್. ಇವಾಗ ಬಂದು ಅನ್ಯತ್ರ ಆಲೋಚನೆ ಸರ್ವ ವಿಷಯಂ ಅಂತ ಹೇಳಿ ರುಜು ಜ್ಞಾನಂ ಅಂತ ಹೇಳಿ, ಅದಾದ್ರು ವಾಯು ಬಂದು ಒಂದು ಎಫರ್ಟ್ ಮಾಡಿ ನನಗೆ ವಾಯು ದೇವರು ಇಸ್ ಆಮ್ನಿ ಸೈನ್ಸ್ ಫಾರ್ ಆಲ್ ದ ಮೆಟೀರಿಯಲ್ ವರ್ಲ್ಡ್ ಏನೇನಿದ್ದದೋ ಅದಕ್ಕೆ ಆಮ್ನಿ ಸೈನ್ಸ್ ಬಂದು ವಾಯು ದೇವರಿಗೆ ಇದ್ದದೆ. ಬಟ್ ದಟ್ ನಾಲೆಜ್ ವೆನ್ ಹಿ ವಾಂಟ್ಸ್ ಹಿ ಹ್ಯಾಸ್ ಟು ಪುಟ್ ಅನ್ ಎಫರ್ಟ್ ಅಂತ ತಗೋಬೇಕಾ? ಬಿಕಾಸ್ ಆಲ್ ಲಕ್ಷ್ಮಿ ಅಂಡ್ ವಿಷ್ಣು ಇಸ್ ಎಫರ್ಟ್ಲೆಸ್ ಅನಾದಿ ನಿತ್ಯಂ ಅಂತೇಳಿ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ. ಒಳ್ಳೆ ಸಂದೇಹ ಕೇಳ್ತೀರಿ. ಇದಕ್ಕೆ ಬೆದರಳ್ಳಿ ಶ್ರೀನಿವಾಸ ತೀರ್ಥರು ಆಲೋಚನೆ ಅಂದ್ರೆ, ಈಗ ನಂಗೆ ಅರ್ಥ ಆಗಲ್ಲ ಅಂದ್ರೆ ಕೊಂಚ ಯೋಚನೆ ಮಾಡಿ ಹೇಳ್ತಾನೆ ಅಂತ ಹೇಳ್ತಾರ. ಅಂತ ಮರಿ ಆಲೋಚನೆ ಅಂತ ಅಂದ್ರೆ ಹಂಗ ಅರ್ಥ ಅಲ್ಲ. ಆಲೋಚನೆ ಅಂದ್ರೆ ಪ್ರಕೃತಿ ಸಂಬಂಧ ಇರ್ತಕ್ಕಂಥದ್ದು ಅಂತ ಅರ್ಥ ಅಲ್ಲಿ. ಆಲೋಚನೆ ಅಂದ್ರೆ ಥಿಂಕಿಂಗ್ ಮಾಡಿ ತಿಳ್ಕೊಂಡ್ರು ಅಂತ ಅರ್ಥ ಅಲ್ಲ ಅದಕ್ಕೆ. ಈಶ್ವರ ಅಂದ್ರೆ ಅನಾಲೋಚನೆ ಸರ್ವ ವಿಷಯ ಜ್ಞಾನ ಅಂತಂದ್ರೆ, ಅನಾಲೋಚನೆ ಅಂತಂದ್ರೆ ಪ್ರಕೃತಿ ಸಂಬಂಧ ಇಲ್ಲಂಗ ಇರ್ತಕ್ಕಂಥ ಲಕ್ಷ್ಮಿಗೆ ಅಂತ ಅರ್ಥ. ಆಲೋಚನೆ ಅಂತಂದ್ರೆ ಪ್ರಕೃತಿ ಸಂಬಂಧ ಇರ್ತಕ್ಕಂಥವ್ರು ಅಂತ ಅರ್ಥ ಬರ್ತಾರೆ. ಯೋಚನೆ ಮಾಡಿ ತಿಳ್ಕೊಂಡ್ರು ಅಂತ ಅರ್ಥ ಹೇಳ್ಬಾರ್ದು. ಎಫರ್ಟ್ ಅದಲ್ಲ. ಯಾಕಂದ್ರೆ ಅದೇ, ಯಾಕಂದ್ರೆ ಉಪನಿಷದ್ರೊಳಗ ತಪಸಾ ಈಗ ಚೀಯತೆ ನೀವು ಬ್ರಹ್ಮ ಈಗ ಅಂತೇಳಿ. ನೀವು ಈಗ ನೀವು ಕೇಳಿದ ಕೇಳ್ವಿನೇ ಒಂದು ಟಿಪ್ಪಣಿಗಾರರು ಪೂರ್ವ ಪಕ್ಷವಾಗಿ ತಗೊಂಡು, ಏನಪ್ಪಾ ಆಗ ಆಲೋಚನೆ ಮಾಡ್ಲಿದ್ರೆ ಅವರಿಗೆ ಜ್ಞಾನ ಬರ್ಲಾರ್ದ. ಆಲೋಚನೆ ಮಾಡ ಅವಳು ಮೊದಲು ಆಲೋಚನೆ ಮಾಡ್ರಿ ಅಂದ್ರೆ ಏನಾಗೋದು ಅಂದ್ರೆ, ಮೊದಲು ತಿಳ್ಕೊಂಡದ್ದು ತಪ್ಪು ಅಂತೂ ಆಲೋಚನೆ ಮಾಡಿ ಬರ್ಬೋದು, ಆಲೋಚನೆ ಮಾಡಿ ಸರಿಯಾದ ಜ್ಞಾನವೂ ಬರ್ಬೋದು ಮೊದಲು. ಆದ ಕಾರಣ ಆಲೋಚನೆ ಅನಾಲೋಚನೆ ಅಂತಂದ್ರೆ, ಅನಾಲೋಚನೆ ಅಂದ್ರೆ ಅವಳಿಗೆ ಪ್ರಕೃತಿ ಸಂಬಂಧ ಇಲ್ಲ ಅಂತ ಅರ್ಥ. ಲಕ್ಷ್ಮಿಗೆ ಅನಾ ಆಲೋಚನೆ ಅಂದ್ರೆ ಪ್ರಕೃತಿ ಸಂಬಂಧ ಇರ್ತಕ್ಕಂಥದ್ದು ಅಂತ ಅರ್ಥ. ಯೋಚನೆ ಮಾಡಿ ತಿಳ್ಕೊಂಡ್ರು ಅಂತ ಹೇಳ್ಬೇಕಾದಿಲ್ಲ, ಎಫರ್ಟೇ ಬೇಕಾದಿಲ್ಲ. ಬ್ಯೂಟಿಫುಲ್ ಅಂಕಲ್, ಅರ್ಥ ಆಯ್ತು ಆ ಪಾಯಿಂಟ್. ಇನ್ನೊಂದು ಬಂದ್ರೆ, ಯಾಕಂದ್ರೆ ಈ ಉಪನಿಷತ್ ಒಳಗು ತಪಸಾ ಚೀಯತೆ ಬ್ರಹ್ಮ ತಥೋ ಅನ್ನಂ ಅಭಿಜಾಯತೆ ಅಂತ, ತಪಸ್ ತಪ್ತ್ವ ಇದಂ ಸರ್ ಅಂತ ಎಲ್ಲಾ ಜಾಗದಲ್ಲಿ ಬರುತ್ತೆ. ದೇವರು ಯೋಚನೆ ಮಾಡದ ಅಂತ ಹೇಳಿ, ಯೋಚನೆ ಮಾಡದ ಸೃಷ್ಟಿ ಆಯ್ತು ಅಂತ ಹೇಳಿ, ಆಲೋಚನೆ ಬಂದು ಅದನ್ನ ಬಂದು ಪ್ರಕೃತಿ ಸಂಬಂಧ ಇಲ್ದಾದ ಒಂದು ಯೋಚನೆ ಅಂತ ತಗೋಬೇಕು ಅಂತ ಹೇಳಿ. ಬ್ಯೂಟಿಫುಲ್, ಅರ್ಥ ಆಯ್ತು. ದೇವರಿಗೆ ಯೋಚನೆ ಇದಕ್ಕೆ, ಇವರಿಗೆಲ್ಲ ಯೋಚನೆ ಇದಕ್ಕೆ. Thank you very much, Uncle. Sorry, I dragged on a little bit. Questions from anybody, please. ನಂಗೆ ತಿಳಿದ ನಾ ಹೇಳ್ತೇನಪ್ಪ. Thank you very much, Uncle. Any questions from anybody? Neeta Sushil? ನಮಸ್ಕಾರ ಅಂಕಲ್, ತುಂಬಾ ಚೆನ್ನಾಗಿತ್ತು, ವೆರಿ ನೈಸ್. ಐ ವಾಂಟೆಡ್ ಟು ಆಸ್ಕ್ ಅಬೌಟ್ ದಿಸ್ ಅರ್ಜುನ ಹೇಳ್ತಾನಲ್ಲ, ನಾನು ನಿನ್ ಕೂಸಿಗೊಳಿಸ್ತೀನಿ ಗಾಂಡೀವ ತಗೊಂಡು ಅಂತ ಎಕ್ಸಾಂಪಲ್ ಹೇಳಿದ್ರಲ್ಲ, ಅರ್ಜುನ್ ಅಂತ ಎಕ್ಸಾಂಪಲ್. ಅರ್ಜುನ ಯಾವ್ದಕ್ಕೆ? ಅರ್ಜುನ ಅದು ಕೃಷ್ಣನ್ಗೆ ಅವಮಾನ ಮಾಡಿದ್ದು ಅಥವಾ ಹೇಳಿದ್ದು, ನಾ ಪ್ರೊಟೆಕ್ಟ್ ಮಾಡ್ತೀನಿ ಬೇಬಿ ಇದು ಅಂತ ಹೇಳಿ ಬರ್ತೀನಿ ಅಂತ ಹೇಳ್ತಾರೆ. ಹಾ, ಅರ್ಜುನ ಹೇಳ್ತಾನಂತ ಹೇಳಿದ್ರಲ್ಲ. ಅರ್ಜುನ ಹೇಳ್ತಾನ, ನನ್ನ ಹಾ. ಏನು ಕೃಷ್ಣ ಅಂತ ನೆನ್ಸಿಂಡ್ಯಾ, ನನ್ ಹ್ಮ್. ಕೈಲಿ ಗಾಂಡೀವ್ ಇದೆ, ನೀ ಕೂಸು ನಾ ಬಂದು ಕಾಪಾಡ್ತಾನೆ ಅಂತ ಹೇಳ್ತಾನ. ಅದಕ್ಕೆ ಆಮೇಲೆ ನಿಮಗೆ ಅದಕ್ಕೆ ಆಮೇಲೆ ಕತೆ ಹೇಳ್ತಾನೆ. ಏನಂದ್ರೆ ಅರ್ಜುನ ಬಂದು ಅವನ ಹೆಂಡತಿ ಹಡಿಯ ಟೈಮಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಆ ಮನೆಯ ಸುತ್ತಿ ಪೂರ ಬಿಲ್ಲು ಬಿಟ್ಟು, ಏರೋಸ್ ಬಿಟ್ಟು, ಒಂದು ಈವನ್ ಸ್ಮಾಲ್ ಏರ್ ಕೆನಾಟ್ ಎಂಟರ್ ಅಂತ ಬರೀ ಮನೆ ಮಾಡಿ, ಹೆಂಗೆ ಯಾರು ಬಂದು ತಗೊಂಡೋಗ್ತಾರೆ ನೋಡ್ತಾನೆ, ಯಾವ ರಾಕ್ಷಸನೋ ಯಾರು ಬರ್ತಾನೆಯೋ ನೋಡ್ತಾನೆ, ಒಬ್ರು ನುಗ್ಲಕ್ ಮುಡಿಲಾರ್ದು ಅಂತ ಹೇಳಿ ಏರ್ ಟೈಟ್ ಕಂಪಾರ್ಟ್ಮೆಂಟ್ ಮಾಡ್ತಾನ. ಕೂಸ್ ಅಡಿಯೋನ್ ಹೊಟ್ಟೋಗುತ್ತೆ, ಸತ್ತೋಗುತ್ತೆ. ಇದಕ್ಕೆಂದ್ರೆ ನಿನ್ನಿಂದ ಮುಡಿಲಾರ್ದು ಹಂಗೆ ಅಂದ್ಬಿಟ್ಟು. ಆಮೇಲೆ ಇದೆಲ್ಲ ಯಾಕೆ ಹೇಳ್ತೇನೆ ಎಂಬುದು ನೀವು ಚಂದಾಗಿ ತಿಳ್ಕೊಬೇಕು. ಇದನ್ನ ಯಾಕೆ ಆಚಾರ್ಯರು ಬರುತ್ತಾರೆ ಅಂತ ತಿಳ್ಕೊಬೇಕು. ಇದು ತಿಳ್ಕೊಂಡು ಅರ್ಜುನನ ಎಲ್ಲಾರು ಡಿಸ್ರೆಸ್ಪೆಕ್ಟ್ ಮಾಡ್ಬೇಡ್ರಿ. ಭೀಮಸೇನ ದೇವರಿಗೂ
ವಾಯುದೇವರಿಗೂ ಇತರ ದೇವತೆಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಈ ಪ್ರಕಾರವಾಗಿ ನಡ್ಕೊಳ್ಳಾರು. ಹಾಗಂತೇಳಿ ವಾಯುತತ್ವ ಉತ್ತಮತ್ವವನ್ನು ಸಮರ್ಥನೆ ಮಾಡ್ತಕ್ಕಂಥ ಘಟ್ಟ ಇದು. ಕಾಂಟೆಕ್ಸ್ಟ್ ಈ ವಿಷಯ ಅಂಕಲ್, ವಾಸ್ ಇಟ್ ಬಿಫೋರ್ ದಟ್ ಭಗವದ್ಗೀತಾ? ಯಾಕಂದ್ರೆ ಅದರಲ್ಲಿ ಹಿ ಸೀಸ್ ವಿಶ್ವರೂಪ ದರ್ಶನ ಆಗತ್ತಲ್ಲ ಅವ್ರು ಅರ್ಜುನ್. ಸೊ ಹಿ ನೋ ದಟ್ ಟೈಮ್ ಹೇ ಕೃಷ್ಣ, ಹೇ ಯಾದವ, ಹೇ ಸಕೇತಿ ಅಜಾನತ ಅಂತ ಹೇಳಿರ್ತಾನ. ಸೊ ದಿಸ್ ಎಕ್ಸಾಂಪಲ್ ವಾಸ್ ಬಿಫೋರ್, ದಿಸ್ ಇನ್ಸಿಡೆಂಟ್ ವಾಸ್ ಬಿಫೋರ್, ಮುಂಚೆ ಬಿಫೋರ್ ಇದು. ಇನ್ನು ಅವರು ಕೌರವರು ಪಾಂಡವರು ಫ್ರೆಂಡ್ಲಿಯಾ ಇದ್ದಾರೆ ಎಲ್ಲ. ಇಲ್ಲಿ ಈಗ ನಡೆದು ಬಂದು ಕುಂತಿ ಎಲ್ಲ ಕೂತಾರೆ. ನೀವು ಹೇಳ್ತಿರ್ಲ, ನೀವ್ ಏನು ಓದಿದ್ದೀವಿ ಅದನ್ನ ಒಂದು ಎಕ್ಸಿಬಿಟ್ ಮಾಡು ಅಂತ ಹೇಳ್ತಾರಲ್ಲ, ಆ ಮ್ಯಾಚ್ ಇದು. ಲಾಂಗ್ ಬಿಫೋರ್. ಗೊತ್ತಾಯ್ತು. ತುಂಬಾ ಚೆನ್ನಾಗಿ, ಒಳ್ಳೆ ಕ್ವಶನ್. ಥ್ಯಾಂಕ್ ಯು. Beautiful. If there are no further questions, we'll thank TSR for giving us valuable 1 hour today. So next Sunday ತಿರುಗು ಸಿಗೋಣ, ತಿರುಗಿ ಜಾಯಿನ್ ಮಾಡೋಣ. ತುಂಬಾ ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಅಳೆಯಪ್ಪ, ಸಂತೋಷಪ್ಪ.